Yes. ಗುಡ್ ಮಾರ್ನಿಂಗ್ ಆನ್ಲೈನ್. ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇದೆಯಾ? Yes, sir. Good morning. ಗುಡ್ ಮಾರ್ನಿಂಗ್ ಸರ್. ಏನು ಮಾಡಿದ್ವಿ ಲಾಸ್ಟ್ ಕ್ಲಾಸ್? We started from causes of emergence of Buddhism. ಎಮರ್ಜೆನ್ಸ್ ಆಫ್ ಬುದ್ಧಿಸಮ್. We saw different reasons like why people reject. ಓಕೆ, ಫಾರ್ ವಾಟ್ ಆ್ಯಂಡ್ ಆಲ್ ಕಾಸಸ್ ದಿಸ್ ಬುದ್ಧಿಸಮ್ ಮತ್ತು ಜೈನಿಸಮ್ ಅನ್ನೋ ಕಾನ್ಸೆಪ್ಟ್ ಒರಿಜಿನೇಟ್ ಆಯಿತು ಅಂತ ಮಾತಾಡಿದ್ವಿ. ದೆನ್ ವಿ ಸ್ಪೋಕ್ ಅಬೌಟ್ ಆ್ಯಕ್ಚುಯಲ್ ಬುದ್ಧಿಸಮ್ ಆಲ್ಸೋ. ಬುದ್ಧ, ಹಿಸ್ ಫಾದರ್, ಹಿಸ್ ಮದರ್, ಆ್ಯಂಡ್ ಅಟ್ ವಾಟ್ ಏಜ್ ಹಿ ಲೀವ್ಸ್ ಹೌಸ್, ಹಿ ಗೋಸ್ ಇನ್ ಸರ್ಚ್ ಆಫ್ ಟ್ರೂತ್. Yes, and at the age of 35 he gets enlightened at a place called as Bodh Gaya. Enlightenment ಆದಮೇಲೆ he gives preaching to his 5 disciples. First sermon ಅಂತ ಕರಿತೀವಿ, ಧರ್ಮಚಕ್ರ ಪ್ರವರ್ತನ. Then he roams for almost 40 years and at the age of 80 he passes away at a place called as Kushinagara in UP, and it is called as Mahaparinirvana. Then we spoke about doctrines of Buddhism also. Basically he was a practical reformer and he gave the idea of this 4 noble truths, Chatvari Arya Satyani anta karitivi. And the way for ending the sorrows is Ashtangika Marga. Then we spoke about literature, Tripitakas, Milinda Panho, Deepavamsa, Nagavamsa. Then we spoke about Buddhist councils. There are 4 Buddhist councils. Yes, first one. First one was 483 BC. 483 BC. At Rajagraha, chairman was Mahakasapa, patroned by Ajatashatru. Result, The Varnas, the initial, Vinaya Pitaka and Sutta Pitaka were compiled. Okay. Second one, Vaishali, 383 BC. Then chairman by Sabaghanni, patron Kalashoka. Result, no result, nothing much prominent. Third one, Pataliputra, 250 BC, chairman by Mogaliputta Tis, patron Ashoka. Result, Abhidhamma Pitaka was compiled. Fourth one, 98 AD, at a place Kashmir, chairman Vasumitra, patron Kanishka, and the result was 2 other sects were born, like Hinayana and subsects of Buddhism. yes, subsects of Buddhism, that is Hinayana and Mahayana came into picture. We had to continue with sects, right? In continue ಮಾಡಬೇಕಾಯಿತು. We'll start with this division itself. Basically, Buddhism originate ಆದಾಗ ಬುದ್ಧ ಅವರು what should be the truth of life, how can you overcome sorrows, what you should know in your life, ಇದ್ರ ಬಗ್ಗೆ ಮಾತಾಡ್ತಾ ಶುರು ಮಾಡ್ತಾರೆ. ಆ್ಯಂಡ್ ಪೀಪಲ್ ಲೈಕ್ ಇನ್ನು ಎಲ್ಲ ರಿಲಿಜನೂ ಹೇಗೆ ಆಗುತ್ತೆ ಅಂದರೆ ಅವ್ರು ಏನೋ ಹೇಳಿ ಸ್ಟಾರ್ಟ್ ಮಾಡಿರ್ತಾರೆ, ಪೀಪಲ್ ಅದನ್ನು ಇಂಟರ್ಪ್ರಿಟ್ ಮಾಡೋ ರೀತಿನೇ ಬೇರೆ ಆಗಿಬಿಡುತ್ತೆ. ಅವ್ರಿಗೆ ಹೇಗೆ ಬೇಕೋ ಆ ರೀತಿ ಇಂಟರ್ಪ್ರಿಟ್ ಮಾಡೋಕ್ಕೆ ಶುರು ಮಾಡಿ ಅವ್ರಿಗೆ ಏನು ಅರ್ಥ ಆಗುತ್ತೋ ಅದನ್ನೇ ಸತ್ಯ ಅಂತ ಅಂದ್ಕೊಂಡು ಅದನ್ನೇ ಒಂದು ಡಿಫ್ರೆಂಟ್ ಪಾತಕ್ಕೆ ತೊಗೊಂಡು ಹೋಗಿ ಶುರು ಮಾಡಿಬಿಡ್ತಾರೆ. ಇದೆಲ್ಲ ರಿಲಿಜನಲ್ಲೂ ಆಗುತ್ತಲ್ವ. ಹಿಂದೂಯಿಸಮಲ್ಲೂ ವೆನ್ ಇಟ್ ಒರಿಜಿನೇಟೆಡ್, ವರ್ಣ ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದು ಜಸ್ಟ್ ಟು ಮೇಕ್ ಅ ಡಿಫ್ರೆನ್ಸಸ್ ಹೂ ಕೇಮ್ ಫ್ರಮ್ ಆರ್ಯನ್ ರೇಸ್ನ ಮತ್ತು ಇಂಡಿಜಿನಸ್ ರೇಸ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕಷ್ಟೇ ದೇ ಕೇಮ್ ಅಪ್ ವಿತ್ ದಿಸ್ ಸಿಸ್ಟಮ್ ಕಾಲ್ಡ್ ಆಸ್ ವರ್ಣ ಸಿಸ್ಟಮ್. ಆರ್ಯವರ್ಣ, ದಾಸವರ್ಣ. ಅದನ್ನು ಲೇಟರ್ ಸ್ಟೇಜ್ಗೆ ಅದನ್ನು ಇಂಟರ್ಪ್ರಿಟ್ ಮಾಡೋ ರೀತಿನೇ ಬೇರೆ ಮಾಡಿದ್ರು ಜನ. ಸುಮ್ಮನೆ ಆರ್ಯವರ್ಣ, ದಾಸವರ್ಣ, ಫೇರ್ ಸ್ಕಿನ್, ಡಾರ್ಕ್ ಸ್ಕಿನ್ ಬೇಡ. ಏನಕ್ಕೆ ಅಂದರೆ ಇಂಟರ್ ಮಿಕ್ಸಿಂಗ್ ಅಷ್ಟಾಗಿತ್ತು, ಪ್ರಾಪರಾಗಿ ಡಿಸ್ಟಿಂಗ್ವಿಷ್ ಮಾಡೋಕೆ ಆಗ್ತಾ ಇರಲಿಲ್ಲ. ಯಾರು ಹೊರಗಡೆಯಿಂದ ಬಂದಿರೋರು, ಯಾರು ನೇಟಿವ್ಸ್, ಅಷ್ಟು ಪ್ರಾಪರಾಗಿ ಗೊತ್ತಾಗ್ತಾ ಇಲ್ಲ. ಸೊ ಏನು ಮಾಡಿದ್ರು, ಓಕೆ ಅದನ್ನು ಎಬಿಲಿಟಿ ಬೇಸಿಸ್ ಮೇಲೆ ಡಿಫ್ರೆನ್ಸಸ್ ಮಾಡಿಬಿಡೋಣ, ಬ್ರಾಹ್ಮಣಾಸ್, ವೈಶ್ಯಾಸ್, ಕ್ಷತ್ರಿಯಾಸ್ ಆ್ಯಂಡ್ ಶೂದ್ರಾಸ್ ಮಾಡೋಣ ಅಂತ. ಇನ್ನು ಹೋಗ್ತಾ ಹೋಗ್ತಾ ಅದು ಜಸ್ಟ್ ಡಿಫ್ರೆನ್ಸ್ ಮಾಡಿದ್ದು ಯಾವ ಕೆಲಸ ಮಾಡ್ತಾ ಇದ್ದೀರೋ ಅದ್ರ ಬೇಸಿಸ್ ಮೇಲೆ ನಿಮ್ಗೊಂದು ಐಡೆಂಟಿಟಿ ಸಿಗಲಿ ಅಂತ. ಬಟ್ ಐಡೆಂಟಿಟಿ ಸ್ಟ್ರಾಂಗ್ ಆಗ್ತಾ ಹೋದಂಗೆ ಅದನ್ನು ಹೆರಿಟ್ರಿ ಮಾಡಿ ಬೇರೆ ಪೊಸಿಷನ್ಸನ್ನು ವೀಕು ಮಾಡಿಬಿಡ್ತಾರೆ. ಇನ್ ದಿಸ್ ಬುದ್ಧಿಸಮ್ ಆಲ್ಸೋ ದ ಸೇಮ್ ಥಿಂಗ್ ಹ್ಯಾಪನ್ಸ್. ಬುದ್ಧಿಸಮ್ನ ಯಾರೆಲ್ಲ ಫಾಲೋ ಮಾಡ್ತಾ ಇದ್ರು, ದೇ ಗೆಟ್ ಡಿವೈಡೆಡ್ ಇಂಟು 2 sects.
ಒನ್ ಆಫ್ ದ ಸೆಕ್ಟ್ ವಿಲ್ ಬಿ ಬಿಲೀವಿಂಗ್ ದ ಒರಿಜಿನಲ್ ಟೀಚಿಂಗ್ಸ್ ಆಫ್ ಬುದ್ಧ. ಬುದ್ಧ ಏನು ಹೇಳಿದಾರೋ ಅದನ್ನು ನಂಬಿದ್ರೆ ಸಾಕಲ್ವಾ. ಬುದ್ಧ ಯಾವತ್ತಾದರೂ ನಾನು ದೇವರು, ನನ್ನನ್ನು ಪೂಜೆ ಮಾಡಿ, ನನಗೊಂದು ಐಡಲ್ ಮಾಡಿ, ನನ್ನದೇ ಆದಂಥ ಒಂದು ರಿಲೀಜಿಯನ್ನ ಕಟ್ಟಿ ಅದನ್ನು ಫ್ಲರಿಶ್ ಮಾಡಿ ಏನಾದರೂ ಹೇಳಿದ್ರಾ? ಏನೂ ಇಲ್ಲ ಅಲ್ವಾ. ಬುದ್ಧ ಅವ್ರು ಬಂದು ಹಿ ಸ್ಟಾರ್ಟೆಡ್ ಸ್ಪೀಕಿಂಗ್ ಟ್ರೂತ್ ಆಫ್ ಲೈಫಲ್ಲಿ ನಾವು ಬಂದಿದ್ದೀವಿ ಅಂದರೆ ದೇರ್ ಆರ್ ಸಮ್ ಕ್ವೆಶನ್ಸ್ ದಟ್ ನೀಡ್ ಟು ಬಿ ಆನ್ಸರ್ಡ್ ಆ್ಯಂಡ್ ದೋಸ್ ಆನ್ಸರ್ಸ್ ವೆರ್ ಗಿವನ್ ಬೈ ಬುದ್ಧ. ಇಫ್ ಯು ನೋ ದಟ್ ಕ್ವೆಶನ್ಸ್, ಇಫ್ ಯು ನೋ ದಟ್ ಆನ್ಸರ್ಸ್, ದಟ್ಸ್ ಮೋರ್ ದೆನ್ ಎನಫ್, ರೈಟ್? ದಟ್ ಈಸ್ ಲೈಕ್ ಫಾಲೋಯಿಂಗ್ ಬುದ್ಧ, ಆ್ಯಕ್ಚುಲಿ ಫಾಲೋಯಿಂಗ್ ಬುದ್ಧ ಅಂತ. ನೀವು ಬುದ್ಧಿಸಮ್ನ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ಬುದ್ಧನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳೋಕ್ಕಾಗಲ್ಲ. That is one form of people, one set of people who are like, instead of treating Buddha like a god, ದೇವ್ರ ಥರ ಟ್ರೀಟ್ ಮಾಡೋ ಬದಲು we will treat him as a normal human being. ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಥರ ಟ್ರೀಟ್ ಮಾಡೋಣ ಆ್ಯಂಡ್ ವಿ ವಿಲ್ ರೆಸ್ಪೆಕ್ಟ್ ಆ್ಯಂಡ್ ಫಾಲೋ ದ ವರ್ಡ್ಸ್ ಗಿವನ್ ಬೈ ಬುದ್ಧ. ಬುದ್ಧ ಏನು ಹೇಳಿದಾರೋ ಅದನ್ನು ಫಾಲೋ ಮಾಡಿದ್ರೆ ಸಾಕು. ಇನ್ನೊಂದು ಸೆಕ್ಟ್ ಒರಿಜಿನೇಟ್ ಆಗುತ್ತೆ, ದಟ್ ಈಸ್ ಲೈಕ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬುದ್ಧನ ಜಸ್ಟ್ ಫಾಲೋ ಮಾಡಿದ್ರೆ, ಅವ್ರ ವರ್ಡ್ಸ್ನ ಫಾಲೋ ಮಾಡಿದ್ರೆ ಸಾಲದು, ಬುದ್ಧನ ಗಾಡ್ ಥರ ಟ್ರೀಟ್ ಮಾಡಬೇಕು. ಬುದ್ಧ ಇಸ್ ಹಿಮ್ಸೆಲ್ಫ್ ಅ ಗಾಡ್ ಅಂತ ಒಬ್ಬ ಅವತಾರ ಪುರುಷ, ದೇವರಲ್ದಿರ ಇನ್ನೇನು ಅನ್ನೋ ಥರ. ಸೊ ಜಸ್ಟ್ ಬುದ್ಧನ ಅವ್ರು ಹೇಳಿರೋ ಮಾತನ್ನ ಬರೀ ಫಾಲೋ ಮಾಡಿದ್ರೆ ಸಾಲದು, ನಾವು ಬುದ್ಧನೂ ವರ್ಷಿಪ್ ಮಾಡಬೇಕು, ಬುದ್ಧನ ಐಡಲ್ಸ್ ಮಾಡಬೇಕು, ಅವ್ರನ್ನ ವರ್ಷಿಪ್ ಮಾಡಬೇಕು. ದಿಸ್ ವಾಸ್ 2 sects ಆಫ್ ಪೀಪಲ್ ಹೂ ಒರಿಜಿನೇಟೆಡ್ ವಿತ್ ಇನ್ ದ ಬುದ್ಧಿಸಮ್ ಇಟ್ ಸೆಲ್ಫ್. ಕೆನ್ ಐ ಡೌನ್ ಸೆಟ್ಸ್ ಆಫ್ ಬುದ್ಧಿಸಮ್ ಅಂತ. ಸೆಕ್ಟ್ಸ್ ಆಫ್ ಬುದ್ಧಿಸಮ್, sects of Buddhism. There are 3 sects of Buddhism. There are 3 sects of Buddhism. First one is Hinayana. Yana ಅಂದ್ರೆ ಏನು? Yana. Journey. Good, journey. Journey ಅಂತಾನೂ ಹೇಳ್ಬೋದು. You can call it as vehicle also. Vehicle. Yana means vehicle. Hina andre Hina, lesser, small, chikkadu, something like that. Lesser. Hinayana is also called as lesser vehicle. Hinayana is also called as lesser vehicle. Second sect is Mahayana. Yana andre again vehicle, Maha andre bigger vehicle. It is called as greater vehicle. And last sect is Vajrayana. There is no lesser vehicle, greater vehicle. There are 3 subsects: Hinayana, Mahayana, Vajrayana. Yana simply means vehicle. Hinayana means lesser vehicle, Mahayana means greater vehicle. ಈ ವೆಹಿಕಲ್ ಅಲ್ಲಿ ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ? ಇನ್ ವಿಚ್ ಪಾತ್ ಆರ್ ಯು ಟ್ರಾವೆಲಿಂಗ್? ಸಿ ಬೇಸಿಕ್ಲಿ ಈಗ ಹೀನಯಾನ ಮಹಾಯಾನ ಅಂದರೆ ದಿಸ್ ಇಸ್ ಲೈಕ್ ಸಮಥಿಂಗ್ ದಟ್ ಯು ಆರ್ ಮೇಕಿಂಗ್ ಡಿಫರೆನ್ಸ್ ಫ್ರಮ್ ದ ಒರಿಜಿನಲ್ ಟೀಚಿಂಗ್ಸ್ ಆಫ್ ಬುದ್ಧಿಸಮ್ ಆ್ಯಂಡ್ ಫಾಲೋಯಿಂಗ್ ದಟ್ ಪಾತ್ ಅಂತ. ಯು ಆರ್ ಫಾಲೋಯಿಂಗ್ ದಟ್ ಪಾತ್ ಫಾರ್ ವಾಟ್ ರೀಸನ್? ಲೆಸರ್ ವೆಹಿಕಲ್ ಅಂದರೆ ಈಗ ಯಾನ ಅಂದರೆ ನೀವು ಹೇಳ್ದಂಗೆ ಟ್ರಾವೆಲ್, ಆ ವೆಹಿಕಲಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ. ಈ ಸೆಕ್ಟನ್ನು ಏನಾದರೂ ಫಾಲೋ ಮಾಡಿದ್ರೆ ನೀವು ಯಾವುದೋ ಒಂದು ಡೆಸ್ಟಿನೇಷನ್ ರೀಚ್ ಆಗಬೇಕು. ನೀವು ಬುದ್ಧಿಸಮ್ನ ಫಾಲೋ ಮಾಡಿದ್ರು ಏನೋ ಒಂದು ಅಲ್ಟಿಮೇಟ್ ಏಮ್ ಏನು ಅಂದರೆ ಯು ಕ್ಯಾನ್ ಟೆಲ್ ನಿರ್ವಾಣ ಸರ್ ಅಂತ ಹೇಳ್ಬೋದು. ಅದೇ ರೀತಿ ಹೀನಯಾನ ಫಾಲೋ ಮಾಡಿದ್ರು ಒಂದು ಅಲ್ಟಿಮೇಟ್ ಏಮ್ ಇರುತ್ತಲ್ವಾ. ವಾಟ್ ಈಸ್ ದಟ್ ಅಲ್ಟಿಮೇಟ್ ಏಮ್? ವೇರ್ ಆರ್ ಯು ಟ್ರಾವೆಲಿಂಗ್ ಥ್ರೂ? ಯು ಆರ್ ಟ್ರಾವೆಲಿಂಗ್ ಥ್ರೂ ಸ್ಪಿರಿಚುಯಾಲಿಟಿ. ಅಂತ. ಯುವರ್ ಟ್ರಾವೆಲ್ ಟು ಸ್ಪಿರಿಚುಯಾಲಿಟಿ ಕ್ಯಾನ್ ಬಿ ಇನ್ ಡಿಫರೆಂಟ್ ವೇಸ್. ಐದರ್ ಇಟ್ ಕ್ಯಾನ್ ಬಿ ಥ್ರೂ ಹೀನಯಾನ ಆಲ್ಸೋ, ಇಟ್ ಕ್ಯಾನ್ ಬಿ ಥ್ರೂ ಮಹಾಯಾನ ಆಲ್ಸೋ. Yes, Hinayana means the people who followed the original teachings of Buddha. ಬುದ್ಧ ಏನು ಹೇಳಿದಾರೋ, ಯಾವ ರೀತಿ ಇದ್ದರೆ ಕರೆಕ್ಟಾಗಿ ನಿಮಗೆ ನಿರ್ವಾಣ ಸಿಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದಾರೋ ಅದನ್ನು ಪ್ರಾಪರಾಗಿ ಫಾಲೋ ಮಾಡ್ತಾವ್ರನ್ನ ಹೀನಯಾನ ಅಂತ ಕರಿತೀವಿ. ಒರಿಜಿನಲ್ ಟೀಚಿಂಗ್ಸ್ ಆಫ್ ಬುದ್ಧ. ಅಕಾರ್ಡಿಂಗ್ ಟು ಟೀಚಿಂಗ್ಸ್ ಆಫ್ ಬುದ್ಧ, ದ ಅಲ್ಟಿಮೇಟ್ ಏಮ್ ಇಸ್ ಅಗೇನ್ ಎನ್ಲೈಟ್ಮೆಂಟ್ ಇಟ್ ಸೆಲ್ಫ್, ನಿರ್ವಾಣನೇ. ಬಟ್ ಹೌ ಕ್ಯಾನ್ ಯು ಅಚೀವ್ ದಟ್ ನಿರ್ವಾಣ? ಫಾಲೋಯಿಂಗ್ ಅಷ್ಟಾಂಗಿಕ ಮಾರ್ಗ ಮಾಡಿದ್ರೆ ನಿಮಗೆ 4 ನೋಬಲ್ ಟ್ರೂತ್ಸಲ್ಲಿ ಸಾರೋನ ಓವರ್ಕಮ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಎನ್ಲೈಟನ್ಮೆಂಟ್ ಹೇಗೆ ಸಿಗುತ್ತೆ ಮತ್ತೆ?
Enlightenment can be achieved through self-discipline and meditation. ಸೆಲ್ಫ್ ಅವರು ಆ ಮೆಡಿಟೇಷನ್ ಮಾಡಿದಲ್ವಾ 49 days ಮೆಡಿಟೇಷನ್ ಮಾಡಿದ್ಮೇಲೆ ಅವ್ರಿಗೆ ಎನ್ಲೈಟ್ಮೆಂಟ್ ಸಿಕ್ಕಿದ್ದು. ಅಕಾರ್ಡಿಂಗ್ ಟು ಹೀನಾಯನ ಯುವರ್ ಸ್ಯಾಲ್ವೇಷನ್ ಕ್ಯಾನ್ ಬಿ ಅಚೀವ್ಡ್ ಇಂಡಿವಿಜುವಲಿ. ನಿಮಗೆ ಯಾರದೇ ಆದಂಥ ಹೆಲ್ಪ್ ಬೇಕಾಗಿಲ್ಲ. ನೀವು ಯಾರೋ ಒಬ್ಬರ ಹತ್ರ ಹೋಗಿ ಅವ್ರನ್ನ ಇಂಟರ್ಪ್ರಿಟರ್ ಥರ ನೀವು ಟ್ರೀಟ್ ಮಾಡಿ ಅವ್ರು ಹೇಳ್ಕೊಟ್ಟು ಅವ್ರು ನಿಮ್ಮ ಸ್ಯಾಲ್ವೇಷನ್ ಕೊಡಿಸೋಂಥ ಯಾವ ಅವಶ್ಯಕತೆಯೂ ಇಲ್ಲ. ಯು ಕ್ಯಾನ್ ಅಚೀವ್ ಸ್ಯಾಲ್ವೇಷನ್ ಇಂಡಿವಿಜುವಲಿ ಥ್ರೂ ಸೆಲ್ಫ್ ಡಿಸಿಪ್ಲಿನ್ ಆ್ಯಂಡ್ ಮೆಡಿಟೇಷನ್. ದಟ್ ಈಸ್ ಹೀನಾಯನ. ವಾಟ್ ಡು ಯು ಫೀಲ್? ಅವ್ರೇನಾದರೂ ಐಡಲ್ ವರ್ಷಿಪ್ ಈ ಥರದ್ದು ಏನಾದರೂ ಯೂಸ್ ಮಾಡಿರ್ತಾರೆ ಅಂತ ಅನ್ಸುತ್ತಾ? ಒರಿಜಿನಲ್ ಟೀಚಿಂಗ್ಸ್ ಆಫ್ ಬುದ್ಧನ ಫಾಲೋ ಮಾಡೋರು ದೇ ಡಿ ನಾಟ್ ಪ್ರಾಕ್ಟೀಸ್ ಎನಿ ಫಾರ್ಮ್ ಆಫ್ ಐಡಲ್ ವರ್ಷಿಪ್. ಬುದ್ಧನ ಅವರು ದೇವ್ರ ಥರ ಟ್ರೀಟ್ ಮಾಡೋದಿಲ್ಲ. ಬುದ್ಧ ವಾಸ್ ಟ್ರೀಟೆಡ್ ಆಸ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಬುದ್ಧ ವಾಸ್ ಟ್ರೀಟೆಡ್ ಆಸ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಒರಿಜಿನಲ್ ಟೀಚಿಂಗ್ಸ್ ಆಫ್ ಬುದ್ಧ ಏನು ಹೇಳುತ್ತೋ ಅದನ್ನು ಫಾಲೋ ಮಾಡೋರನ್ನ ನಾವು ಹೀನಾಯಾನೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ಮಹಾಯಾನ. ದೀಸ್ ಆರ್ ಪೀಪಲ್ who thought instead of just following the teachings of Buddha, we will make Buddha himself the God ಅಂತ. ಬುದ್ಧನ ಜಸ್ಟ್ ಅವ್ರ ಟೀಚಿಂಗ್ಸನ್ನು ಫಾಲೋ ಮಾಡೋ ಬದಲು ಬುದ್ಧ ಇಫ್ ಈಸ್ ಗಿವಿಂಗ್ ಸೋ ಮಚ್, ಬೇರೆ ಯಾರೂ ಇಷ್ಟೆಲ್ಲ ನಾಲೆಡ್ಜ್ ನಮಗೆ ಕೊಟ್ಟಿಲ್ಲ, ಅವ್ರು ಕೊಡ್ತಾ ಇದ್ದಾರೆ ಅಂದರೆ ಬುದ್ಧ ಹಿಮ್ಸೆಲ್ಫ್ ಇಸ್ ಗಾಡ್. ವಿ ಶುಡ್ ಟ್ರೀಟ್ ಹಿಮ್ ಲೈಕ್ ಗಾಡ್. ಅವರನ್ನು ವರ್ಷಿಪ್ ಮಾಡಬೇಕು ನಾವು. ಹಿ ಈಸ್ ನಾಟ್ ಅ ಮಿಯರ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ದಿಸ್ ಮಹಾಯಾನ್ ಇಸ್ ಸ್ಟಾರ್ಟೆಡ್ ದಿ ಐಡಲ್ ವರ್ಷಿಪ್ ಆಫ್ ಬುದ್ಧ. ಹೌ ಡು ಯು ಥಿಂಕ್ ಅಕಾರ್ಡಿಂಗ್ ಟು ದೆಮ್ ಸ್ಯಾಲ್ವೇಷನ್ ಕ್ಯಾನ್ ಬಿ ಅಚೀವ್? ಹೀನಾಯನೀಸ್ ಪ್ರಕಾರ, ಒರಿಜಿನಲ್ ಟೀಚಿಂಗ್ಸ್ ಆಫ್ ಬುದ್ಧ ಪ್ರಕಾರ ನಿಮಗೆ ಸ್ಯಾಲ್ವೇಷನ್ ಸಿಗೋದು, ಮೋಕ್ಷ ಸಿಗೋದು, ಅಲ್ಟಿಮೇಟಾಗಿ ಸಿಗೋದು ಥ್ರೂ ಮೆಡಿಟೇಷನ್ ಆ್ಯಂಡ್ ಸೆಲ್ಫ್ ಡಿಸಿಪ್ಲಿನ್. ಬಟ್ ಅಕಾರ್ಡಿಂಗ್ ಟು ಮಹಾಯಾನಸ್, ವಾಟ್ ಡು ಯು ಫೀಲ್? ಇಲ್ಲಿ ದೆ ಟೆಲ್ ಇಫ್ ಯು ವಾಂಟ್ ಸ್ಯಾಲ್ವೇಷನ್ ಯು ನೀಡ್ ಸಮ್ ಹೆಲ್ಪ್. ಯು ವಿಲ್ ನಾಟ್ ಬಿ ಏಬಲ್ ಟು ಅಚೀವ್ ಇಟ್ ಇಂಡಿವಿಜುವಲಿ ಆ್ಯಂಡ್ ದ ಹೆಲ್ಪ್ ವಿಲ್ ಬಿ ಪ್ರೊವೈಡೆಡ್ ಟು someone called as ಬೋಧಿಸತ್ವಾಸ್. ಬೋಧಿಸತ್ವಾಸ್ ಅನ್ನೋ ಕಾನ್ಸೆಪ್ಟ್ನ ಒರಿಜಿನೇಟ್ ಮಾಡ್ತಾರೆ ಈ ಮಹಾಯಾನೀಸ್. ಯಾರಿದು ಸರ್ ಬೋಧಿಸತ್ವಾಸ್ ಅಂದರೆ? ಬೋಧಿಸತ್ವಾಸ್ ಮೀನ್ಸ್ ಪೀಪಲ್ ಹೂ ವಾಂಟೆಡ್ ಟು ಬಿಕಮ್ ಬುದ್ಧಾಸ್. ಪೀಪಲ್ ಹೂ ವಾಂಟೆಡ್ ಟು ಬಿಕಮ್ ಬುದ್ಧಾಸ್ ಆರ್ ಕಾಲ್ಡ್ ಆಸ್ ಬೋಧಿಸತ್ವಾಸ್ ಅಂತ. ನಾಳೆ ನಾವು ಬುದ್ಧ ಆಗೋ ದಾರಿಲಿ ಇರ್ತಾರಲ್ವಾ, ನಾವು ಬುದ್ಧ ಆಗ್ಬಿಡ್ತೀವಿ ಅಂತ. ಬುದ್ಧ ಅಂದರೆ ಅವ್ರು ಹೀಸ್ ಅ ಎನ್ಲೈಟೆಂಡ್ ಪರ್ಸನ್. ಸೊ ನಾವು ಎನ್ಲೈಟೆಂಡ್ ಪರ್ಸನ್ಸ್ ಆಗ್ಬಿಡ್ತೀವಿ ಅನ್ನೋ ದಾರಿಲಿ ಇರೋರನ್ನ ನಾವು ಬೋಧಿಸತ್ವಾಸ್ ಅಂತ ಕರಿತೀವಿ. ದೇರ್ ಆರ್ 6 ಬೋಧಿಸತ್ವಾಸ್. ಐ ಮೇಕ್ ಯು ರೈಟ್. ಆ ಬೋಧಿಸತ್ವಾಸ್ ಹೆಲ್ಪ್ ತಗೊಂಡು ಯು ಕ್ಯಾನ್ ಅಟೈನ್ ಸ್ಯಾಲ್ವೇಷನ್ ಅಂತ. ಬಟ್ ಹೀನಾಯನ ಪ್ರಕಾರ ದಟ್ ಈಸ್ ಇಂಡಿವಿಜುವಲ್. ನಿಮ್ಮ ಕಷ್ಟ, ನಿಮ್ಮ ಡಿಸಿಪ್ಲಿನ್, ನಿಮ್ಮ ಮೆಡಿಟೇಷನ್ ವಿಲ್ ಮೇಕ್ ಯು ಗೆಟ್ ಸ್ಯಾಲ್ವೇಷನ್. ಬಟ್ ಇನ್ ಮಹಾಯಾನ ಯು ನೀಡ್ ದ ಹೆಲ್ಪ್ ಆಫ್ ಬೋಧಿಸತ್ವಾಸ್ ಟು ಅಟೈನ್ ಸ್ಯಾಲ್ವೇಷನ್. ಆ್ಯಂಡ್ ದೀಸ್ ಪೀಪಲ್ ಸ್ಟಾರ್ಟೆಡ್ ಐಡಲ್ ವರ್ಷಿಪ್ಸ್. ಆ್ಯಂಡ್ ಬಿಕಾಸ್ ಆಫ್ ವಿಚ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಬುದ್ಧಿಸಮ್ ಡಿಟಿರೇಟ್ ಆಗೋಕ್ಕೂ ಸ್ಟಾರ್ಟ್ ಆಗುತ್ತೆ. ಒರಿಜಿನಲ್ ಫಾರ್ಮಲ್ಲಿ ಇದ್ದರೆ ಮಾತ್ರನೇ ಅದಕ್ಕೆ ದ್ಯಾಟ್ ವಾಟ್ ಯು ಕಾಲ್ ದ ಒರಿಜಿನಾಲಿಟಿ ಅಲ್ಲಿ ಉಳ್ಕೊಳುತ್ತೆ. ನೀವು ಅದನ್ನು ಇಂಟರ್ಪ್ರೇಟ್ ಮಾಡಬೇಕಾದ್ರೆ ನಿಮಗೇನು ಅರ್ಥ ಆಗುತ್ತೋ, ನಿಮಗೇನು ಇಷ್ಟ ಬರುತ್ತೋ ಆ ರೀತಿ ಇಂಟರ್ಪ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ನಾಳೆ ಅದನ್ನು ಪ್ರತಿಯೊಬ್ಬರು ಬೇರೆ ಬೇರೆ ರೀತಿ ಇಂಟರ್ಪ್ರೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ದೆನ್ ವಾಟ್ ವಿಲ್ ಹ್ಯಾಪನ್ ಟು ದಟ್ ಒರಿಜಿನಲ್, ದ ಕೋರ್ ಫಾರ್ಮ್ ಆಫ್ ಬುದ್ಧಿಸಮ್, ಕೋರ್ ಫಾರ್ಮ್ ಆಫ್ ಬುದ್ಧಾಸ್ ಥಾಟ್ಸ್, ಇಟ್ ಲೂಸಸ್ ಇಟ್ಸ್. ಈ ಥರ ಲೂಸ್ ಆಗಿ 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 ಅಲ್ಟಿಮೇಟ್ ಆಗಿ ಕಂಪ್ಲೀಟಾಗಿ ಇಂಡಿಯಾಯಿಂದ ಡಿಕ್ಲೈನ್ ಆಗೇ ಹೋಗ್ಬಿಡುತ್ತೆ. ಕಂಪ್ಲೀಟಾಗಿ ಇಂಡಿಯಾದಿಂದನೇ ಬಿಟ್ಟು ಹೋಗ್ಬಿಡೋದು. ಅಷ್ಟು ಮಟ್ಟಿಗೆ ದೇ ವಿಲ್ ಮೇಕ್ ಆಲ್ ದ ಚೇಂಜಸ್. ಇವತ್ತಿದೆಯಾ ಬುದ್ಧಿಸಮ್ ಇಂಡಿಯಾದಲ್ಲಿ? ಹಿಮಾಚಲ್ ಪ್ರದೇಶ್, ಆ ಟಿಬೇಟ್, ಆ ಚೈನಾ ರೀಜನಲ್ಲಿ ಸ್ವಲ್ಪ ಉಳ್ಕೊಂಡಿರೋರಲ್ಲಿ ಮೀನ್ಸ್ ಇಲ್ಲ ಅಂತ ನಾನು ಒಬ್ಬರು ಇಲ್ಲ ಅಂತ ನಾನು ಹೇಳಲ್ಲ ಸರ್. ಬಟ್ ಬುದ್ಧಿಸಮ್ ಅನ್ನೋದು ಹುಟ್ಟಿದ್ದೇ ಇಂಡಿಯಾದಲ್ಲಿ. ಸಿದ್ಧಾರ್ಥ ಅವರು ನೇಪಾಳಲ್ಲಿ ಹುಟ್ಟಿರ್ಬೋದು, ಅವ್ರಿಗೆ ಎನ್ಲೈಟ್ಮೆಂಟ್ ಸಿಕ್ಕಿದ್ದೆಲ್ಲಿ? ಬೋಧ್ಗಯ, ಬಿಹಾರಲ್ಲಿ. ಅವ್ರಿಗೆ ಎನ್ಲೈಟನ್ಮೆಂಟ್ ಸಿಕ್ಕಿದ ಮೇಲೆ ಅವ್ರು ಬಂದಂಥ ವಿಚಾರಗಳನ್ನ ಜನರಿಗೆ ಹೇಳೋದೇ ಅಲ್ವಾ ಬುದ್ಧಿಸಮ್ ಅಂತ ಕಾನ್ಸೆಪ್ಟು. ಅದು ಒರಿಜಿನೇಟ್ ಆಗಿದೆ ಎಲ್ಲಿ ಅಂದರೆ ಇಂಡಿಯಾದಲ್ಲಿ. ಇಂಡಿಯಾದಲ್ಲೇ ಹುಟ್ಟಿರೋ ವಿಚಾರ ಇವತ್ತು ಇಂಡಿಯಾದಲ್ಲಿ ಇಲ್ಲ. ಇನ್ ದಟ್ ಸೆನ್ಸ್ ಇಂಡಿಯಾದಲ್ಲೇ ಹುಟ್ಟಿರೋ ರಿಲಿಜಿಯನ್ ವಿಚ್ ಸ್ಪೋಕ್ ಸೋ ಮಚ್ ಗುಡ್. ಎಷ್ಟೊಂದು ಜನಕ್ಕೆ ಇಷ್ಟ ಆಯ್ತದು. ಮಧ್ಯಮ ಮಾರ್ಗ, 4 ನೋಬಲ್ ಟ್ರೂತ್ಸ್, ಸೊ ಪ್ರಾಕ್ಟಿಕಲ್ ರಿಫಾರ್ಮರ್ಸ್, ಅಂಡರ್ಸ್ಟ್ಯಾಂಡಿಂಗ್ ದ ರಿಯಾಲಿಟಿ ಆಫ್ ವರ್ಲ್ಡ್ಲಿ ಪ್ರೆಷರ್ಸ್. ಈ ಕ್ವೆಶನ್ಸ್ನೆಲ್ಲ ಆನ್ಸರ್ ಮಾಡಿದಂಥ ರಿಲಿಜನ್ ಇವತ್ತು ಇಂಡಿಯಾದಲ್ಲಿ ಇಲ್ಲ. ಸಾರಿ ಮೇಡಮ್, ಸಡನ್ಲಿ ಕನ್ವರ್ಟ್ ಆಗುತ್ತೆ ಅಂತನಾ? ಲೈಕ್ ಇಫ್ ದೇ ಕನ್ವರ್ಟ್ ದೇ ಕ್ಯಾನ್ ಕಾಲ್ ದಮ್ ಆಸ್ ಬುದ್ಧಿಸ್ಟ್ ಅಂತ. ಐ ಫಾಲೋ ಬುದ್ಧಿಸ್ಟ್ ರಿಲಿಜನ್ ಅಂತ ಹೇಳ್ತಾರೆ. ಈಗ ಓಕೆ 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 ಲೈಕ್ ಬುದ್ಧಿಸಮ್ಗೆ ಕನ್ವರ್ಟ್ ಆಗೋದು ಅಂದರೆ ದೇರ್ ಆರ್ 2 ways ಹೌ ಪೀಪಲ್ ಕನ್ವರ್ಟ್ ಇಟ್ ಮೇಡಮ್. ಲೈಕ್ ಒಬ್ಬೊಬ್ಬರು ಏನಾಗ್ತಾರೆ, ದೇ ಬಿಕಮ್ ಮಾಂಕ್ಸ್, ಬುದ್ಧಿಸ್ಟ್ ಮಾಂಕ್ಸ್. ಆ ಸಂಘ ಅಂತ ಕರೆದಲ್ವಾ, ದೇರ್ ಅಲ್ಟಿಮೇಟ್ ಏಮ್ ಏನು ಅಂದರೆ ಬುದ್ಧನ ಟೀಚಿಂಗ್ಸನ್ನು
ಪ್ರೀಚ್ ಮಾಡೋದು ಅಂತ. ಬಟ್ ಸಮ್ ಪೀಪಲ್ ಜಸ್ಟ್ ಫಾಲೋ ದ ಕಲ್ಚರ್ ಆಫ್ ದೆಮ್. ಅವ್ರನ್ನ ಪ್ರೀಚ್ ಮಾಡೋಕ್ಕೆ ಹೋಗಲ್ಲ. ದೇ ಟೇಕ್ ದ ನ್ಯೂಯೆನ್ಸ್ ಆಫ್ ದಟ್ ಇಂಪಾರ್ಟೆಂಟ್ ಕೋರ್ ಪ್ರಿನ್ಸಿಪಲ್ಸ್ನ ತೊಗೊಂಡು ದೇ ಟ್ರೈ ಟು ಇನ್ಕಲ್ಕೇಟ್ ಇನ್ ದೇರ್ ಲೈಫ್. ಈಗ ನಾವು ಹಿಂದೂಯಿಸಮ್ನ ಫಾಲೋ ಮಾಡ್ತೀವಿ ಅಂತ ತೊಗೊಂಡ್ರೆ ಐ ವುಡಂಟ್ ಸೇ ದಟ್ ಇಸ್ ಗುಡ್ ಆರ್ ರಾಂಗ್, ಬಟ್ ಒಂದು ದೇವ್ರನ್ನ ನಂಬ್ತೀವಿ, ಆ ದೇವರಿಗೆ ಅಂತ ಒಂದು ಡೇ ಇಡ್ತೀವಿ, 7 ಡೇಸಲ್ಲಿ ಯಾವುದೋ ಒಂದು ಡೇ ಇರುತ್ತೆ, ಪೂಜೆ ಮಾಡ್ತೀವಿ. ದಿಸ್ ಆರ್ ಸಮಥಿಂಗ್ ದಟ್ ಯು ಟೇಕ್ ಫ್ರಮ್ ದಟ್ ರಿಲಿಜನ್. ಸೊ ಆ ರೀತಿಯಾಗಿ ಕೆಲವೊಂದು ಪ್ರಿನ್ಸಿಪಲ್ಸನ್ನು ತೊಗೊಂಡು ದೇ ಫಾಲೋ ಇಟ್. ಎರಡು ರೀತಿಯೂ ಬರುತ್ತೆ. ನಾವು ಬುದ್ಧಿಸ್ಟ್ ಸೆಂಟರ್ಸ್ನ ಐ ಹ್ಯಾವ್ ಸೀನ್ ಇಸ್, ಐ ಆಮ್ ನಾಟ್ ಶ್ಯೂರ್, ಐ ಹ್ಯಾವ್ ಸೀನ್ 1 or 2 ಬುದ್ಧಿಸ್ಟ್ ಸೆಂಟರ್ಸ್. ಕುಶಾಲನಗರ ಅದು ಬುದ್ಧಿಸ್ಟ್ ಸೆಂಟ್ರಾ ಜೈನ ಸೆಂಟ್ರಾ? ಬುದ್ಧಿಸ್ಟ್ ಗೋಲ್ಡ್, ಅದು ಜೈನ ಟೆಂಪಲ್ ಅಲ್ವಾ? ಈ ಶ್ರವಣ ಬೆಳಗೊಳ ಈ ಧರ್ಮಸ್ಥಳ ಹತ್ರ ಬರುತ್ತಲ್ವಾ, ಅದು ಬರುತ್ತೆ. ಬುದ್ಧಿಸ್ಟ್ ಅಂತ ಹೇಳ್ತಿದ್ದೆ ನಾನು ಒಂದ್ಸತಿ ಕುಶಾಲನಗರಕ್ಕೆ ಹೋಗಿದ್ದೀನಿ. ಅಲ್ಲಿ ನನಗೆ ಬುದ್ಧಿಷ್ಟ ಅದು ಜೈನಿಷ್ಟ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಅದನ್ನು ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಬುದ್ಧಿಸ್ಟ್ ಗೋಲ್ಡನ್ ಟೆಂಪಲ್, ಬುದ್ಧಿಸ್ಟ್ ಗೋಲ್ಡನ್ ಟೆಂಪಲ್ ಇರಬೇಕು. ದೇ ವಿಲ್ ಬಿ ವೇರಿಂಗ್ ದಟ್ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು. ಓಕೆ ದಲೈ ಲಾಮಾ ಅವ್ರಿಗೆ ಟ್ರೂ. ಎಸ್ ಐ ಗೆಸ್ ಒಂದು 3 ಐಡಲ್ಸ್ ಬರುತ್ತಲ್ಲಿ, ಒಳಗಡೆ ಒಂದು ಗೋಲ್ಡ್ ಕಲರಲ್ಲೇ ಇಟ್ಟಿರ್ತಾರೆ. ಅಷ್ಟು ಕಡಿಮೆ ಆಗಿಬಿಟ್ಟಿದೆ ಬುದ್ಧಿಸಮ್ನ ಫಾಲೋ ಮಾಡೋದು ಕೂಡ. ಇಫ್ ಯು ಫಾಲೋ ಇಟ್ ಇಸ್ ರಿಯಲಿ ಗುಡ್, ಬಟ್ ಫಾಲೋಯಿಂಗ್ ಇಸ್ ರಿಯಲಿ ಡಿಫಿಕಲ್ಟ್. ನಮ್ಮ ಮೈಂಡೇನೆ ಎಷ್ಟು ಕರಪ್ಟ್ ಆಗಿಬಿಟ್ಟಿರುತ್ತೆ ಅಂದರೆ ವಿ ಡೋಂಟ್ ನೋ ವಾಟ್ ಟು ಸಿ, ವಾಟ್ ಟು ಟಾಕ್, ವಾಟ್ ಟು ಲೈಕ್ ಪರ್ಸೀವ್ ಆಲ್ಸೋ. ರೈಟ್ ಅಬ್ಸರ್ವೇಷನ್, ರೈಟ್ ಆ್ಯಕ್ಷನ್, ರೈಟ್ ಮೆಡಿಟೇಷನ್, ರೈಟ್ ಡಿಟರ್ಮಿನೇಷನ್, ಅದು ರೈಟ್ ಮಾಡಿದ್ರೆ ಸಾಕು, ಲೈಫೆಲ್ಲ ರೈಟ್ ಆಗಿಬಿಡುತ್ತೆ. ಬಟ್ ಅಗೇನ್ ಒರಿಜಿನಲ್ ಏನಿರುತ್ತೋ ಆ ಮಾತಾಡಿರೋರು ಇರೋವರೆಗೂ ಅದು ಮಾತಾಡಿರೋದು ಥರನೇ ಇರುತ್ತೆ ಅನಿಸುತ್ತೆ. ಬಟ್ ಬೇರೆ ಯಾರಾದರೂ ಅವ್ರು ಹೇಳಿರೋದನ್ನು ಚೇಂಜ್ ಮಾಡ್ತಾ ಶುರು ಮಾಡಿದ್ರೆ, ಈಗೇನು ಈಗ ಬುದ್ಧಿಸಮ್ ಹೇಗೆ ಸ್ಪ್ರೆಡ್ ಆಯಿತು ಸರ್ ಅಂದರೆ, ಬುದ್ಧವರಿದ್ದರು, ಅವರೊಂದು ಫಿಲಾಸಫಿ ಕೊಟ್ಟರು ಧಮ್ಮ ಅಂತ, ಅದನ್ನು ಸಂಘ ಪ್ರೀಚ್ ಮಾಡಬೇಕಾಯಿತು. ಹೌ ಶ್ಯೂರ್ ಆರ್ ಯು ದಟ್ ದ ಪ್ರೀಚರ್ಸ್ ದ ಡಿಸೈಪಲ್ಸ್ ಆಫ್ ಬುದ್ಧ ಟೋಲ್ಡ್ ದ ಸೇಮ್ ವೇ ವಾಟ್ ಬುದ್ಧ ಟೋಲ್ಡ್? ನಾನು ನಿಮ್ಗೇನೋ ಒಂದು ವಿಚಾರ ಹೇಳ್ತೀನಿ, ನೀವು ಇನ್ನೊಬ್ಬರಿಗೆ ಹೇಳಿ ಅಂದರೆ ನಾನು ಏನು ಹೇಳಿದ್ನೋ ಅದನ್ನೇ ಹೇಳ್ತೀರಾ, ನಿಮ್ಗೆ ಏನು ಅರ್ಥ ಆಗಿದೆ ಅದನ್ನು ಹೇಳ್ತೀರಾ. ಸೊ ಹೌ ಇಸ್ ಇಟ್ ವೆರಿ ಪ್ಯಾರಲೆಲ್ ಆರ್ ವೆರಿ ಸಿಮಿಲರ್ ಟು ವಾಟ್ ಐ ಟೋಲ್ಡ್? ಹೌ ಮಚ್ ಪರ್ಸೆಂಟೇಜ್ ಗ್ಯಾರಂಟಿ ಇರುತ್ತದು? ಸೊ ಆ ಥರ ಚೇಂಜ್ ಆಗ್ತಾ ಎಲ್ಲನೂ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಹೆಚ್ಚು ಕಮ್ಮಿ ಆಗಲೇಬೇಕು. ಈಗ ರೈಟ್ ಡೌನ್ ಫಸ್ಟ್ ಹೀನಾಯನ ಲೆಸರ್ ವೆಹಿಕಲ್. ಅಂಡರ್ ಹೀನಾಯನ ಯು ಕ್ಯಾನ್ ರೈಟ್ ಡೌನ್ these are followers of original teaching of Buddha. Followers of original ಟೀಚಿಂಗ್ಸ್ ಆಫ್ ಬುದ್ಧ. ಬುದ್ಧ ಅವರು ಒರಿಜಿನಲಿ ಏನು ಹೇಳಿದಾರೋ ಆ ಮಾತನ್ನು ಫಾಲೋ ಮಾಡ್ತಾ ಇರೋರನ್ನ ಹೀನಯಾನೀಸ್ ಅಂತ ಕರಿತೀವಿ, ದ ಲೆಸರ್ ವೆಹಿಕಲ್ ಒನ್ಸ್. ನೆಕ್ಸ್ಟ್ ಪಾಯಿಂಟ್, they believed salvation can be achieved. They believed salvation can be achieved individually. They believed salvation can be achieved individually through self-discipline and meditation. Through self-discipline and meditation. Next point, they rejected idol worship, ಮೂರ್ತಿ ಆರಾಧನೆ. See, this is even some form of idol worship. ನಿಮ್ಗೇನು ಅನ್ಸುತ್ತೆ? ಐಡಲ್ ವರ್ಷಿಪ್ ಕರೆಕ್ಟ್ ಅನ್ಸುತ್ತಾ ತಪ್ಪು ಅನ್ಸುತ್ತಾ? ಸರ್ ನಮ್ಮ ಮನೆಯಲ್ಲೆಲ್ಲ ದೇವ್ರ ಫೋಟೋಸ್ ಇದೆ, ದೇವಸ್ಥಾನಕ್ಕೆ ಹೋಗಿ ವಿಗ್ರಹಗಳಿಗೆಲ್ಲ ಕೈ ಮುಗಿತೀವಿ, ನೀವು ಕರೆಕ್ಟಾ ತಪ್ಪ ಅಂತ ಕೇಳ್ತಾ ಇದ್ದೀರಾ ಅಂದರೆ ಯಾರು ನೋಡಿದ್ದಾರೆ ದೇವರು ಇವ್ರು ಇದೇ ರೀತಿ ಇರ್ತಾರೆ ಅಂತ? ನಮ್ಮ ಬಿಲೀಫ್ಸ್ ಯಾವ ಮಟ್ಟಕ್ಕಿದೆ ಅಂದರೆ ಸರ್, ನಮ್ಮ ಇಮ್ಯಾಜಿನೇಷನ್, ಹಿಂದೂಯಿಸಮಲ್ಲಿ 33 ಕೋಟಿ ದೇವರಿದ್ದಾರೆ ಸರ್. ನೀವು ಕಷ್ಟ ಕಾಲಕ್ಕೆ ಯಾವ ದೇವ್ರನ್ನ ಕರಿಬೇಕು ಅಂತ ನಿಮಗೆ ಗ್ಯಾರಂಟಿ ಇರಲ್ಲ. ಯಾರನ್ನ ಕರಿತೀರಾ ನೀವು?
ನಾನು ಯಾರ ರಿಲಿಜನ್ನು ಟಚ್ ಮಾಡೋಕ್ಕೆ ಹೋಗಲ್ಲ. ಸಿ ಇಟ್ ಈಸ್ ಯುವರ್ ಪರ್ಸನಲ್ ಬಿಲೀಫ್. ಈವನ್ ಐ ಬಿಲೀವ್, ನಾನು ಇಷ್ಟೆಲ್ಲ ಮಾತಾಡ್ಬೋದು ಸರ್, ಐಡಲ್ ವರ್ಷಿಪ್ ಎಲ್ಲ ಏನಕ್ಕೆ ಸರ್ ಅಂತೆಲ್ಲ ನಾನು ಮಾತಾಡಿದ್ರು ಸ್ಯಾಟರ್ಡೆ ನಾನು ಹೋಗ್ತೀನಿ ದೇವಸ್ಥಾನಕ್ಕೆ. ಅದು ನಮ್ಮ ಆ ರಿಲಿಜಿಯನ್, ಆ ದೇವರು ಅನ್ನೋ ವಿಚಾರ ನಮ್ಗೆ ಎಷ್ಟು ಡೀಪ್ ರೂಟೆಡ್ ಆಗಿಬಿಟ್ಟಿದೆ ಅಂದರೆ, ನೀವು ಹುಟ್ಟಿದಾಗಿಂದ ಪ್ರತಿದಿನ ಅದನ್ನು ಬಿಟ್ಟು ಮಾತಾಡೋಕ್ಕಾಗೋದೇ ಇಲ್ಲ. ಬಟ್ ಐಡಲ್ ವರ್ಷಿಪ್ ಹೇಗಾಗುತ್ತೆ ಅಂದರೆ, ಸಮ್ಮನ್ ಹ್ಯಾಸ್ ಟೋಲ್ಡ್ ಸಮಥಿಂಗ್ ಆ್ಯಂಡ್ ಯು ಆರ್ ಬಿಲೀವಿಂಗ್ ದ್ಯಾಟ್, ಬಟ್ ವಾಟ್ ಇಸ್ ದ ಆ್ಯಕ್ಚುಯಲ್ ಟ್ರೂತ್? ನಮ್ಮ ಲೈಫಲ್ಲಿ ನಾವು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ, ನಾವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸನೂ ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ, ಹುಟ್ಟಿದಾಗಿಂದ ಇವತ್ತವರೆಗೂ ನಮ್ಗೆ ಯಾರೋ ಹೇಳಿರೋದು, ಯಾರೋ ಮಾಡಿರೋದು. ನಾವು ಇದೇ ರೀತಿ ಊಟ ಮಾಡಬೇಕು ಅಂದ್ರೂ ಇದನ್ನೆಲ್ಲೋ ನೋಡಿದ್ದೀವಿ, ಯಾರೋ ಹೇಳಿದ್ದಾರೆ. ಇದನ್ನೇ ತಿನ್ನಬೇಕು ಅಂದ್ರೂ ಯಾರೋ ನೋಡಿದ್ದಾರೆ, ಯಾರೋ ಹೇಳಿದ್ದಾರೆ. ಇದೇ ರೀತಿ ಮಾತಾಡಬೇಕು ಅಂದ್ರೆ, ಇದೇ ರೀತಿ ಬದುಕಬೇಕು, ಇದೇ ರೀತಿ ಬಟ್ಟೆ ಹಾಕ್ಕೊಳ್ಬೇಕಂದ್ರೂ ಇವತ್ತವರೆಗೂ ನಾವೇನೇನೆಲ್ಲ ಮಾಡ್ತಾ ಇದೀವೋ ಎಲ್ಲಾನು ಯಾರೋ ಹೇಳಿರೋದು, ಯಾರೋ ಮಾಡಿರೋದು. ಮತ್ತೆ ನಿಮ್ಮ ಸ್ವಂತದ್ದೇನಿದೆ ಇಲ್ಲಿ? ನೀವೇ ಯೋಚನೆ ಮಾಡಿ, ನೀವೇ ಡಿಸೈಡ್ ಮಾಡಿ ಮಾಡಿರೋಂಥ ಕೆಲಸ ಯಾವುದಿದೆ? ಯಾವುದೂ ಇಲ್ವಾ? ಮತ್ತೆ ಯಾವುದೂ ಇಲ್ಲ, ಮತ್ತೆ ನಿಮ್ದು ಅಂತ ಏನಿದೆ ಇಲ್ಲಿ? ಇಲ್ಲ ಸರ್, ಇದು ನಾನು ಯಾರ ಹತ್ರನೂ ಕಾಪಿ ಮಾಡಿಲ್ಲ, ನನ್ನ ಮೈಂಡಿಗೆ ಬಂದಿರೋದು, ನಾನು ಯೋಚನೆ ಮಾಡಿ ಮಾಡಿರೋಂಥ ಕೆಲಸ ಇದು ಅಂತ ಯಾವುದಾದ್ರೂ ಒಂದಾದ್ರೂ? ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂತಲ್ಲ, ಇನ್ಫ್ಯಾಕ್ಟ್ ನಾನು ಮಾಡಿರಲ್ಲ. ಸೊ ವಿ ಆರ್ ಸೋ ಮಚ್ ಟ್ಯೂನ್ಡ್ ಟು ಫಾಲೋ. ಹೇಳಿದರೆ ಫಾಲೋ ಮಾಡ್ಬೇಕು. ನೀವೇನಾದರೂ ಇದನ್ನೆಲ್ಲ ಕ್ವಶನ್ ಮಾಡೋಕ್ಕೆ ಶುರು ಮಾಡಿದ್ರೆ ತಲೆ ಸರಿಯಿಲ್ಲ ಅನ್ನೋಕ್ಕೆ ಶುರು ಮಾಡ್ತಾರೆ. ಮನೆಯವರೇನೂ ಒಪ್ಕೊಳಲ್ಲ, ದೇಲ್ ಬಿ ಲೈಕ್ ಇವನ್ಗೇನೋ ಆಗೋಗ್ಬಿಟ್ಟಿದೆ ಅಂತ. ನಮ್ಮನ್ನ ಆ ಮಟ್ಟಕ್ಕೆ, ನಮ್ಮನ್ನ ಅಂತಾನೆ ಇಲ್ಲ, ನಮ್ಮ ಜನ್ರೇಷನ್ಸಿಂದ ಬಂದ್ಬಿಟ್ಟಿದೆ ಅದು. ಇದನ್ನ ಫಾಲೋ ಮಾಡ್ಕೊಂಡು ಬರ್ಬೇಕಷ್ಟೇ. ಅದನ್ನು ಕ್ವಶನ್ ಮಾಡಿದ್ರೆ ಈಗ ಹೇಗಾಗುತ್ತೆ ಅಂದರೆ, ಈಗ ಬೇಡ ಬಿಡಿ, ಪಾರ್ಟಿ ಹೆಸರು ಬೇಡ, ಅವ್ರು ಹೇಳೋ ಮಾತನ್ನು ಕೇಳಿಲ್ಲ ಅಂದರೆ ಆ್ಯಂಟಿ ಹಿಂದೂ, ಆ್ಯಂಟಿ ನ್ಯಾಷನಲ್ ಅಂದ್ಬಿಡ್ತಾರೆ. ಗುರು, ನೀನು ಹೇಳಿದ್ದು ನಾನು ನೀನು ಫಾಲೋ ಮಾಡ್ತಿಲ್ಲ ಅಂದರೆ ನಾನು ಬೇರೊಬ್ಬರನ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ. ನೀವು ಹೇಳ್ತಾ ಇರೋದ್ರಲ್ಲಿ ಏನೋ ಒಂಚೂರು ತಪ್ಪಿದೆ, ನಾನು ತಪ್ಪನ್ನು ಹೇಳ್ತಾ ಇದ್ದೀನಿ ಅಷ್ಟೇನೆ. ನಿಮ್ಮನ್ನು ರಾಂಗ್ ಅಂತಿದ್ದಂಗೆ ಪಕ್ಕದವ್ರು ರೈಟ್ ಅಂತ ಅನ್ಕೊಂಡ್ರೆ ಅದು ಅವ್ರು ತಪ್ಪಾಗುತ್ತಲ್ವಾ? ಐ ಆಮ್ ಜಸ್ಟ್ ಟೆಲಿಂಗ್ ಯು ಆರ್ ರಾಂಗ್. ಇಟ್ ಡಸಂಟ್ ಮೀನ್ ದಟ್ ಆಪೋಸಿಟ್ ಪರ್ಸನ್ ಇಸ್ ರೈಟ್ ಆಲ್ಸೋ. ಅದು ತಪ್ಪು, ದಟ್ ಥಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಬೇಡ, ತುಂಬ ಇದಾಗ್ಬಿಡುತ್ತೆ. ಇಲ್ಲಿ ಗೋಯಿಂಗ್ ಟು ಪಾಲಿಟಿಕ್ಸ್ ಇದಕ್ಕೆಲ್ಲ ಹೋಗುತ್ತೆ. ರಿಜೆಕ್ಟೆಡ್ ಐಡಲ್ ವರ್ಷಿಪ್. ಬೇಕಂದ್ರೆ you read down also, Buddha was not treated as God. Buddha was not treated as God and just as human being. Even if this sect want to propagate with the people, ಅವ್ರು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು ಜನರ ಹತ್ರ ಮಾತಾಡೋದಕ್ಕೆ. And they used Pali language. They used Pali language. They used Pali language. And one more thing important about Hinayan is, one of an important king called as Ashoka used to follow this Hinayana form of Buddhism. King Ashoka favored Hinayana Buddhism. ದಿಸ್ ಕಿಂಗ್ ಅಶೋಕ, ಮೌರ್ಯನ್ ಟೈಮ್ಸಲ್ಲಿ, ಐ ಟೋಲ್ಡ್ ಯು, ಬಿಂಬಿಸಾರ ಟೈಮಲ್ಲಿ ಜನಪದಾಸ್ ಬಗ್ಗೆ ಮಾತಾಡಬೇಕಾದ್ರೆ ದೇ ಸ್ಟಾರ್ಟೆಡ್ ದಿಸ್ ಅಗ್ರೆಸಿವ್ ಎಕ್ಸ್ಪ್ಯಾನ್ಷನಿಸ್ಟ್ ಪಾಲಿಸಿ ಆ್ಯಂಡ್ ಅಲ್ಟಿಮೇಟಾಗಿ ಅದು ಎಂಡ್ ಆಗೋದೇ ಅಶೋಕ ಟೈಮಲ್ಲಿ ಅಂತ. ಅಶೋಕನ ಟೈಮ್ಸಲ್ಲಿ ಹೇಗಾಗುತ್ತೆ ಅಂದರೆ, ಅಶೋಕ ಟೈಮ್ ಅಷ್ಟರಲ್ಲಿ ಮೌರ್ಯ, ನಾವು ನೆಕ್ಸ್ಟ್ ಮಾತಾಡ್ತೀವಿ ಜೈನಿಸಮ್ ಆದಮೇಲೆ, ಬುದ್ಧಿಸಮ್ ಜೈನಿಸಮ್ ಅನ್ನೋ ಕಾನ್ಸೆಪ್ಟ್ ಎಲ್ಲ ಎಸ್ಟಾಬ್ಲಿಷ್ ಆಗಿ ಸಮ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ಇರುತ್ತೆ. ಬಟ್ ಹೌ ಆರ್ ದೀಸ್ ಪೀಪಲ್ ಅಂದರೆ, ದೇ ವರ್ ಟೂ ಮಚ್ ಆಫ್ ಅಗ್ರೆಸಿವ್. ಬೇಕು ಅಂದರೆ ಎಷ್ಟು ಜನನ ಸಾಯಿಸಾದ್ರೂ ಜಾಗ ಬೇಕೇ ಬೇಕು ಅಂತ. ಒಂದು ಕಳಿಂಗ ವಾರ್ ವೇಜ್ ಮಾಡ್ತಾ ಇರೋದು ಅಶೋಕ, ಒಡಿಶಾ ರೀಜನಲ್ಲಿ ಕಳಿಂಗ ಅಂತ ಕರೀತೇವೆ. ಆ ಡೈನಾಸ್ಟಿ ಮೇಲೆ ಅಟ್ಯಾಕ್ ಮಾಡಿ they'll fight the war and they'll be almost victorious. Then after complete war ಎಲ್ಲ ಕಂಪ್ಲೀಟ್ ಆದಮೇಲೆ ಅಶೋಕ will enter the war grounds ಅಂತೆ. war grounds ಎಂಟರ್ ಆದರೆ he will see lakhs of soldiers dead. lakhs of soldiers ಸತ್ತೋದ್ರು. then he will get to that doubt, ಯಾವ ಕಾರಣಕ್ಕೆ ಸಾಯ್ತಾ ಇದ್ದೀವಿ? ಇಷ್ಟೊಂದು ಜನ, ಲಕ್ಷ ಜನ ಏನಕ್ಕೆ ಸತ್ತೋದ್ರು? ಏನಕ್ಕೆ ಸತ್ತೋದ್ರು? just for land. then he'll be like, no, ನಾವೇನಾದರೂ ಗೆಲ್ಲಬೇಕು ಅಂದರೆ violence is not the only way. You can win over through love also. That is when he'll change his stance from ಬೇರಿ ಘೋಷ ಅಂತ ಕರಿತೀವಿ, ಹಾರ್ಡ್ ಪವರ್ ಟು ಸಾಫ್ಟ್ ಪವರ್, ಧಮ್ಮ ಘೋಷ. This Ashoka used to follow the original teachings of Buddha ಅಂತ.
If you want to win anything, you not just that you need to just use hard power, you can use soft power also. ಧರ್ಮದ ಯೂಸ್ ಮಾಡಿಕೊಂಡು you can win over them. Where it was practiced, ಲೈಕ್ ಯಾವ ರೀಜನಲ್ಲಿ ಹೀನಾಯನ ಫಾರ್ಮ್ ಆಫ್ ಬುದ್ಧಿಸಮ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ ನಿಮಗನ್ಸುತ್ತೆ? ಇಂಡಿಯಾದಲ್ಲಿ ಬುದ್ಧಿಸಮ್ ಇಲ್ಲ ಸರ್ ಇವತ್ತಿಗೆ. ಅದು ಪ್ರೆಸೆಂಟ್ ಡೇನೆ ನೇಪಾಲ್. ಓಕೆ, ಯೂಶಲಿ ಈ ಬುದ್ಧಿಸಮ್ ಎಲ್ಲಿ ಫಾಲೋ ಮಾಡಿ, ಎಸ್ ವೆರಿ ಗುಡ್, ಸೌತ್ ಆಫ್ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಸೌತ್ ಆಫ್ ಇಂಡಿಯಾ ಅಂದರೆ ಸೌತ್ ಇಂಡಿಯಾ ಅಲ್ಲ, ತಮಿಳ್ನಾಡು, ಕೇರಳ, ಆಂಧ್ರ ಪ್ರದೇಶ ಅಲ್ಲ, ಸೌತ್ ಆಫ್ ಇಂಡಿಯಾ, ಮಯನ್ಮಾರ್, ಥಾಯ್ಲ್ಯಾಂಡ್, ಇಂಡೋನೇಷ್ಯಾ, ಶ್ರೀಲಂಕಾ, ಈ ರೀಜನ್ಸಲ್ಲಿ. ಇಂಡಿಯಾ ಇನ್ ಸೌತ್, ಜಮ್ಮು ಕಾಶ್ಮೀರ ನೀವು ಟಾಪ್ ಅಂತ ತೊಗೊಂಡ್ರೆ ಆ ಜಮ್ಮು ಕಾಶ್ಮೀರಿಂದ ಕೆಳಗಡೆಗೆ, ಇಂಡಿಯಾ ಒಳಗಡೆಗಲ್ಲ, ಇಂಡಿಯಾ ಪಕ್ಕದಲ್ಲಿ ಮಯನ್ಮಾರ್, ಭೂತಾನ್, ಶ್ರೀಲಂಕಾ, ಥಾಯ್ಲ್ಯಾಂಡ್, ಈ ರೀಜನ್ಸಲ್ಲೆಲ್ಲ ಹೀನಾಯನ ಫಾರ್ಮ್ ಆಫ್ ಬುದ್ಧಿಸಮ್ನ ಫಾಲೋ ಮಾಡ್ತಾರೆ. ದೇ ಫಾಲೋ ದ ಒರಿಜಿನಲ್ ಟೀಚಿಂಗ್ಸ್ ಆಫ್ ಬುದ್ಧ. ಎಸ್, ಕ್ಯಾನ್ ರೈಟ್ ಡೌನ್. ಇಟ್ ಇಸ್ ಪ್ರಾಕ್ಟಿಸ್ಡ್ ಇನ್ ಸೌತ್ ಆಫ್ ಇಂಡಿಯಾ. It is practiced in south of India. ಬಿಲ್ಡ್ ಮಾಡಿ ಇವತ್ತೆಲ್ಲ ಕಡೆನೂ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ ಸರ್. ನಮ್ಗೆ ಅದು ಐಡಲ್ ಇಲ್ಲ ಅಂದರೆ ನಾವು ದೇವ್ರನ್ನೇ ನಾವು ನಂಬಲ್ಲ ಅನ್ನೋ ಥರ. ಬಟ್ ಕೋರ್ ಯಾರು ಫಾಲೋ ಮಾಡ್ತಾರಲ್ವಾ ಅವರು ಯಾವುದೇ ಕಾರಣಕ್ಕೂ ದೇವರು ಐಡಲ್ ಮುಂದೆ ಹೋಗೋದು ಈ ಥರ ಎಲ್ಲ ಏನೂ ಮಾಡಲ್ಲ. ಇಲ್ಲಿ ನಮ್ಮಲ್ಲೂ ತುಂಬ ರೀತಿಯಾಗಿ ಹಿಂದೂಯಿಸಮ್ನ ಫಾಲೋ ಮಾಡೋರು ಇದ್ದಾರೆ. ಈಗ ಶಿವನ್ನ ಲಿಂಗದ ರೂಪದಲ್ಲಿ ಆರಾಧನೆ ಮಾಡೋರೆ ಬೇರೆ ವರ್ಗಕ್ಕೆ ಬರ್ತಾರೆ, ಅವ್ರನ್ನ ಮೂರ್ತಿ ರೂಪದಲ್ಲಿ ಆರಾಧನೆ ಮಾಡೋರೆ ಬೇರೆ ರೂಪಕ್ಕೆ ಬರ್ತಾರೆ. ಅವ್ರದ್ದು ಇದೇ ಇಲ್ದಿರಾ ಜಸ್ಟ್ ನೇಚರಲ್ಲಿ ಅವ್ರನ್ನ ವರ್ಷಿಪ್ ಮಾಡೋರು ನಾವು ಅಗೋರಿಗಳು ಅಂತ ಕರಿತೀವಿ. ಬಟ್ ಫಾಲೋ ಮಾಡ್ತಾ ಇರೋದು ಶಿವನ್ನೇ ಅಲ್ವಾ. ಸೊ ಆ ರೀತಿ ಫಾಲೋಡ್ ಇನ್ ಸೌತ್ ಆಫ್ ಇಂಡಿಯಾ, ಲೈಕ್ ಬರ್ಮಾ, ಥಾಯ್ಲೆಂಡ್, ಮಯನ್ಮಾರ್, ಶ್ರೀಲಂಕಾ, etc. ಹೀನಾಯನ ಆಲ್ಸೋ ಇಸ್ ಫರ್ದರ್ ಡಿವೈಡ್ ಇಂಟು 2 sects. ಹೀನಾಯನದಲ್ಲೇನೆ ಅವರವರೇನೆ ಮತ್ತೆ ಕಿತ್ತಾಡ್ಕೊಂಡು ಎರಡು ಮಾಡ್ಕೊಳ್ತಾರೆ. ವಿಲ್ ನಾಟ್ ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ದೋಸ್ ಸೆಕ್ಟ್ಸ್, ಬಟ್ ವಿಲ್ ಜಸ್ಟ್ ನೇಮ್ ದೋಸ್ ಸೆಕ್ಟ್ಸ್ ವಿಚ್ ಆರ್ ದೋಸ್ ಸೆಕ್ಟ್ಸ್ ಅಂತ. ಹೀನಾಯನ ಇಟ್ ಸೆಲ್ಫ್ ಇಸ್ ಡಿವೈಡ್ ಇಂಟು 2 sects, 2 subsects ಅಂತ ಬರ್ಕೊಳ್ಳಿ. ಹೀನಾಯನ ಇಸ್ ಡಿವೈಡ್ ಇಂಟು 2 subsects. One is Vaibhashika. Vaibhashika sect of Hinayana. Second one is Sautantrika. Vaibhashika and Sautantrika. Vaibhashika and Sautantrika are the subsects of Hinayana form of Buddhism. Yes, next we will move on to Mahayana form of Buddhism. What do we understand by this Mahayana form? Any? Ivashtu matadidu? Idol worshippers. They were idol worshippers. They believed in heavenly form of Buddha ಅಂತ ಹೇಳ್ಬೋದಾ? ಬುದ್ಧನ ದೇವರು ಮಾಡಿ ಆ ದೇವರೇ ಬುದ್ಧ ಅವ್ರನ್ನ ವರ್ಷಿಪ್ ಮಾಡಬೇಕು ಅಂತ ಹೇಳಿದ್ರು ಅಂತ ಹೇಳ್ಬೋದಾ? They believed in heavenliness of Buddha. And they spoke about if you want to achieve salvation, meditation, self-discipline, individual strength ಇದ್ರೆ ಅಷ್ಟೇ ಸಾಲದು, ಯು ನೀಡ್ ದ ಹೆಲ್ಪ್ ಆಫ್ ಸಮ್ವನ್. ನಿಮ್ಗೆ ಯಾರು ಹೆಲ್ಪ್ ಬೇಕು ಅಂದರೆ ಬೋಧಿಸತ್ವಗಳ ಹೆಲ್ಪ್ ಬೇಕು. ಯಾರಿದು ಬೋಧಿಸತ್ವ? ಪೀಪಲ್ ಹೂ ಇಂಟೆಂಟ್ ಟು ಬಿಕಮ್ ಬುದ್ಧ ಆರ್ ಕಾಲ್ಡ್ ಆಸ್ ಬೋಧಿಸತ್ವಾಸ್. ಬುದ್ಧನ ದಾರಿಲಿ ನಡೆದು ಯಾರು ಬುದ್ಧ ಆಗ್ಬೇಕಂತ ಇದ್ದಾರೋ ಅವರ ಹೆಲ್ಪನ್ನ ತಗೊಂಡು ನೀವು ಸ್ಯಾಲ್ವೇಷನ್ನ ಅಚೀವ್ ಮಾಡ್ಬೋದು. ದೇ ಡಿಡ್ಂಟ್ ಟ್ರೀಟ್ ಬುದ್ಧ ಆಸ್ ಹ್ಯೂಮನ್ ಬೀಯಿಂಗ್, ದೇ ಟ್ರೀಟೆಡ್ ಹಿಮ್ ಆಸ್ ಗಾಡ್. ದೇ ಸ್ಟಾರ್ಟೆಡ್ ಐಡಲ್ ವರ್ಷಿಪ್. ಆ್ಯಂಡ್ ಒನ್ ಮೇನ್ ಇಂಪಾರ್ಟೆಂಟ್ ಮಿಸ್ಟೇಕ್ ಅವ್ರು ಮಾಡೋದೇನು ಅಂದರೆ, ಈಗ ಜನರ ಹತ್ರ ನೀವು ಮಾತಾಡಬೇಕು ಅಂದರೆ ಜನ ಯಾವ ಭಾಷೆ ಮಾತಾಡ್ತಾ ಇದ್ದಾರೋ ಅದ್ರ ಜೊತೆ ಆ ಭಾಷೆನೇ ಮಾತಾಡಬೇಕಲ್ವಾ. ಬಟ್ ಇವ್ರೇನು ಮಾಡ್ತಾರೆ, ದೇ ಯೂಸ್ ಸಂಸ್ಕೃತ್ ಲ್ಯಾಂಗ್ವೇಜ್ ಟು ಪ್ರೊಪಗೇಟ್. ಪಾಲಿ ಅನ್ನೋದು ಇಟ್ ವಾಸ್ ಅ ಕಾಮನ್ ಪೀಪಲ್ಸ್ ಲ್ಯಾಂಗ್ವೇಜ್. ಅಲ್ಲಿ ಲೋಕಲಲ್ಲಿ ಜನ ಮಾತಾಡೋ ಭಾಷೆ ಯಾವುದು ಅಂದರೆ ಪಾಲಿ. ಸೊ ಯು ವಿಲ್ ಬಿ ಏಬಲ್ ಟು ಕಮ್ಯುನಿಕೇಟ್ ಟು ಲಾರ್ಜ್ ನಂಬರ್ ಆಫ್ ಪೀಪಲ್. ಕಾಮನ್ ಪೀಪಲ್ನ ಅಟ್ರಾಕ್ಟ್ ಮಾಡ್ಬೋದು ನೀವು, ಕಾಮನ್ ಪೀಪಲ್ಗೆ ಅರ್ಥ ಆಗೋ ರೀತಿ ಮಾಡ್ಬೋದು. ಬಟ್ ಈ ಮಹಾಯಾನ ಫಾರ್ಮ್ ಆಫ್ ಬುದ್ಧಿಸಮಲ್ಲಿ ಏನು ಮಾಡ್ತಾರೆ, ದೇ ಯೂಸ್ ಸಂಸ್ಕೃತ್ ಟು ಆಸ್ ಅ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಬಟ್ ಸಂಸ್ಕೃತ್ ಮಾತಾಡೋರು ಯಾರು? ಸ್ಕಾಲರ್ಸ್, ಹೈಯರ್ ಕ್ಲಾಸ್, ಹೈಯರ್ ವರ್ಣಾಸ್, ಬ್ರಾಹ್ಮಣ, ಕ್ಷತ್ರಿಯಾಸ್ ಮೇ ಬಿ. ಬರೀ ಅವ್ರಿಗೆ ಮಾತ್ರ ರೀಚ್ ಆಗುತ್ತೆ. ಶೂದ್ರಾಸ್ಗೆ ಸಂಸ್ಕೃತ ಹೇಗೆ ಗೊತ್ತಿರುತ್ತೆ?
ಅವ್ರಿಗೆ ವೇದಾಸನ್ ಮುಟ್ಟಕ್ಕೆ ಬಿಡ್ತಾ ಇಲ್ಲ ನೀವು, ಮುಟ್ಟಕ್ಕೆ ಬಿಡ್ತಾ ಇಲ್ಲ. ಸೊ ಹೌ ವಿಲ್ ದೇ ನೋ? ಸೊ ಏನಾಗುತ್ತೆ, ದಿಸ್ ಮಹಾಯಾನ ಫಾರ್ಮ್ ಆಫ್ ಬುದ್ಧಿಸಮ್ ಗಾಟ್ ರೆಸ್ಟ್ರಿಕ್ಟೆಡ್ ಟು ಫ್ಯೂ ಪೀಪಲ್ ಇಟ್ಸೆಲ್ಫ್. ಯಾರೆಲ್ಲ ಎಲೈಟ್ ಕ್ಲಾಸಲ್ಲಿ ಬದುಕ್ತಾ ಇರ್ತಾರೋ ಅವ್ರಿಗೆ ಮಾತ್ರನೇ ಅರ್ಥ ಆಗಕ್ಕೆ ಶುರು ಆಯಿತು. ಆಲ್ ದಿಸ್ ಹೆಲ್ಪ್ ಇನ್ ದ ಡೆಟರೇಷನ್ ಆಫ್ ಬುದ್ಧಿಸಮ್ ಓನ್ಲಿ. ಇದು ಎಲಿಯೋದಕ್ಕೊಂದು ಹೆಲ್ಪ್ ಮಾಡಿಲ್ಲ ಲಾಂಗ್ ಟರ್ಮಲ್ಲಿ. ರೈಟ್ ಡೌನ್. ದೇ ಬಿಲೀವ್ಡ್ ಇನ್ ಹೆವೆನ್ಲಿನೆಸ್ ಆಫ್ ಬುದ್ಧ. They believed in heavenliness of Buddha. Salvation could be achieved. Salvation could be achieved with the help of bodhisattvas. It's one word. Bodhisattvas. Bodhisattvas ಯಾರು ಅನ್ನೋದನ್ನ ಲಾಸ್ಟ್ ಅಲ್ಲಿ ಬರೆಯೋಣ. ವಿಲ್ ರೈಟ್ ಅಬೌಟ್ ಮಹಾಯಾನ ಬುದ್ಧಿಸಮ್ ಫಸ್ಟ್. ವಿತ್ ದ ಹೆಲ್ಪ್ ಆಫ್ bodhisattvas. They believed in idol worship. They believed in idol worship. Considered Buddha as God. Next, favored Sanskrit language. Favored Sanskrit language. And one more important point of Mahayana is one important king called as Kanishka. ಹೆಸರು ಕೇಳಿದ್ದೀರಾ? ಕನಿಷ್ಕ ಅಂತ ಶುಂಗ ಡೈನಾಸ್ಟಿಯಲ್ಲಿ ಬರ್ತಾರೆ, ಮುಂದೆ ನಾವು ನೋಡ್ತೀವಿ. ಆ್ಯಂಡ್ ದಟ್ ಕಿಂಗ್ ಕನಿಷ್ಕ ಪೇಟ್ರನೈಸ್ ಮಹಾಯಾನ ಫಾರ್ಮ್ ಆಫ್ ಬುದ್ಧಿಸಮ್. ಈ ಕ್ವಶನ್ ತುಂಬ ಸತಿ ಕೇಳಿದ್ದಾರೆ. ಅಶೋಕ ಪೇಟ್ರನೈಸ್ ವಿಚ್ ಫಾರ್ಮ್ ಆಫ್ ಬುದ್ಧಿಸಮ್, ಕನಿಷ್ಕ ಪೇಟ್ರನೈಸ್ ವಿಚ್ ಫಾರ್ಮ್ ಆಫ್ ಬುದ್ಧಿಸಮ್ ಅಂತ. Ashoka patronized Hinayana form of Buddhism and Kanishka patronized Mahayana form of Buddhism. King Kanishka patronized Mahayana. King Kanishka patronized Mahayana form of Buddhism. Mahayana form of Buddhism. ಹೀನಯಾನ ಫಾರ್ಮ್ ಆಫ್ ಬುದ್ಧಿಸಮ್ನ ನಾವು ಸೌತ್ ಆಫ್ ಇಂಡಿಯಾದಲ್ಲಿ ನೋಡ್ತೀವಿ. ಇನ್ ಯುವರ್ ಬರ್ಮಾ, ಥೈಲ್ಯಾಂಡ್. ಬರ್ಮಾ ಇಸ್ ನಥಿಂಗ್ ಬಟ್ ಯುವರ್ ಪ್ರೆಸೆಂಟ್ ಇನ್ ಮಯನ್ಮಾರ್ ಇಟ್ ಸೆಲ್ಫ್. ಶ್ರೀಲಂಕಾ ಇಲ್ಲೆಲ್ಲ ನೋಡ್ತೀವಿ. ವೇರ್ ಡು ವಿ ಸಿ ದಿಸ್ ಮಹಾಯಾನ ಫಾರ್ಮ್ ಆಫ್ ಬುದ್ಧಿಸಮ್? ನೇಪಾಳ್, ಭೂತಾನ್ ಎಲ್ಲ ಮತ್ತೆ ಇದು ಹೀನಯಾನ ಕೆಳಗಡೆನೆ ಬಂದ್ಬಿಡುತ್ತೆ ಸರ್. ಸರಿ. ಜಪಾನ್, ವೆರಿ ಗುಡ್. ಜಪಾನ್, ಚೈನಾ, ಕೊರಿಯಾ, ನಾರ್ತ್ ಆಫ್ ಇಂಡಿಯಾದಲ್ಲಿ ಯಾವೆಲ್ಲ ರೀಜನ್ಸ್ ಇದೆಯೋ ಅವರೆಲ್ಲರೂ ಮಹಾಯಾನ ಫಾರ್ಮ್ ಆಫ್ ಬುದ್ಧಿಸಮ್ನ ಫಾಲೋ ಮಾಡ್ತಾರೆ. South of India you have Hinayana form of Buddhism and North of India you have Mahayana form of Buddhism. North of India ಅಂದ್ರೆ ನಾರ್ತ್ ಇಂಡಿಯಾ ಅಲ್ಲ, ಇಂಡಿಯಾದ ಹೊರಗಡೆ ಇರುವಂಥ ನಾರ್ತ್ ಪ್ಲೇಸಸ್ ಅಲ್ಲಿ. ಇಟ್ ಇಸ್ ಫಾಲೋಡ್ ಇನ್ ನಾರ್ತ್ ಆಫ್ ಇಂಡಿಯಾ. Like China, Japan, Korea, etc. China, Japan, Korea, etc. Again, this Madhyamaka is divided into two subsects. Hinayana is divided into two subsects. ಅದು ಹೇಗೆ ಅಂದರೆ ಜನ ಬರ್ತಾರೆ, ಸೇರ್ಕೊಳ್ತಾರೆ, ಅವ್ರಿಗೆ ಏನು ಅರ್ಥ ಆಗುತ್ತೋ ಡಿಫ್ರೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. Like the same thing. Mahayana is divided into two subsects again. One is Madhyamika. One is Madhyamika. Madhyamaka is also called as Shunyavada. It's also called as Shunyavada. Madhyamika or Shunyavada. And second one is
Yogachara. The second subsect is Yogachara, also called as Vinayavada. The two subsects of Mahayana form of Buddhism is Madhyamika, also called as Shunyavada. Second one is Yogachara or Vinayavada. Vinayavada. The founder of Madhyamika was, very good, Nagarjuna. The founder of Madhyamika was Nagarjuna, and the founder of Yogachara was Maitreyanatha. And the founder of Yogachara or Vinayavada was Maitreyanatha. 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 That is about Mahayana form of Buddhism, but we will speak about Bodhisattvas also, because Mahayana form of Buddhism ಅಲ್ಲಿ ನಿಮಗೆ salvation ಏನಾದರೂ ಬೇಕು ಅಂದರೆ you can get salvation only with the help of Bodhisattvas. Bodhisattvas ಅಂದರೆ who intended to become Buddha. Good. In reading on as Bodhisattvas, basically Bodhisattvas is a concept under Mahayana form of Buddhism. Question paper ಅಲ್ಲಿ Bodhisattvas is a form under Hinayana, ಈ ಥರನೂ ಕೇಳ್ತಾರೆ ಅಥವಾ ಇಂಡಿವಿಜುವಲಿ ಈ ಥರ ಕೇಳ್ಬೋದು, ಬಟ್ ಯು ಶುಡ್ ನೋ ದಟ್ ಮಹಾಯಾನ ಫಾರ್ಮ್ ಆಫ್ ಬುದ್ಧಿಸಮ್ ಕೆಳಗಡೆನೆ ಬೋಧಿಸತ್ವಾಸ್ ಬರುತ್ತೆ. ಬೋಧಿಸತ್ವಾಸ್ 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 ಮೀನ್ಸ್ who intended to become Buddha. Who intended to become Buddha. Who intended to become Buddha. The first Bodhisattva is Vajrapani. Vajrapani. ಪಾಣಿ ಅಂದರೆ ವಾಟರ್. ಪಾನಿ ಅಂದರೆ ಹಿಂದಿಲಿ ವಾಟರ್, ಪಾಣಿ ಪಾಣಿ ಪಾಣಿ. ನಾಟ್ ಸರ್. ತಮಿಳಲ್ಲಿ ಹ್ಯಾಂಡ್ಗೆ ಏನಂತಾರೆ ಮೇಡಮ್? ನೋಡು, ಪಾಮ್ಗೆ ಏನಂತಾರೆ? ಇನ್ ಸಮ್ ಲ್ಯಾಂಗ್ವೇಜ್ ಹ್ಯಾಂಡ್ಗೆ ಪಾಣಿ ಅಂತ ಕರೀತಾರೆ, ಕೈಗೆ ಪಾಣಿಗ್ರಹಣ. ಪಾಣಿಗ್ರಹಣ ಇಡೋನು ದಟ್ ವರ್ಡ್ಸ್. ಬಟ್ ಪಾಣಿ ಅಂದರೆ ಕೈ ಅಂತೆ, ಹಸ್ತ ಅಂತ ನಾವು ಕರಿತೀವಿ ಅದನ್ನು. ಸೊ ಕೈಯಲ್ಲಿ ವಜ್ರಾಯುಧ ಹಿಡ್ದಿರೋನ್ನ ವಜ್ರಪಾಣಿ ಅಂತ ಕರೀತಾರೆ. ಯಾರು ಹಿಡ್ದಿರೋದು ವಜ್ರಾಯುಧ? ಇಂದ್ರ. ಹಿ ಈಸ್ ಲೈಕ್ ಇಂದ್ರ ಅಂತ. ದ ಅಟ್ಯಾಕರ್ ಆರ್ ದ ಫೋ ಆಫ್ ಈವಿಲ್, he is called as Vajrapani. First we can write down. He holds thunderbolt like Indra. He holds thunderbolt like Indra. He is foe of evil. Foe of evil. Enemy of evil you can call him as. Vajrapani, he is the foe of evil. ಕೆಟ್ಟದಕ್ಕೆ enemy ಅಂತ. He is the foe of evil. Second Bodhisattva is Avalokiteshvara. Avalokiteshvara. The second Bodhisattva is Avalokiteshvara. Avalokiteshvara andre kind hearted. Kind hearted. Avalokiteshvara means kind hearted. He is also called as, another name for Avalokiteshvara is Padmapani. ಕೈಯಲ್ಲಿ ಪದ್ಮ, ಹೂ ಲೋಟಸ್ನ ಹಿಡ್ಕೊಂಡಿರೋರಿಗೆ ನಾವು ಪದ್ಮಪಾಣಿ ಅಂತ ಕರಿತೀವಿ. ಅವಲೋಕಿತೇಶ್ವರ ಇಸ್ ಆಲ್ಸೋ ಕಾಲ್ಡ್ ಆಸ್ ಪದ್ಮಪಾಣಿ.
kind hearted. Then third bodhisattva is Manjushri. The recent KPSC exam ಅಲ್ಲಿ ಈ ಕ್ವೆಶ್ಚನ್ ಬಂದಿತ್ತು, ಮಂಜುಶ್ರೀ ಮತ್ತು ಮೈತ್ರೇಯ. ಈ ಆಸ್ಪೆಕ್ಟ್ಸ್ ಇಂದ ತುಂಬಾ ಸತಿ ಕ್ವೆಶ್ಚನ್ಸ್ ಬಂದೇ ಬರುತ್ತೆ. UPSC KPSC ಅಲ್ಲಿ ಬುದ್ಧಿಸಮ್ ಜೈನಿಸಮ್ 1 or 2 ಕ್ವೆಶ್ಚನ್ಸ್ ಫಾರ್ ಶೋರ್. KPSC ಅಲ್ಲಿ 1 or 2 ಕ್ವೆಶ್ಚನ್ಸ್ ಫಾರ್ ಶೋರ್. Yes, Manjushri. Manjushri means stimulator of understanding. Stimulator of understanding. Third bodhisattva Manjushri, stimulator of understanding. Fourth bodhisattva Maitreya. Fourth bodhisattva is Maitreya. Maitreya means, very good, future Buddha. ಮುಂದೆ ಬರುವಂಥ ಬುದ್ಧ ಆಗೋರಿಗೆ ಮೈತ್ರೇಯ ಅಂತ ಕರೀತಾರೆ. ಫ್ಯೂಚರ್ ಬುದ್ಧ. ಫ್ಯೂಚರ್ ಬುದ್ಧ. Fifth bodhisattva is Kshitigriha. 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 Kshitigriha ಅಂದ್ರೆ ಗಾರ್ಡಿಯನ್ ಆಫ್ ಹೆಲ್. ಹೆಲ್. ನರಕದ ಗಾರ್ಡಿಯನ್ ಅಂತ ಯಾರು ನಮ್ಮಲ್ಲಿ? ಯಮ. ಹೇಳಿದೀವಲ್ವಾ, ಹೋದ್ಮೇಲೆ ಬರ್ತಾರೆ ಬಫೆಲೋ ಮೇಲೆ ಅಂತ. ಹೇಳೋ ಇದು ಟ್ರೂ ಆರ್ ನಾಟ್? ಬಟ್ ನಮ್ಮಲ್ಲಿ ಸ್ಟೋರೀಸ್ ತುಂಬ ಚೆನ್ನಾಗಿರುತ್ತೆ, ಭಯ ಬೀಳ್ಸೋದಕ್ಕೆ ಮಾಡಿರ್ತಾರೆ. ಇನ್ ದ ಲಾಸ್ಟ್ ಬೋಧಿಸತ್ವ ಅಮಿಥೋಬ. ಅಮಿಥೋಬ. Amitabha. Amitabha is Buddha of heaven. Buddha of heaven. Buddha of heaven. These are the 6 bodhisattvas that Mahayana Buddhism speak about. And if you want to attain salvation, you need the help of at least one of bodhisattvas. ಯಾವುದಾದ್ರೂ ಬೋಧಿಸತ್ವದ ಹೆಲ್ಪ್ ತೊಗೊಂಡ್ರೆ ಮಾತ್ರನೇ ನಿಮಗೆ ಸ್ಯಾಲ್ವೇಷನ್ ಸಿಗುತ್ತಂತೆ. ನೀವೇನಾದರೂ ಮಹಾಯಾನ ಫಾರ್ಮ್ ಬುದ್ಧಿಸಮ್ನ ಫಾಲೋ ಮಾಡಿದ್ರೆ ದಿಸ್ ಇಸ್ ವಾಟ್ ಯು ಶುಡ್ ಫಾಲೋ. ಎನಿ ಐಡಿಯಾ ಯಾರಿಗಾದ್ರೂ ಇದೆಯಾ ಬೇರೆ ಏನಾದರೂ ಫಾಲೋ ಮಾಡಬೇಕು ಅಂತ? ಯಾವ ಐಡಿಯಾನೂ ಇಲ್ಲ ಸರ್, ಇರೋದ್ರಲ್ಲಿ ಆರಾಮಾಗಿದ್ದೀವಿ. ಹಬ್ಬ ಅಂದರೆ ವೆಜ್ ಮಾಡ್ತೀವಿ, ನಾವೇ ಒಂದು ಅಂದ್ಕೊಂಡ್ರೆ ನಾನ್ ವೆಜ್ ಮಾಡ್ತೀವಿ, ಹ್ಯಾಪಿ. ಯು ವಾಂಟ್ ಟು ಸಿ ದ ವಿಲ್ ಸಿ ದ ಇಮೇಜ್ ಆಫ್ ದೆಮ್ ಒನ್ಸ್. ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. Okay. You can consider this as ವಜ್ರಪಾಣಿ. ಕೈಯಲ್ಲಿ ವಜ್ರ, ದಟ್ ವಜ್ರಾಯುಧ ಅಂತ ಹೇಳ್ತಾರೆ ಗೊತ್ತಾ, ಸಮಥಿಂಗ್ ಲೈಕ್ ದಟ್. ದಿಸ್ ಇಸ್ ಒನ್ ಆಫ್ ಬೋಧಿಸತ್ವ. ನಿಮಗೆ ಹೀನಯಾನ ಫಾರ್ಮ್ ಆಫ್ ಬುದ್ಧಿಸಮಲ್ಲಿ ಐಡಲ್ಸ್ ಎಲ್ಲ ಯೂಶಲಿ ಸಿಗಲ್ಲ. ಯೂಶಲಿ ಅವ್ರೇನಂದರೆ ಬುದ್ಧ ಅವರ ಆ್ಯಶ್ ಏನಿದೆ ಅದನ್ನು ಒಂದು ಕಡೆ ಇಟ್ಟು ಅದಕ್ಕೊಂದು ಸ್ತೂಪ ಕಟ್ಟಿರ್ತಾರಲ್ವ, ಅಲ್ಲಿ ಹೋಗಿ ಡೈರೆಕ್ಟಾಗಿ ಮೆಡಿಟೇಷನ್ ಮಾಡೋದು, ಸೆಲ್ಫ್ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು, ಆ ಥರನೇ ನಡ್ಕೊಂಡು ಹೋಗ್ತಾ ಇರುತ್ತೆ. ದಿಸ್ ಮಹಾಯಾನ ಫಾರ್ಮ್ ಆಫ್ ಬುದ್ಧಿಸಮ್ ಅಂತ ಬಂದಾಗ ಆಲ್ ದಿಸ್ ಐಡಲ್ ವರ್ಷಿಪ್ ವಿಲ್ ಕಮ್ ಇನ್ ಟು ಪ್ರಾಕ್ಟಿಸ್. ಸೆಕೆಂಡ್ ಬೋಧಿಸತ್ವ, ದಿಸ್ ಇಸ್ ವಜ್ರಪಾಣಿ. ಸೆಕೆಂಡ್ ಬೋಧಿಸತ್ವ ವಾಸ್ ಅವಲೋಕಿತೇಶ್ವರ. Avalokiteshvara is also called as ಪದ್ಮಪಾಣಿ. ಪದ್ಮ ಅಂದರೆ ಲೋಟಸ್. ಕೈಯಲ್ಲಿ ಲೋಟಸ್ ಇರೋರಿಗೆ ಕೈಯಲ್ಲಿ
ಲೋಟಸ್ ಯಾರು ಇರುತ್ತೋ ಅವ್ರನ್ನ ನಾವು ಪದ್ಮಪಾಣಿ ಅಂತ ಕರಿತೀವಿ. ದ ಸಬ್ಲೋಕುತೇಶ್ವರ ಇಸ್ ಆಲ್ಸೋ ಕಾಲ್ಡ್ ಎಸ್ ಪದ್ಮಪಾಣಿ. ವಾಟ್ ಇಸ್ ಇಟ್ ಸಿಂಬಲೈಸ್? ಕೈಂಡ್ ಹಾರ್ಟೆಡ್. ಅವ್ರನ್ನ ನೋಡಿದ್ರೆ ಕೈಂಡ್ ಹಾರ್ಟೆಡ್ ಥರ ಅನ್ಸುತ್ತಾ? ಅನ್ಸಲ್ವಾ? ಅವ್ರು ಕೈಂಡ್ ಹಾರ್ಟೆಡ್ ಅಂತೆ ಮೇಡಮ್. ನೆಕ್ಸ್ಟ್ ಬೋಧಿಸತ್ವ ಎಲ್ಲರೂ ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ ಇವರು ಇದಾರೋ ಇಲ್ವೋ ನಮಗೆ ಗೊತ್ತಿಲ್ಲ ಸರ್. ದಿಸ್ ಮೈಟ್ ಬಿ ಎನ್ ಇಮ್ಯಾಜಿನೇಷನ್ ಆಲ್ಸೋ. ಇಟ್ ಈಸ್ ಲೈಕ್ someone were like this, and if you follow them and if you follow this bodhisattva you will get salvation anta. Next bodhisattva was Manjushri na, stimulator of understanding. Manjushri, 12 in gold and copper Buddha religious statue figurine. You want to buy one? This is Manjushri. ದೇವರಂದ್ರೆ ನಮಗೆ ಭಕ್ತಿಗಿನ್ನ ಜಾಸ್ತಿ ಭಯ ಇದೆ. ಭಕ್ತಿ ಇದ್ದರೆ ಚೇಂಜ್ ಆಗ್ಬಿಡೋದು, ಭಯ ಇರೋದಕ್ಕೇನೆ ನಾವು ಇನ್ನ. ಬಟ್ ಭಕ್ತಿ ಕರೆಕ್ಟಾ, ಭಯ ಕರೆಕ್ಟಾ? Okay. Next, after this Manjushri ಆದ್ಮೇಲೆ ಮೈತ್ರೇಯ. This is Maitreya, future Buddha. Then ಗಾರ್ಡಿಯನ್ ಆಫ್ ಹೆಲ್. ಯಮ ಈ ರೀತಿ ಇರ್ತಾರ ನೋಡೋಕ್ಕೆ, ಅವ್ರು ನೋಡೋಕ್ಕೆ ಭಯ ಬೀಳ್ಸೋದಾರ ಇರ್ತಾರೆ. ಕ್ಷಿತಿಗ್ ಗರ್ಭ ಅವ್ರ ಕ್ಷಿತಿಗ್ ಗ್ರಹ, ಎನಿಥಿಂಗ್ ಇಸ್ ಫೈನ್. ದಿಸ್ ಇಸ್ ಗಾರ್ಡಿಯನ್ ಆಫ್ ಹೆಲ್. ಲಾಸ್ಟ್ ಅಮಿತೋಬಾ. ಸೇಮ್ ಲೋಟಸ್ ಬದಲು ಬೇರೆ ಏನೋ ಬಂದಂಗಿದೆ. ಮೇ ಬಿ ಇವ್ರು ಇರಬೇಕು. ದಿಸ್ ಇಸ್ ಬುದ್ಧ ಆಫ್ ಹೆವೆನ್. ಬುದ್ಧ ಆಫ್ ಹೆವೆನ್. ಇನ್ಫ್ಯಾಕ್ಟ್ ನಮಗೆ ಇಂಡಿಯಾದಲ್ಲೇ ಬುದ್ಧಿಸಮ್ ಅನ್ನೋದು ಹುಟ್ಟಿದ್ರು ನಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ತುಂಬ ಕಡಿಮೆ. ಅಟ್ಲೀಸ್ಟ್ ಥೈಲ್ಯಾಂಡ್, ಕೊರಿಯಾ, ಚೈನಾ, ಜಪಾನ್ಗಾದ್ರೂ ಹೋದರೆ ವಿ ವಿಲ್ ಸಿ ಆಲ್ ದೀಸ್ ಇಮೇಜಸ್ ಫ್ರೀಕ್ವೆಂಟ್ಲಿ. ನಾವು ಹೇಗೆ ನಮ್ಮ ದೇವರ ಫೋಟೋಸ್ ನೋಡ್ತೀವೋ ಆ ರೀತಿ ಇವ್ರನ್ನ ನೋಡ್ತೀವಿ. ಸಮಥಿಂಗ್ ದಟ್ ಒರಿಜಿನೇಟೆಡ್ ಇನ್ ಇಂಡಿಯಾ ಇಸ್ ಪ್ರೆಸೆಂಟ್ ಥ್ರೂ ಔಟ್ ದಿ ವರ್ಲ್ಡ್ ಆ್ಯಂಡ್ ನಾಟ್ ಇನ್ ದ ಒರಿಜಿನೇಟಿಂಗ್ ಪ್ಲೇಸ್. ಆ ಪ್ಲೇಸಸ್ಗೆಲ್ಲ ಹೋಗಿದಾರ ಅಂದರೆ ಬುದ್ಧ ಚಾನ್ಸ್ ಇಲ್ಲ. ಅವರ ಸಂಘದವರ ಪ್ರೀಚರ್ಸ್ ಇದ್ರಲ್ವಾ, ಅವ್ರು ಬೇರೆ ಬೇರೆ ಕಡೆ ಮೈಗ್ರೇಟ್ ಆಗಿ 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 ಅವ್ರು ಸ್ಪ್ರೆಡ್ ಮಾಡ್ಕೊಳ್ತಾ ಬಂದಿರುವಂಥ ರಿಲಿಜಿಯನ್ ಇದು. ಎಸ್, ಕಮ್ಮಿಂಗ್ ಬ್ಯಾಕ್, ದ ಲಾಸ್ಟ್ ಸೆಕ್ಟ್ ವಜ್ರಾಯನ. ದ ಥರ್ಡ್ ಸೆಕ್ಟ್ ಆಫ್ ಬುದ್ಧಿಸಮ್, ವಜ್ರಾಯನ. ವಜ್ರಾಯನ ಈಗ ಪ್ರತಿಯೊಂದು ಸ್ಕೂಲಲ್ಲೂ ಲಾಸ್ಟ್ಗೆ ಒಂದು ಮ್ಯಾಜಿಕ್ ಆ್ಯಡ್ ಮಾಡೋ ಥರ, ದಿಸ್ ಇಸ್ ಮ್ಯಾಜಿಕ್ ಸ್ಕೂಲ್.
ದಿಸ್ ಇಸ್ ಮ್ಯಾಜಿಕ್ ಸ್ಕೂಲ್. ಮಿಸ್ಟಿಕಲ್ ಪವರ್ಸ್ ಅಂತ ಕರಿತೀವಿ ನಾವು, ಮ್ಯಾಜಿಕಲ್ ಪವರ್ಸ್ ಅಂತ. ಆ ಮ್ಯಾಜಿಕಲ್ ಪವರ್ಸಿಂದ ನಿಮಗೆ ಸ್ಯಾಲ್ವೇಷನ್ ಸಿಗುತ್ತೆ ಅಂತ ಹೇಳುವಂಥ ಸ್ಕೂಲ್ ವಜ್ರಾಯನ ಅಷ್ಟೇ. ವಜ್ರಾಯನ ಅಷ್ಟೇ. ದಿಸ್ ಇಸ್ ದ ಸ್ಕೂಲ್ ವಿಚ್ ಟೆಲ್ಸ್ ಇಫ್ ಯು ವಾಂಟ್ ಟು ಅಟೈನ್ ಸ್ಯಾಲ್ವೇಷನ್ ಯು ಕ್ಯಾನ್ ಅಟೈನ್ ಇಟ್ ಥ್ರೂ ಮಿಸ್ಟಿಕಲ್ ಪವರ್ಸ್, ಮ್ಯಾಜಿಕಲ್ ಪವರ್ಸ್. ಸೈನ್ಸ್ ಅಲ್ಲ, ಮ್ಯಾಜಿಕ್ ಇದ್ದರೆ ನಿಮಗೆ ಸ್ಯಾಲ್ವೇಷನ್ ಸಿಗುತ್ತೆ ಅಂತ. ಇದನ್ನೆಲ್ಲಿ ಫಾಲೋ ಮಾಡ್ತಾರೆ ಅಂದರೆ ಇದನ್ನು ಇಂಡಿಯಾದಲ್ಲಿ ಫಾಲೋ ಮಾಡ್ತೀವಿ. ಇಂಡಿಯಾದಲ್ಲಿ ಈ ಎರಡನ್ನೂ ನಾವು ಫಾಲೋ ಮಾಡಲ್ಲ. ನಾವು ಫಾಲೋ ಮಾಡೋದು ಇದನ್ನೇ. ನಮಗೆ ಸೈನ್ಸ್ಗಿಂತ ಮ್ಯಾಜಿಕ್ಕೇ ತುಂಬ ಇಂಪಾರ್ಟೆಂಟ್. ಯಾವ ರಿಲಿಜನ್ ಆದರೂ ಮ್ಯಾಜಿಕ್ ಇದೆ ಅಂದರೆ ವಿ ಆರ್ ಓಕೆ ವಿತ್ ಇಟ್. ಭಯ ಬೀಳಿಸ್ಬೇಕು ಇಷ್ಟೇ ಜನಕ್ಕೆ. ಈಗ ಡೌನ್ ವಜ್ರಾಯನ ಆಲ್ಸೋ ಆರ್ ಕ್ಯಾನ್ ಬಿ ಕಾಲ್ಡ್ as mystical school. Mystical school. Salvation can be achieved through magical powers. Salvation can be achieved through magical powers called Vajra. Magical powers can be achieved through salvation can be achieved through magical powers called Vajra. ಎಲ್ಲಿದೆ ಅಂದರೆ ಇಟ್ ಇಸ್ ಪ್ರೆಸೆಂಟ್ ಇನ್ ಬಿಹಾರ್ ಆ್ಯಂಡ್ ಬೆಂಗಾಲ್. ಬಿಹಾರಲ್ಲಿ ಪಾಪ ಬುದ್ಧ ಅವ್ರಿಗೆ ಜ್ಞಾನೋದಯ ಆಗಿದ್ದಂಥ ಪ್ಲೇಸ್ ಅದು. ಅಲ್ಲಿ ವಜ್ರಾಯನ ಫಾಲೋ ಮಾಡ್ತಾ ಇದ್ದಾರೆ. ಬಿಹಾರ್ ಆ್ಯಂಡ್ ಬೆಂಗಾಲ್. Yes, that is about sects of Buddhism. Clear? Hinayana, Mahayana, Vajrayana, Bodhisattvas. Okay. Next you have a small topic, Buddhist architecture. Buddhist architecture. There are three important components in Buddhist architecture. More important components. One is stupa. Second one is chaitya. And third one is vihara. Stupa, chaitya, vihara. Stupa is something like this. ಸೆಮಿ ಸರ್ಕ್ಯುಲರ್ ಮೌಲ್ಡ್ ಅಂತ ಕರಿತೀವಿ. ಇಲ್ಲಿ ನಾವೇನು ನಂಬ್ತೀವಿ, ಇಲ್ಲಿ ಬುದ್ಧ ಅವರ ಆ್ಯಶಸ್, ರಿಲಿಕ್ಸ್ ಅಂತ ನಾವೇನು ಕರಿತೀವಿ, ಅವ್ರು ತೀರೋದ್ಮೇಲೆ ಬುದ್ಧ ಅವ್ರನ್ನ ಬರ್ನ್ ಮಾಡಿದ್ಮೇಲೆ ಅವ್ರ ಆ್ಯಶಸ್ ಸಿಗುತ್ತಲ್ವ, ಆ್ಯಶಸ್ನ ದೇ ಹ್ಯಾವ್ ಟೇಕನ್ ಇಟ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ವರ್ಲ್ಡ್ ಅಂತ ಅನ್ಕೊಳ್ಬೋದು. ಅಲ್ಲೆಲ್ಲ ತೊಗೊಂಡು ಹೋಗಿ ಒಂದು ಸ್ವಲ್ಪ ಇಟ್ಟು ಅದ್ರ ಮೇಲೆ ಒಂದು ಸೆಮಿ ಸರ್ಕಲ್ ಮೌಲ್ಡ್ ಕಟ್ಟಿದ್ದು ಅದು ಬುದ್ಧ. ಅದನ್ನು ನಾವು ಅಲ್ಲಿ ಕೂತ್ಕೊಂಡು ನಾವು ಮೆಡಿಟೇಷನ್ ಮಾಡಿದ್ರೆ ಬುದ್ಧ ಅವ್ರ ಪ್ರೆಸೆನ್ಸಲ್ಲಿ ನಾವು ಮೆಡಿಟೇಟ್ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಈ ಥರದೊಂದು ಕಟ್ಕೊಳ್ತಾರೆ. ದಟ್ ಇಸ್ ನೋನ್ ಆಸ್ ಸ್ತೂಪ. Then you have chaitya. Chaitya means prayer halls. ನೀವು ಹೋಗಿ ಒಂದು ಕಡೆ ಕೂತ್ಕೊಂಡು, ಈಗ ನಾವು ಹೇಗೆ ದೇವಸ್ಥಾನ ಅಂತ ಕರಿತೀವಿ, ಒಂದು ಜಾಗಕ್ಕೆ ಹೋಗಿ ಟು ಫೀಲ್ ದಟ್ ಪ್ರೆಸೆನ್ಸ್ ವಿ ಗೋ ಟು ದ ಟೆಂಪಲ್ಸ್, ರೈಟ್? ದಟ್ ಇಸ್ ನೋನ್ ಆಸ್ ಚೈತ್ಯ, ಪ್ರೇಯರ್ ಹಾಲ್ಸ್. ಲಾಸ್ಟ್ ವಿಹಾರ. ವಿಹಾರ ಅಂದರೆ ಲಾಂಗ್ ಎಲಾಂಗೇಟೆಡ್ ಹಾಲ್. ಫಾರ್ ವಿಚ್ ಪರ್ಪಸ್ ನೀವು ಹೇಳಿದ್ರಿ ಮೇಡಮ್? ರೆಸಿಡೆನ್ಸ್ ಪ್ಲೇಸ್. Residence place of Buddhist monks. Residence place of Buddhist monks. We'll see that. See, something like this. ಸಂಚಿ ಸ್ತೂಪ ಅಂತಲೇ ಕರಿತೀವಿ ಇದನ್ನು ನಾವು. ಈ ಸೆಮಿ ಸರ್ಕ್ಯುಲರ್ ಮೌಂಡ್ ಇದೆ ಅಲ್ವಾ, ಇದನ್ನು ನಾವು ಸ್ತೂಪ ಅಂತ ಕರಿತೀವಿ. ಇಲ್ಲಿ ಒಳಗಡೆ ಬುದ್ಧ ಅವರ ರಿಲಿಕ್ಸ್ ಇದೆ, ಅದರ ಮೇಲೆ ಇದನ್ನು ಕಟ್ಟಿದ್ದಾರೆ ಅಂತ. ನೀವು ಇನ್ನೂ ಆರ್ಕಿಟೆಕ್ಚರ್ ಮತ್ತು ಮೇನ್ಸನ್ನು ಬರಿಬೇಕಾದ್ರೆ ಇಫ್ ದೇ ಆಸ್ಕ್ ಅಬೌಟ್ ಬುದ್ಧಾಸ್ ಆರ್ಕಿಟೆಕ್ಚರ್, ನೀವು ಈ ಥರದೊಂದು ಡಯಾಗ್ರಾಮು ಬರಿಬೇಕಾಗಿ ಬರುತ್ತೆ. ಇದನ್ನು ನಾವು ತೋರಣ ಅಂತ ಕರಿತೀವಿ, ಎಂಟ್ರೆನ್ಸ್ ಗೇಟ್ವೇಗೆ. ಇದನ್ನು ವೇದಿಕೆ ಅಂತ ಏನೋ ಕರಿತೀವಿ ಇದನ್ನು. ಇಲ್ಲೆಲ್ಲ ಬುದ್ಧ ಸ್ಟೋರೀಸ್ನ ಇನ್ಗ್ರೇವ್ ಮಾಡಿರ್ತಾರೆ ಅಂತ. ದೆನ್ ಯು ಹ್ಯಾವ್
Buddhist chaitya, something like this. Prayer halls. ಇಲ್ಲಿ ಇದಿದೆ ನೋಡಿ, ಸೆಮಿ ಸರ್ಕ್ಯುಲರ್ ಮೌಂಟ್, ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಪ್ರೇಯರ್ ಮಾಡೋದಕ್ಕೆ ಪ್ರೇಯರ್ ಹಾಲ್ಸ್. ಲಾಸ್ಟ್ ಇಸ್ ಬುದ್ಧಿಸ್ಟ್ ವಿಹಾರಾಸ್. ಸಮಥಿಂಗ್ ಲೈಕ್ ದಿಸ್. ಈ ಥರ ಪ್ಲೇಸಸಲ್ಲಿ ಅವ್ರು ಉಳ್ಕೊಳೋದಕ್ಕೋಸ್ಕರ ಮಾಡ್ಕೊಂಡಿರೋದು. ಇನ್ನು ಅದು ಇನ್ನು ಕೇವ್ ಥರ ಬರಬೇಕಿದು. ಐ ಆಮ್ ನಾಟ್ ಗೆಟಿಂಗ್ ದ ಎನಿ ಫೋಟೋಸ್, ಪ್ರಾಪರ್ ಫೋಟೋಸ್. ಸಮಥಿಂಗ್ ಲೈಕ್ ದಿಸ್. ಕೇವ್ಸಲ್ಲಿ ಅವ್ರು ಉಳ್ಕೊಳೋದಕ್ಕೆ ಅಂತ ಸಣ್ಣದಾಗಿ ಮಾಡ್ಕೊಂಡಿರೋಂಥ ಜಾಗ. ಬುದ್ಧಿಸ್ಟ್ ರೆಸಿಡೆನ್ಸ್ ಪ್ಲೇಸ್, ಸಮಥಿಂಗ್ ಲೈಕ್ ದಿಸ್. ಈ ಗ್ಯಾಪ್ಸಲ್ಲಿ ದೇ ಯೂಸ್ ಟು ಗೋ ಆ್ಯಂಡ್ ಸ್ಟೇ ಇನ್ಸೈಡ್. ದಿಸ್ ಇಸ್ ನೋನ್ ಆಸ್ ವಿಹಾರಾಸ್. Something like this. ಈ ಥರ. This is known as viharas. Buddhist architecture, you can write just 3 points. Stupa. Stupa. It is burial mounds of Buddha. Burial mounds of Buddha. Chaitya is prayer hall for monks. Chaitya is prayer halls for monks. And last, vihara is residence place of monks. Yes, that is about Buddhist architecture. ಏನಾದರೂ 4 ಹೋಲಿ ಪ್ಲೇಸಸ್, ಅಷ್ಟಸ್ಥಾನಸ್ ಅಂತ ಏನಾದರೂ ಮಾಡಿದಾರ ಸರ್? 4 ಹೋಲಿ ಪ್ಲೇಸಸ್ ಆಫ್ ಬುದ್ಧ ಅಂತ, ಬರ್ತ್ ಪ್ಲೇಸಲ್ಲಿ, ಎನ್ಲೈಟನ್ಮೆಂಟಲ್ಲಿ. ಇಲ್ಲಾಂದರೆ ಯು ಕ್ಯಾನ್ ಜಸ್ಟ್ ರೈಟ್ ಸಮ್ವೇರ್ ಅಷ್ಟೇ. ಇದು 4 ಹೋಲಿ ಪ್ಲೇಸಸ್, ಅಷ್ಟಸ್ಥಾನಸ್ ಅಂತ ಕರೀತಾರೆ. ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಅಷ್ಟೇ. ಫಸ್ಟ್ ಒನ್, ಬರ್ತ್. ವೇರ್ ವಾಸ್ Buddha born? Birthplace of Buddha? Lumbini. Birthplace? Lumbini. Birthplace is in Lumbini. Enlightenment? Bodh Gaya. First sermon? Sarnath. Last death? Kushinagar. That's it. These are 4 important places on the Kushinagar. Then we'll move on to a bit of mains perspective also. What was the reason why Buddhism spread on a large scale? ಅಷ್ಟು ಬೇಗ ಅಷ್ಟು ಜನಕ್ಕೆ ಸ್ಪ್ರೆಡ್ ಆಗೋದಕ್ಕೆ ಕಾರಣ ಏನು? Next topic is spread of Buddhism. What are the reasons do you think it spread? Buddhism spread? What were the reasons? Okay. You can tell they were more liberal, they were more democratic. Varna system ಗೆ ಅಷ್ಟು ಅಟ್ಯಾಚ್ ಆಗಲಿಲ್ಲ. They completely avoided the Varna system. ನೀವು ಯಾವುದೇ ವರ್ಣ ಆಗಿದ್ರೂ you can come and join Buddhism because Buddhism is not following any concept of Varna system. Then
Yeah, basically Shudrasunu they allowed for Buddhism, and you can ಯಾರು ಬೇಕಾದರೂ they can attain salvation with the help of, if you're following Hinayana Mahayana separate ಬಿಟ್ರೆ, through meditation, through self discipline you can attain moksha. Then ನಾನ್ ವೈಲೆನ್ಸ್ ಪ್ರೀಚ್ ಮಾಡ್ತಾ ಇದ್ರು, ಗುಡ್. ದೇರ್ ವೇರ್ ನೋ ಡಿಫರೆನ್ಸ್ ಬಿಟ್ವೀನ್ ಮೆನ್ ಆ್ಯಂಡ್ ವಿಮೆನ್, ಯು ಕ್ಯಾನ್ ಟೆಲ್ ದಟ್ ಆಲ್ಸೋ. ದೆನ್ ಈ ವಿಮೆನ್ನ ಮತ್ತು ಇವ್ರನ್ನೆಲ್ಲ ಶೂದ್ರ ಥರ ಟ್ರೀಟ್ ಮಾಡಿ ಅವ್ರನ್ನ ಡಿಸ್ಕ್ರಿಮಿನೇಟ್ ಮಾಡೋವಂಥ ಕೆಲಸ ಬುದ್ಧಿಸಮ್ ಯಾವುದೂ ಮಾಡ್ತಾ ಇರಲಿಲ್ಲ. ಪೀಪಲ್ ಲೈಕ್ ಡಿಟ್. ದೆನ್ they were practical, they spoke more about psychological, physiological thoughts. Philosophy ಮಾತಾಡ್ತಾರೆ ಜಾಸ್ತಿ. Philosophy ಅಂದರೆ which you can understand, which common people could understand. Yes, first point you can write down, factors responsible for spread of Buddhism ಅಲ್ಲಿ the first point is liberal and democratic. Liberal and democratic. And that you can write down a small on the explanation thara. There was no discrimination of varna. There was no discrimination of varna. There was no discrimination of varna, and people from any varna could join. There was no discrimination of varna, and people from any varna could join. People from any varna could join. Next, women and men were treated equally. Gender equality ittu. Women and men were treated equally. Third point, did not focus on philosophical thoughts. ಈಗ ನಾವು ಆತ್ಮ ಬ್ರಹ್ಮನ್ ಈ ಥರದ್ದೆಲ್ಲ ಏನು ಜಾಸ್ತಿ ಮಾತಾಡಲ್ಲ, ನಿಮ್ಗೆ ಅರ್ಥ ಆಗೋ ರೀತಿ ನಾವು ಮಾತಾಡ್ತೀವಿ ಅಂತ. ಡಿಡ್ ನಾಟ್ ಫೋಕಸ್ ಆನ್ philosophical thoughts. That is first reason. ಇಲ್ಲಿ ನಾವು ಎಲ್ಲಾದ್ರ ಬಗ್ಗೆ ಮಾತಾಡಿದೀವಿ. ವರ್ಣ ಸಿಸ್ಟಮ್ ಡಿಸ್ಕ್ರಿಮಿನೇಷನ್ ಇಲ್ಲ, ಮೆನ್ ಆ್ಯಂಡ್ ವಿಮೆನ್ ಟ್ರೀಟೆಡ್ ಈಕ್ವಲಿ. They used to speak in understanding, like people could easily understand. Nothing much philosophical thoughts. Then what might be the second reason? Sorry sir? Practice of non-violence. Okay, you can add that one also. ಇಲ್ಲೇ ಆ್ಯಡ್ ಮಾಡ್ಬೋದು, ಲಿಬರಲ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಬೇರೆ ಸೆಕೆಂಡ್ ಪಾಯಿಂಟ್ ಇಸ್ ದ ಪರ್ಸನಾಲಿಟಿ ಆಫ್ ಬುದ್ಧ ಹಿಮ್ಸೆಲ್ಫ್. ಬುದ್ಧ ಯಾವ ರೀತಿ ಇದ್ರೋ ಅವರೇ ಬುದ್ಧಿಸಮ್ನ ಅವ್ರನ್ನ ಫಾಲೋ ಮಾಡೋ ರೀತಿ ಅವರು ಪೊಟ್ರೆ ಮಾಡ್ಕೊಳ್ತಾ ಇದ್ರಂತೆ ಬುದ್ಧಿಸಮ್ನ. ಒನ್ ಥಿಂಗ್ ಇಸ್ ಹಿ ಯೂಸ್ ಟು ಆಲ್ವೇಸ್ ಫೈಟ್ ಈವಿಲ್ ವಿತ್ ಗುಡ್ನೆಸ್. ನೀವು ಎಷ್ಟೇ ಕೆಟ್ಟದಾಗ ಬಂದ್ರೂ ಬುದ್ಧ ಯೂಸ್ ಟು ಬಿ ವೆರಿ ಗುಡ್, ವೆರಿ ಕಾಮ್. ಒಂದು ಅಂಗುಲಿಮಾಲ ಕಥೆ ಇದೆ, ಕೇಳಿದ್ದೀರಾ? ವಾಟ್ ಇಸ್ ದಟ್ ಸ್ಟೋರಿ? ಎಸ್, ಬುದ್ಧ ಅವರು ಟ್ರಾವೆಲ್ ಮಾಡಬೇಕಾಗಿತ್ತು. ಒಳ್ಳೆ ರೈಟ್, ಅವ್ರು ಪ್ರತಿದಿನ 20-30 ಕಿಲೋಮೀಟರ್ಸ್ ಎಲ್ಲಾದರೂ ಓಡಾಡ್ತಾನೆ ಇರ್ತಾರಂತೆ. ಎಲ್ಲೂ ಓಡಾಡ್ದಿರೋ ಸುಮ್ಮನೆ ಅಂತೂ ಇರಲ್ಲ. ಅವ್ರೊಂದು ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ಬೇಕಾದ್ರೆ ಪೀಪಲ್ ಯೂಸ್ ಟು ಟೆಲ್ ದೆಮ್, ಲೈಕ್ ಅಲ್ಲೊಬ್ಬರು ರಾಕ್ಷಸ ಇದ್ದಾನೆ, ಅವನ ಹೆಸರು ಅಂಗುಲಿಮಾಲ ಅಂತ. ನೀವೇನಾದರೂ ಅವ್ನ ಕಣ್ಣಿಗೆ ಕಾಣಿಸಿದ್ರೆ ಅವನು ನಿಮ್ಮನ್ನು ಸಾಯಿಸಿ, ಅಂಗುಲಿ ಅಂದರೆ ನಿಮ್ಮ ಈ ಹೆಬ್ಬೆಟ್ಟನ್ನು ತೆಗೆದು ಮಾಲೆ ಮಾಡ್ಕೊಂಡು ಬಿಡ್ತಾನೆ. ಸೊ ಡೋಂಟ್ ಗೋ ದೇರ್, ಹೀಸ್ ಎನ್ ಈವಿಲ್ ಪರ್ಸನ್ ಅಂತ. ಬುದ್ಧ ವಿಲ್ ಬಿ ಲೈಕ್, ಸೊ ವಾಟ್ ಪರವಾಗಿಲ್ಲ, ನಾನು ಹೋಗ್ತೀನಿ ಅಂತ. ಹಿಲ್ ಗೋ ದೇರ್. ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಅಂಗುಲಿಮಾಲ ಬರ್ತಾರದ್ದೆ. ಯೂಶಲಿ ಅಂಗುಲಿಮಾಲನ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಇಫ್ ಐ ಗೋ ಅಟ್ಯಾಕ್ ದೇ ವಿಲ್ ಬಿ ಸ್ಕೇರ್ಡ್. ಅವ್ರು ನನ್ನ ನೋಡಿ ಭಯ ಬಿದ್ದು ಹೊಡೋಗ್ತಾರೆ. ನಾನು ಅಟ್ಯಾಕ್ ಮಾಡಿ ಅದೊಂದು ಒಳ್ಳೆ ಎಪಿಸೋಡ್ ಥರ ಕಿಲ್ ಮಾಡಿ ತಿನ್ನೋದೊಂಥರ ಅಂಗುಲಿಮಾಲ ಮೈಂಡ್ ಸೆಟ್. ಬುದ್ಧ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟು ಅಂಗುಲ ಭಯ ಬಂದು ಸೈಲೆಂಟಾಗಿ ನಿಂತಿರ್ತಾರೆ. ದೇ ವಿಲ್ ಬಿ ಹ್ಯಾವಿಂಗ್ ಎ ಸ್ಮೈಲ್. ಏನೇ ಮಾತಾಡಿದ್ರು ಏನು ಮಾತಾಡಲ್ಲ. ಅವರು ನಾನು ನಿನ್ನ ಸಾಯಿಸ್ತೀನಿ ಅಂದರೆ ಸಾಯಿಸು, ನೀನೇನು ಮಾಡಿದ್ರು ನಾನೇನು ಮಾತಾಡಲ್ಲ, ನೀನು ಆರಾಮಾಗಿ ನಿನಗೆ ಏನು ಬರುತ್ತೋ ಅದು ಮಾಡು. ಅಂಗುಲಿಮಾಲಾಗೇನೆ ಏನು ಈ ವ್ಯಕ್ತಿ ಹೀಗಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಬಿಗಿಲ್ಲ, ನಾನು ಎಷ್ಟು ವರ್ಷ ಫೇಲ್ ಹೋಗಿದ್ದೀನಿ,
ಇಷ್ಟು ಒಳ್ಳೆಯವ್ರನ್ನೂ ನಾನು ಸಾಯ್ಸಕ್ಕೆ ಬಂದುಬಿಟ್ಟಿದ್ದೀನಿ ಅಂದ್ಬಿಟ್ಟು ಹಿ ವಿಲ್ ಕಮ್ ಆ್ಯಂಡ್ ಚೇಂಜ್ ಹಿಮ್ಸೆಲ್ಫ್ ಅಂತೆ. ಸೊ ಎಷ್ಟೇ ಬ್ಯಾಡಾಗಿ ಬಂದ್ರೂ ಹಿ ಯೂಸ್ ಟು ವಿನ್ ಯು ಓವರ್ ಗುಡ್ನೆಸ್. ಅಷ್ಟು ಒಳ್ಳೆಯ ಮನುಷ್ಯನ ಮುಂದೆ ನೀವೇನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಸೆಕೆಂಡ್ ಒನ್ ಇಸ್ ನಾಟ್ ಪ್ರೊವೋಕಿಂಗ್ ಬೈ ಅಬ್ಯೂಸ್. ನೀವೇನಾದರೂ ಬೈದರೆ ಬುದ್ಧ ಪ್ರೊವೋಕೆಲ್ಲ ಆಗ್ತಾ ಇರಲಿಲ್ಲಂತೆ. ಒಂದು ಗಿಫ್ಟ್ ಸ್ಟೋರಿ ಇದೆ, ಕೇಳಿದ್ದೀರಾ ಬುದ್ಧವ್ರದ್ದು? ಹೇಗೆ ದಿಸ್ ಇಸ್ ಆಲ್ ಕಮ್ಸ್ ಈ ಜಾತಕ ಸ್ಟೋರೀಸ್ ಇದರಲ್ಲೇ ಬರುತ್ತೆ, ಬುದ್ಧವ್ರ ಸ್ಟೋರೀಸ್ ಎಲ್ಲ. ಅವ್ರ ಐಡಿಯಾಲಜಿನ ಪ್ರೊಪಗೇಟ್ ಮಾಡಬೇಕಾದ್ರೆ ಬಂದಂಥ ಸ್ಟೋರೀಸ್ ಅಥವಾ ಇರ್ಬೋದು. ಒಂದ್ಸತಿ ಬುದ್ಧ ಹಿಂಗೆ ಎಲ್ಲೋ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಬ್ಬರು ಬುದ್ಧವ್ರ ಆಪೋಸಿಟ್ಗೆ ಬಂದು ಹಿ ಡಿಂಟ್ ಲೈಕ್ ಬುದ್ಧ ಅಂತೆ, ದ ಆಪೋಸಿಟ್ ಪರ್ಸನ್ ಇದ್ದವ್ರು. ಹಿ ಸ್ಟಾರ್ಟೆಡ್ ಅಬ್ಯೂಸಿಂಗ್ ಬುದ್ಧ. ಏನೋ ಬೈಯಕ್ಕೆ ಶುರು ಮಾಡಿಬಿಡ್ತಾರಂತೆ, ಹಂಗೆ ಹಿಂಗೆ ನಾರ್ಮಲಿ ಏನೆಲ್ಲ ಬೈಯಕ್ಕಾಗುತ್ತೋ ಹಿ ಸ್ಟಾರ್ಟೆಡ್ ಅಬ್ಯೂಸಿಂಗ್ ದೆಮ್ ವೆರಿ ಬ್ಯಾಡ್ಲಿ ಆಲ್ಸೋ. ಹಿ ಸ್ಟಾರ್ಟೆಡ್ ಅಬ್ಯೂಸಿಂಗ್ ದೆಮ್. ಬುದ್ಧ ಅಲ್ಲೇ ನಿಂತ್ಕೊಂಡು ಸ್ಮೈಲ್ ಮಾಡ್ತಾ ಇರ್ತಾರಂತೆ. ನೀವೇನೇ ಬೈದ್ರು ಅವ್ರು ಏನೇ ಬೈತಾ ಇದ್ರು ಬುದ್ಧ ಅವ್ರು ಸೈಲೆಂಟಾಗಿ ಕಾಮಾಗಿ ನಿಂತ್ಕೊಂಡು ಒಂದು ಸ್ಮೈಲಿಂಗ್ ಫೇಸ್ ಇಟ್ಕೊಂಡು, ಪ್ಲೆಸೆಂಟ್ ಫೇಸ್ ಅಂತ ನಾವು ಕರಿತೀವಿ. ಸರ್ಪ್ರೈಸ್ ಅಲ್ಲ, ಶಾಕ್ ಅಲ್ಲ, ಹ್ಯಾಪಿ ಅಲ್ಲ, ಸ್ಯಾಡ್ ಅಲ್ಲ, ಒಂದು ಪ್ಲೆಸೆಂಟ್ ಫೇಸ್ ಒಂದು ಇಟ್ಕೊಂಡು ಹಿಂಗೆ ಸೈಲೆಂಟಾಗಿ ನಿಂತಿದ್ರಂತೆ. ಹಿ ವಾಸ್ ಲೈಕ್, ಅವ್ರ ಟೆನ್ಷನ್, ದ ಪರ್ಸನ್ ಹೂ ಇಸ್ ಅಬ್ಯೂಸಿಂಗ್ ಹಿಮ್ ವಿಲ್ ಬಿಕಮ್ ವೆರಿ ಅನ್ಕಂಫರ್ಟಬಲ್. ನಾನು ಇಷ್ಟೆಲ್ಲ ಬೈತಾ ಇದ್ದೀನಿ, ಈ ಮನುಷ್ಯ ಏನು ಇದೇ ರೀತಿ ನಿಂತಿದ್ದಾರೆ ಅಂತ. ಮನ್ಸ್ ಇವರೆಲ್ಲ ಬೈದಿದ್ದಾದ್ಮೇಲೆ ಬುದ್ಧ ಒಂದು ಸೆಕೆಂಡ್ ಸ್ಟಾಪ್ ಮಾಡಿ ದೇ ಲಾಸ್ಟ್ ಹಿಮ್ ಅಂತೆ, ಐ ಲಾಸ್ಟ್ ಯು ಒನ್ ಕ್ವೆಶನ್ ಅಂತ. ಇಟ್ ವಾಸ್ ಲೈಕ್, ಓಕೆ ವಾಟ್ ಇಸ್ ದಟ್, ಆಸ್ಕ್. ಬುದ್ಧ ವಿಲ್ ಬಿ ಲೈಕ್, ನೀವು ಯಾರಿಗಾದ್ರೂ ಒಂದು ಗಿಫ್ಟ್ ಕೊಟ್ಟರೆ, ನೀವು ಯಾರಿಗಾದ್ರೂ ಒಂದು ಗಿಫ್ಟನ್ನು ತೊಗೊಂಡು ಹೋಗಿ ಗಿಫ್ಟ್ ಕೊಟ್ಟರೆ, ಆ ಗಿಫ್ಟನ್ನು ಏನಾದರೂ ಅವ್ರು ಈಸ್ಕೊಡ್ಲಿಲ್ಲ ಅಂದರೆ ಗಿಫ್ಟ್ ಯಾರ ಹತ್ರ ಉಳಿಯುತ್ತೆ ಅಂತ ಕೇಳಿದ್ರಂತೆ. ನೀವೊಂದು ಗಿಫ್ಟ್ ತೊಗೊಂಡಿದ್ದೀರಾ, ಯಾರಿಗೋ ಕೊಡೋಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಾ, ನೀವು ಗಿಫ್ಟನ್ನು ಅವ್ರಿಗೆ ಕೊಡಬೇಕು. ಅವ್ರೇನಾದರೂ ನಿಮ್ಮ ಗಿಫ್ಟ್ ಬೇಡ ಅಂದರೆ ಆ ಗಿಫ್ಟ್ ಯಾರ ಹತ್ರ ಇರುತ್ತೆ ಅಂತ ಕೇಳಿದ್ರಂತೆ. ವಿಲ್ ಬಿ ಲೈಕ್, ನಾನೇನೋ ಬೈತಾ ಇದ್ದಾರೆ, ಏನೋ ಕ್ವಶನ್ ಕೇಳ್ತಾ ಇದ್ದಾರೆ, ಓಕೆ ಗಿಫ್ಟ್ ಅವ್ರು ಈಸ್ಕೊಳ್ಳಿಲ್ಲ, ಗಿಫ್ಟ್ ನಮ್ಮ ಹತ್ರನೇ ಇರುತ್ತೆ. ಹೌದಾ? ನೀವು ಇಷ್ಟೊತ್ತು ನನಗೆ ಬೈದ್ರಲ್ವಾ, ನೀವು ಹೇಳಿದ ಯಾವ ಮಾತೂ ನಾನು ತೊಗೊಳ್ತಾ ಇಲ್ಲ, ಸೊ ನೀವು ಕೊಟ್ಟಿರೋ ಮಾತೆಲ್ಲ ನನಗೆ ಯಾವುದೂ ಬರ್ತಾ ಇಲ್ಲ, ಸೊ ಯಾರ ಹತ್ರ ಉಳಿಯುತ್ತೆ ಅಂತ ಕೇಳ್ಬಿಟ್ರಂತೆ. ಸೊ ಸಿ, ನಾಟ್ ನೆಸೆಸರಿ ದಟ್ ವಿ ಹ್ಯಾವ್ ಟು ಆಲ್ವೇಸ್ ವಿನ್ ಬೈ ಫೈಟಿಂಗ್ ಓನ್ಲಿ. ಹ್ಯೂಮನ್ ನೇಚರ್ ಹೇಗಿರುತ್ತೆ ಅಂದರೆ, ವಿ ಆರ್ ಸೋ ಮಚ್ ಆಫ್, ನಮಗೆ ಪ್ರೊವೋಕಿಂಗ್ ನೇಚರ್ ತುಂಬ ಇದೆ. ನಮಗೆ ಒಂದು ಸ್ವಲ್ಪನೂ ತಡ್ಕೊಳಕ್ಕಾಗಲ್ಲ. ಯಾರಾದರೂ ಬಂದು ಹಿಂಗೆ ಅಂದ್ಬಿಟ್ರೆ, ನನಗೆ ಅಂದ್ಬಿಟ್ಟ, ನಾನು ತೋರಿಸ್ತೀನಿ ಯಾರು ಅಂತ, ನಾನು ತೋರಿಸ್ತೀನಿ ಯಾರು. ಏನು ತೋರಿಸ್ತೀರಾ? ಇಲ್ಲಿ ಸಮ್ ಆಫ್ ಅಸ್ ಒಂದೊಂದು ಇಂಟೆನ್ಷನ್ ಇರುತ್ತೆ. ನಮ್ಗೆ ಯಾರೋ ಏನೋ ಅಂದಿರ್ತಾರೆ, ಸೊ ನಾವೇನು ಅನ್ಕೊತೀವಿ, ಅವ್ರು ನನಗೆ ಅಂದ್ಬಿಟ್ರಲ್ವಾ, ನಾನು ಎಕ್ಸಾಮ್ ಕ್ಲಿಯರ್ ಮಾಡಿ ನಾನು ಆಫೀಸರ್ ಆಗಿ ನಾನು ವಾಪಸ್ ತೋರಿಸ್ತೀನಿ ಅವ್ರಿಗೆ ನಾನು ಯಾರು ಅಂತ. ಯಾರ್ಯಾರೋ ಅಲ್ಲ ರಿಲೇಟಿವ್ಸ್ಗೆ ಅಂದ್ಕೊಂಡಿರ್ತೀವಿ, ಯಾರ್ಯಾರಿಗೂ ಅಂದ್ಕೊಂಡಿರ್ತೀವಿ. ಬಟ್ ಸಿ, ದಟ್ ಈಸ್ ಲೈಕ್, ಅದು ಮತ್ತೆ ಸಾರೋಸ್ ಕೆಳಗಡೆನೇ ಬರುತ್ತೆ. ದಟ್ ಈಸ್ ಯುವರ್ ಡಿಸೈರ್, ದಟ್ ಈಸ್ ಯುವರ್ ಡಿಸೈರ್. ಯು ವರ್ಕ್ ಫಾರ್ ಇಟ್, ಗುಡ್. ಡಿಸೈರ್ ಸಕ್ಸಸ್ ಆಗಲಿಲ್ಲ ಅಂದರೆ ಅಲ್ಟಿಮೇಟ್ಲಿ ಸಾರೋಸ್. ಬಟ್ ದ ಬೆಸ್ಟ್ ಪಾರ್ಟ್ ಬುದ್ಧ ಏನು ಹೇಳ್ತಾರೆ ಗೊತ್ತಾ, ಅವ್ರ ವಿರುದ್ಧವಾಗಿ ಏನೋ ಮಾಡ್ತೀನಿ ಅಂತ ಅನ್ಕೊಂಡ್ಬಿಡಿ, ಈ ಕಾರಣಕ್ಕೋಸ್ಕರ ಆ ಕೆಲಸ ಮಾಡ್ತೀನಿ ಏನೋ ಅನ್ಕೊಂಡ್ಬಿಡಿ. ನಿಮ್ಮ ಕೆಲಸ ಏನು? ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗೋದು, ನಾರ್ಮಲಿ ಪ್ರಿಪೇರ್ ಆಗಿ, ಆವಾಗ ಕ್ಲಿಯರ್ ಆಗಿಬಿಡುತ್ತೆ. ಆ ಕಾರಣ ಇಟ್ಕೊಂಡು ಮಾಡ್ತೀನಿ, ಈ ಕಾರಣಕ್ಕೋಸ್ಕರ ಮಾಡ್ತೀನಿ, ದೇರ್ ಆರ್ ಹೈ ಚಾನ್ಸಸ್ it becomes like this. These were the personalities of Buddha, and because of this, Buddha's teachings were spread on a large scale. Second point, personality of Buddha. ಇನ್ಫ್ಯಾಕ್ಟ್ ಇದನ್ನೆಲ್ಲ ನೀವು ಟ್ರೈ ಮಾಡ್ಬೋದು. ಯಾರಾದರೂ ಏನಾದರೂ ಬೈತಾ ಇದ್ರೆ, ಏನಾದರೂ ಹೇಳಕ್ಕೆ ಬಂದ್ರೂ ಏನು ರಿಯಾಕ್ಟ್ ಮಾಡಿದಿರಾ, ಕಂಪೋಸ್ ಆಗಿ ನಿಂತ್ಕೊಂಡಿದೆ ಗೊತ್ತಾ, ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಯಾರೋ ಏನೋ ಅಂದರೂ ವಾಪಸ್ ಅನ್ನೋದಕ್ಕೆ ಧೈರ್ಯ ಬೇಕಾಗಿಲ್ಲ, ಬಾಯಿದ್ರೆ ಸಾಕಲ್ವಾ. ಏನೋ ಕೈ ಎತ್ತಿದ್ರು ವಾಪಸ್ ಹೊಡಿಯೋದಕ್ಕೆ ಏನಕ್ಕೆ, ಬಟ್ ದಟ್ ತೊಗೊಳೋದಿದೆ ಗೊತ್ತಾ, ವಿತೌಟ್ ಅಫೆಕ್ಟಿಂಗ್ ಎನಿಥಿಂಗ್. ಯಾರಾದರೂ ಏನಾದರೂ ಮಾಡಿದ್ರೆ ನಮ್ಗೆ ಅಫೆಕ್ಟ್ ಆಗಲ್ಲ, ನಾವು ಅದನ್ನು ತೊಗೊಂಡ್ರೇ ಅಫೆಕ್ಟ್ ಆಗೋದು. ಏನು ತೊಗೊಳ್ದಿರ ನೀನು ಎಗರಾಡ್ಕೋಗ್ರು, ನಾಟ್ ಎನ್ ಇಶ್ಯೂ. ನನಗಂತೂ ನೀನು ಮಾಡ್ತಾ ಇರೋ ಕೆಲಸ ನನಗೆ 1% ಅಫೆಕ್ಟ್ ಆಗಲ್ಲ ಅನ್ನೋ ಮೈಂಡ್ಸೆಟ್ ನಮ್ಗೆ ಏನಾದರೂ ಬಂದರೆ ಪ್ರಪಂಚದಲ್ಲಿ ನಮ್ಗೆ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ 10-20% is something that others do to us, and 70-80% is something that we do it to ourselves. ಹಿಂಗೆ ಅಂದ್ಬಿಟ್ರು, ಹಂಗೆ ಮಾಡಿಬಿಟ್ರು, ಯಾರೇನು ಮಾಡೋಕ್ಕಾಗಲ್ಲ, ನಾವು ಮಾಡ್ಕೊಳ್ತೀವಿ ಅಷ್ಟೇ. ಪರ್ಸನಾಲಿಟಿ ಆಫ್ ಬುದ್ಧ. ಯು ಕ್ಯಾನ್ ರೈಟ್ ಡೌನ್ ಅಂಡರ್ ದಟ್. ಫೈಟ್ evil by goodness. Fight evil by goodness. Fight evil by goodness. One hatredness by love. One hatredness by love. Not
provoked by abuse. Not provoked by abuse. Not provoked by abuse. This was the personality of Buddha, and because of this also Buddha's teachings spread on a large scale. Third reason, language. ಕಾಮನ್ ಪೀಪಲ್ ಯಾವ ಭಾಷೆ ಮಾತಾಡ್ತಾರೋ ಆ ಭಾಷೆ ಮಾತಾಡಿದ್ರೆ ಇಟ್ ವಿಲ್ ಸ್ಪ್ರೆಡ್ ಆನ್ ಎ ಲಾರ್ಜ್ ಸ್ಕೇಲ್. ಕರ್ನಾಟಕ ಅನ್ನೋ ಜಾಗದಲ್ಲಿ ನೀವೇನಾದರೂ ಸ್ಪ್ರೆಡ್ ಮಾಡಬೇಕು ಅಂದರೆ ಕನ್ನಡದಲ್ಲಿ ಮಾತಾಡಿದ್ರೆ ಸ್ಪ್ರೆಡ್ ಆಗುತ್ತೆ, ಹಿಂದಿಲಿ ಮಾತಾಡಿದ್ರೆ not that efficiently. The same thing applies here also. Use of Pali language. This was the common people's language. Use of Pali language, it was common people's language. Fourth one, ಈಗ ಇವರು ಸಂಘಾಸ್ ಫಾರ್ಮ್ ಮಾಡೋದಲ್ವಾ, ಸಂಘಾಸ್ ಕೆಲಸ ಏನು, ಪ್ರೀಚ್ ಮಾಡೋದು ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗಿ. ಸೊ ದೆನ್ ಆಲ್ಸೋ ಬುದ್ಧಿಸಮ್ ವಿಲ್ ಸ್ಪ್ರೆಡ್. ಆರ್ಗನೈಸ್ಡ್ ಪ್ರೀಚಿಂಗ್ ಥ್ರೂ ಸಂಘಾಸ್. Organized preaching through sanghas. Here is the fifth point. ಬರೀ ಪ್ರೀಚ್ ಮಾಡಿದ್ರೆ ಅಥವಾ ಹೇಳಿದ್ರೆ ಸಾಲದು. ಈ ಪಾಯಿಂಟ್ ಆಫ್ ಟೈಮಲ್ಲಿ ಯಾರಾದರೂ ಕಿಂಗ್ ಇದ್ದಾರೆ ಅಂದರೆ ಕಿಂಗು ನಿಮ್ಮನ್ನು ಸಪೋರ್ಟ್ ಮಾಡಬೇಕು. ಅವರೊಂದು ರಿಲಿಜನ್ ಫಾಲೋ ಮಾಡಿ ನಿಮ್ಮ ರಿಲಿಜನ್ ಇಷ್ಟ ಆಗಿಲ್ಲ ಅಂದರೆ ಅವ್ರು ಬಂದು ನಿಮ್ಮನ್ನು ಇಲ್ಲ ಅನ್ಸ್ಬಿಡ್ತಾರೆ. ಬಟ್ ಫ್ಯೂ ಕಿಂಗ್ಸ್ ಪೇಟ್ರನೈಸ್ ಬುದ್ಧಿಸಮ್ ಆಲ್ಸೋ. ವಿ ಹ್ಯಾವ್ ಸೀನ್ 2 ಕಿಂಗ್ಸ್, ಅಶೋಕ, ಕನಿಷ್ಕ. ಅವರು ಬುದ್ಧಿಸಮ್ನ ಫೇವರ್ ಮಾಡ್ತಾರೆ. ದಟ್ ಈಸ್ ದ ರೀಸನ್ ಬುದ್ಧಿಸಮ್ ಸರ್ವೈವ್ ಅಂಡ್ ಸ್ಪ್ರೆಡ್ ಆನ್ ಎ ಲಾರ್ಜ್ ಸ್ಕೇಲ್ ಆಲ್ಸೋ. ಲಾಸ್ಟ್ ಪಾಯಿಂಟ್, ಕಿಂಗ್ಸ್, ಗ್ರೇಟ್ ಕಿಂಗ್ಸ್ accepted Buddhism. Example, Ashoka, Kanishka. Ashoka and Kanishka. This is how the Buddhism spread. ಇಷ್ಟು ಸ್ಪ್ರೆಡ್ ಆಗಿದ್ರೆ ಇರಬೇಕಾಯಿತು, ಬಟ್ ಇವತ್ತಿಲ್ಲ. You should know the reasons for decline also. Next thing is causes for decline. What are the causes, do you think, which made Buddhism to vanish from India? The religion which started somewhere around second half of 6th century BC, Buddhism ಅನ್ನೋದು 12th century ಬರೋಷ್ಟರಲ್ಲಿ ಇಂಡಿಯಾದಿಂದ ಕಂಪ್ಲೀಟಾಗಿ ವ್ಯಾನಿಷ್ ಆಗಿಬಿಡುತ್ತೆ. ಕಂಪ್ಲೀಟಾಗಿ ಇಲ್ವೇ ಇಲ್ಲ. ಇವತ್ತಿಗೂ ಸಂವೇರ್ 1 or 2 ಪೀಪಲ್, ನಮಗೆ ಫ್ರೆಂಡ್ಸ್ ಅಂತ ನೋಡಿದ್ರೆ ಐ ಡೋಂಟ್ ಹ್ಯಾವ್ ಎನಿವನ್. ನಿಮ್ಗೆ ಯಾರಾದರೂ ಇದ್ದಾರೆ ಬುದ್ಧಿಸ್ಟ್ ಫ್ರೆಂಡ್ಸ್? ನಿಮಗಿದ್ದಾರೆ ಅಂತ ಹೇಳಿದ್ರು, ಅವರು ಕನ್ವರ್ಟೆಡ್. ಓಕೆ, ಸೊ ಅಷ್ಟು ರೆಸ್ಟ್ರಿಕ್ಟ್ ಆಗೋದಕ್ಕೆ ಕಾರಣ ಏನು? ಅಷ್ಟು ಡಿಕ್ಲೈನ್ ಆಗೋದಕ್ಕೆ ಕಾರಣ ಏನು? ಅದರ್ ರಿಲಿಜಿಯಸ್ ಇನ್ಫ್ಲುಯೆನ್ಸಸ್ ಅಂದರೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ಇರೋದೇ 2-3 ಲಾಸ್ ಆಫ್ ಒರಿಜಿನಾಲಿಟಿ. ಗುಡ್ ಸರ್, ಇನ್ ವಾಟ್ ವೇಸ್, ಯಾವ ಥರ ಕಳ್ಕೊಂಡ್ರು ಒರಿಜಿನಾಲಿಟಿ ಅಂತ ನೀವು ಹೇಳಕ್ಕೆ ಬಂದರೆ ಸರ್, 6th century BC ಬಗ್ಗೆ ಮಾತಾಡಬೇಕಾದ್ರೆ ಇದ್ದಿದ್ದೊಂದು ಹಿಂದೂಯಿಸಮ್, ಬುದ್ಧಿಸಮ್ ಮತ್ತು ಜೈನಿಸಮ್ ಇನ್ನೂ ಇವಾಗ ಬರ್ತಾ ಇದೆ. ಈ ಬುದ್ಧಿಸಮ್ ಮತ್ತು ಜೈನಿಸಮ್ ಎರಡೂ ಹಿಂದೂಯಿಸಮ್ ಅಪೋಸಿಟಲ್ಲಿ ನಿಂತಿತ್ತು. ಲಾಸ್ ಆಫ್ ಒರಿಜಿನಾಲಿಟಿ ಇಸ್ ಟ್ರೂ. ಏನಾಗುತ್ತೆ, ದ ಕೋರ್ ಪ್ರಿನ್ಸಿಪಲ್ಸ್ ಏನಿರುತ್ತೆ ಅದನ್ನು ಹೊಸದಾಗಿ ಫಾರ್ಮ್ ಮಾಡೋವಂಥವ್ರು, ಈ ಸೆಕ್ಸ್ ಅಂತ ಫಾರ್ಮ್ ಮಾಡಿ ಹೊಸದಾಗಿ ಬರೋವಂಥ ಸಂಘದ ಏನಾಗಿರ್ತಾರೆ, ಆ ಒರಿಜಿನಾಲಿಟಿನ ಹಾಳು ಮಾಡಿಬಿಡ್ತಾರೆ. ದೇ ವಿಲ್ ಸ್ಟಾರ್ಟ್ ದೇರ್ ಓನ್ ರಿಚುವಲ್ಸ್, ದೇರ್ ಓನ್ ಪ್ರಾಕ್ಟೀಸಸ್. ಬುದ್ಧ ಏನು ಹೇಳ್ತಾ ಇದ್ರು, ನೀವು ರಿಲಿಜನ್, ನೀವು ಏನಾದರೂ ಸ್ಯಾಲ್ವೇಷನ್ ಬೇಕು ಅಂದರೆ ನೀವು ಪೂಜೆ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಯಾವುದೂ ಹೇಳಿಲ್ಲ. ಮೆಡಿಟೇಷನ್ ಮಾಡಿ ಅಂತ ಅಷ್ಟೇ ಹೇಳಿದ್ರು. ಬಟ್ ಓವರ್ ದ ಪೀರಿಯಡ್ ಏನು ಮಾಡ್ತಾರೆ, ರಿಚುವಲ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬುದ್ಧನ ಆರಾಧನೆ, ಸೆರೆಮನೀಸ್, because of all this, the core value which the Buddha introduced lost importance. People started getting detached from that thoughts. First point you can write down. Introduction alli, causes for decline alli, introduction line alli, Buddhism was practically extinct from India
in the early 12th century AD. In the early 12th century AD. And that first point. In the beginning, every religion is inspired by the spirit of reforms. In the beginning, every religion is inspired by the spirit of reform. Inspired by the spirit of reforms. But later scumbles. To the rituals and ceremonies. ಸ್ಕಂಬಲ್ಡ್ ಅಂದರೆ ಹಾಳಾಗಿ ಹೋಗೋದು ಅನ್ನೋ ಥರ, ಸಿಕ್ಕಾಕೊಂಡು ಒದ್ದಾಡ್ತಾರೆ ಅಂತಾರಲ್ವ ಆ ಥರ. ಸ್ಕಂಬಲ್ಡ್ ಟು ದ ರಿಚುವಲ್ಸ್ ಆ್ಯಂಡ್ ಸೆರೆಮನೀಸ್. ಇಟ್ಸ್ ಒರಿಜಿನಾಲಿಟಿ ಡಿನೌನ್ಸ್ಡ್. ದೆನ್ ಬೇರೆ ಏನು ಕಾರಣ ಇರ್ಬೋದು? ದಟ್ ಈಸ್ ಒನ್ ಪಾಯಿಂಟ್. ಬೇಸಿಕ್ಲಿ ಏನಾಗುತ್ತೆ, ಅಶೋಕ ಮತ್ತು ಕನಿಷ್ಕ ಅನ್ನೋ ಕಿಂಗ್ಸ್ ಬಿಟ್ಟು ಬೇರೆ ಯಾರಾದರೂ ಕಿಂಗ್ಸ್ ಬರ್ತಾರಲ್ವಾ, ಅವ್ರಿಗೆ ಬುದ್ಧಿಸಮ್ ಇಷ್ಟ ಆಗಲಿಲ್ಲ ಅಂದರೆ ಅವ್ರು ಏನಕ್ಕೆ ಅದನ್ನು ಸ್ಪ್ರೆಡ್ ಮಾಡೋಕ್ಕೆ ಬಿಡ್ತಾರೆ ಅವ್ರ ರೀಜನಲ್ಲಿ. ಸಮ್ ಆಫ್ ದ ಬುದ್ಧಿಸ್ಟ್ ಮಾಂಕ್ಸ್ ವೇರ್ ಪರ್ಸಿಕ್ಯೂಟೆಡ್ ಬೈ ದ ಕಿಂಗ್ಸ್ ಆಲ್ಸೋ. ನೀವು ಹೇಳಿದ್ದು ಇನ್ವೇಡರ್ಸ್. ಸಮ್ ಆಫ್ ದ ಇನ್ವೇಡರ್ಸ್ ಕೇಮ್ ಆ್ಯಂಡ್ ಇನ್ವೇಡೆಡ್ ದ ಬುದ್ಧಿಸ್ಟ್ ಮಾಂಕ್ಸ್ ಆಲ್ಸೋ. ಬುದ್ಧಿಸ್ಟ್ ಮೊನಾಸ್ಟ್ರೀಸ್ನೆಲ್ಲ ಇನ್ವೈಟ್ ಮಾಡಿ ಹಾಳು ಮಾಡಿ ಹೋಗ್ಬಿಡ್ತಾರೆ. ದಟ್ ಈಸ್ ಒನ್ ಆಫ್ ದ ರೀಸನ್. ಟ್ರೂ. ದೆನ್ which was the dominating religion before Buddhism? Hinduism or Brahmanism or Vedic religion? I told you, ಹಿಂದೂಯಿಸಮ್ಗೆ ಒಂದು ಅಭ್ಯಾಸ ಇದೆ, ಯಾರೇ ಬಂದರೂ ಇಲ್ಲ ಅಂತ ಹೇಳಲ್ಲ, ಎಲ್ಲರನ್ನೂ ಒಳಗಡೆ ಕರ್ಕೊಂಡು ಬಿಡೋದು. ಐ ಹ್ಯಾಡ್ ಗಿವನ್ ಎನ್ ಎಕ್ಸಾಂಪಲ್ ಆಲ್ಸೋ. ಬೇಸಿಕ್ಲಿ ನಮ್ಮ ಹತ್ರ ಶಿವ ಇದ್ದಾರೆ, ಪಾರ್ವತಿ ನಮ್ಮದು ಅವ್ರ ಗಾಡಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಪಾರ್ವತಿ ಇಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಇಂಡಿಯಾ ಇನ್ ಡಿಫ್ರೆಂಟ್ ನೇಮ್ಸ್. ಹೌದಾ? ಈವನ್ ದ ಸನ್ ಆಫ್ ಶಿವ, ಮುರುಘಾ ಅಂತ ನಾವೇನು ಕರಿತೀವಿ, ಅವರು ಡಿಫ್ರೆಂಟ್ ಪ್ಲೇಸಸಲ್ಲಿ ಇದ್ದಾರೆ. ಎಕ್ಸಾಂಪಲ್ ತೊಗೊಳೋಣ. ಕರ್ನಾಟಕದಲ್ಲಿ ಪಾರ್ವತಿ ಅವ್ರ ಬಗ್ಗೆ ಗಾಡೆಸ್ ಪಾರ್ವತಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ, ನಾವು ಅವ್ರನ್ನ ಚಾಮುಂಡೇಶ್ವರಿ ಅಂತ ಪೂಜೆ ಮಾಡ್ತೀವಿ. ತಮಿಳ್ನಾಡಲ್ಲಿ ಮಧುರೈ ಮೀನಾಕ್ಷಿ, ಓಂ ಶಕ್ತಿ, ಈ ಥರ ಮಾಡ್ತಾರೆ. ಆಂಧ್ರ ಪ್ರದೇಶಲ್ಲಿ ತಿರುಪತಿ, ನೋ ದಟ್ ಇಸ್ ವೆಂಕಟೇಶ್ವರ ಮೇಡಮ್. ಐ ಆಮ್ ನಾಟ್ ಗೆಟಿಂಗ್ ದಟ್ ನೇಮ್. ಫೈನ್. ಕೋಲ್ಕತ್ತಾಗೆ ಹೋದರೆ ಕಾಳಿ, ಮಾ ಕಾಳಿ, ಈ ಥರ. ಸೊ ಇವರೆಲ್ಲರೂ ಪಾರ್ಟ್ಸ್ ಆಫ್ ಪಾರ್ವತಿಯವರೇ ಅಲ್ವಾ, ಅವರ ಇನ್ಕಾರ್ನೇಷನ್ಸ್ ಅಲ್ವಾ. ಏನು ಮಾಡೋದು ನೋಡಿ, ಪಾರ್ವತಿಯವರು ಹಿಂದೂಗೆ ಸಂಬಂಧಪಟ್ಟವರು. ಸೊ ಇವರೆಲ್ಲ ಪಾರ್ವತಿಯವರ ಇನ್ಕಾರ್ನೇಷನ್ ಆಗಿರೋದ್ರಿಂದ ನೀವೆಲ್ಲರೂ ಹಿಂದೂಯಿಸಮ್ ಬ್ರ್ಯಾಕೆಟ್ ಒಳಗಡೆ ಬರ್ತೀರಾ ಅಂತ. ಈಗ ಶಿವ ಅವ್ರ ಮಗ ಇದ್ದಾರೆ, ನಾವು ಅವ್ರನ್ನ ಸುಬ್ರಹ್ಮಣ್ಯ ಅಂತ ಪೂಜೆ ಮಾಡ್ತೀವಿ. ನೀವು ಕೇರಳಕ್ಕೆ ಹೋದರೆ ಶಬರಿಮಲ ಅಂತ ಪೂಜೆ ಮಾಡ್ತಾರೆ, ಶಬರಿಮಲೆಯಲ್ಲಿ ಅಯ್ಯಪ್ಪ ಅಂತ ಪೂಜೆ ಮಾಡ್ತಾರೆ. ತಮಿಳ್ನಾಡಿಗೆ ಹೋದರೆ ಮುರುಗನ್, ಕಾರ್ತಿಕೇಯ. ಸೊ ಬಟ್ ದೇವ್ರು ಒಂದೇನೆ, ಬಟ್ ಅವ್ರ ಹೆಸರುಗಳು ಬೇರೆ. ಸೊ ಎಲ್ಲರನ್ನೂ ಒಳಗಡೆ ಕರ್ಕೊಂಡು ಬಿಡುವಂಥದ್ದು ಆದ ಅಭ್ಯಾಸ ಹಿಂದೂಯಿಸಮಲ್ಲಿದೆ. ಈ ಹಿಂದೂಯಿಸಮ್ ಏನು ಮಾಡುತ್ತೆ, ಬುದ್ಧಿಸಮ್ ಸ್ವಲ್ಪ ಡಾಮಿನೇಟ್ ಆಗ್ತಾ ಇದೆ ಅಂದ ತಕ್ಷಣ ಏನಕ್ಕೆ ಡಾಮಿನೇಟ್ ಆಗ್ತಾ ಇದೆ? ಓಕೆ, ಪೀಪಲ್ಗೆ ಕ್ಯಾಟಲ್ ಸ್ಯಾಕ್ರಿಫೈಸಸ್ ಇಷ್ಟ ಆಗಲಿಲ್ಲ. ಓಕೆ, ಕ್ಯಾಟಲ್ ಸ್ಯಾಕ್ರಿಫೈಸಸ್ ಬ್ಯಾನ್ ಇನ್ ಹಿಂದೂಯಿಸಮ್ ಆಲ್ಸೋ. ನಿಮಗೆ ಕ್ಯಾಟಲ್ ಸ್ಯಾಕ್ರಿಫೈಸಸ್ ಮಾಡೋದು ನಿಮ್ಗೆ ಇಷ್ಟ ಆಗ್ತಾ ಇರಲಿಲ್ವಾ ಅಲ್ವಾ? ನಿಮ್ಗೆ ಏನಕ್ಕೆ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಹಾಳಾಗ್ತಾ ಇತ್ತು, ಬುದ್ಧಿಸಮ್ ಅದನ್ನು ಸಪೋರ್ಟ್ ಮಾಡ್ತು ಅಂತ. ಓಕೆ, ಹಿಂದೂಯಿಸಮಲ್ಲೂ ಕ್ಯಾಟಲ್ ಸ್ಯಾಕ್ರಿಫೈಸಸ್ ಬ್ಯಾನ್. ಇನ್ನು ಮುಂದೆ ಕ್ಯಾಟಲ್ ಸ್ಯಾಕ್ರಿಫೈಸ್ ಮಾಡೋಂಗಿಲ್ಲ. ಅವತ್ತಿಂದನೇ ನಾವು ಕ್ಯಾಟಲ್ ಸ್ಯಾಕ್ರಿಫೈಸ್ ಮಾಡಿ ಬೀಫ್ ಬ್ಯಾನ್ ಮಾಡಿರೋದು ಹಿಂದೂಯಿಸಮಲ್ಲಿ. ಅದಕ್ಕಿಂತ ಮುಂಚೆ ಎಲ್ಲರೂ ತಿಂತಾಯಿದ್ರು ಜಾಲಿ. ಸೆಕೆಂಡ್, ವಿಮೆನ್ ಮತ್ತು ಶೂದ್ರಾಸ್ಗೆ ನಾವೇನು ಮಾಡಿದ್ವಿ, ನಿಮಗೆ ಏನೇ ಕಷ್ಟಪಟ್ಟರು ನಿಮಗೆ ಮೋಕ್ಷ ಸಿಗಲ್ಲ ಅಂತ ಹೇಳಿಬಿಟ್ಟಿದ್ವಿ. ಮೋಕ್ಷ ಏನು ಸಿಗೋದಿದೆ ಅದು ಕಂಪ್ಲೀಟಾಗಿ ಬ್ರಾಹ್ಮಿಣ್ಸ್, ಕ್ಷತ್ರಿಯಾಸ್ ಮತ್ತು ವೈಶ್ಯಾಸ್, ಅಪ್ಪರ್ 3 ವರ್ಣಾಸ್ ಯಾರಿದೆ ಅವರು ಉಪನಯನ ಸೆರೆಮನಿ ಮಾಡ್ತಾರೆ. ಟ್ವೈಸ್ ಬಾರ್ನ್ ಆಗಿರೋದ್ರಿಂದ ಅವರು ಆ ವರ್ಣನ ಚೇಂಜ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಸ್ಯಾಲ್ವೇಷನ್ ಸಿಗುತ್ತೆ, ಅವ್ರಿಗೆ ಮೋಕ್ಷ ಸಿಗುತ್ತೆ ಅನ್ನೋದು ವೇದಿಕ್ ರಿಲಿಜನಿನ ಅರ್ಲಿ ಕಾನ್ಸೆಪ್ಟ್ಸ್.
ಬಟ್ ಬುದ್ಧಿಸಮ್ ಮತ್ತು ಬುದ್ಧಿಸಮ್ ಅಂತ ಮಾತಾಡಿದೆ. ಬುದ್ಧಿಸಮ್ ಏನು ಹೇಳುತ್ತೆ, ಆ ಥರ ಎಲ್ಲ ಏನಿಲ್ಲ, ಶೂದ್ರ, ವಿಮೆನ್, ವರ್ಣ ಈ ಥರ ಯಾವ ಡಿಫ್ರೆನ್ಸಸ್ಸು ಇಲ್ಲ, ಯಾರಿಗೆ ಬೇಕಾದರೂ ಸ್ಯಾಲ್ವೇಷನ್ ಸಿಗ್ಬೋದು, ಜಸ್ಟ್ ನೀವು ಮೆಡಿಟೇಷನ್ ಮಾಡಿ ಸೆಲ್ಫ್ ಡಿಸಿಪ್ಲಿನಲ್ಲಿ ಇದ್ದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಪೀಪಲ್ ಲೈಕ್ ಇಟ್. ಸೊ ನಾವೇನು ಮಾಡೋಣ, ಫ್ರಮ್ ನೌ ಆನ್ ಈವನ್ ವಿಮೆನ್ ಆ್ಯಂಡ್ ಶೂದ್ರ ಕ್ಯಾನ್ ಗೆಟ್ ಎನ್ಲೈಟನ್ಮೆಂಟ್. ಹಿಂದೂಯಿಸಮಲ್ಲೂ ಇವ್ರಿಗೂ ಮೋಕ್ಷಕ್ಕೆ ದಾರಿ ಇದೆ. ಹೆವೆನ್ ಈಸ್ ಅಲೋಡ್ ಅಂತ ಹೇಳ್ತಾರೆ. ಯಾರು ಇವರು ಹೆವೆನ್ ಅಲೋ ಮಾಡೋಕ್ಕೆ? ಸೊ ಬೇಸಿಕ್ಲಿ ಇವ್ರ ವಿರುದ್ಧವಾಗಿ ಜನ ಏನೆಲ್ಲ ಮಾತಾಡ್ತಾ ಇದ್ರು ಅಥವಾ ಬುದ್ಧಿಸಮ್ ಪರವಾಗಿ ಏನಕ್ಕೆ ಮಾತಾಡ್ತಾ ಇದ್ರು, ದೇ ಇನ್ಕಲ್ಕೇಟೆಡ್ ದೋಸ್ ಪ್ರಿನ್ಸಿಪಲ್ಸ್ ಆಲ್ಸೋ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ದಟ್ ಹಿಂದೂಯಿಸಮ್ ಡಸ್ ಫಾರ್ ಬುದ್ಧಿಸಮ್ ಇಸ್, ಬುದ್ಧಿಸಮ್ ಜನ ಇಷ್ಟಪಡ್ತಾ ಇದ್ದಾರೆ, ಫೈನ್, ರಿಲಿಜನ್ ಫಾಲೋ ಆಗಿದೆ, ಬಟ್ ಬುದ್ಧ ಯಾರು ಗೊತ್ತಾ? ಹಿ ಈಸ್ ಅನ್ ಇನ್ಕಾರ್ನೇಷನ್ ಆಫ್ ವಿಷ್ಣು. ವಿಷ್ಣುವಿನ ಇನ್ನೊಂದು ಅವತಾರನೇ ಬುದ್ಧ. ಮೇ ಬಿ 9. ಎಸ್, 9 ಸರ್. ಬುದ್ಧ ಯಾರು, ಬೇರೆ ಯಾರು ಅಲ್ಲ, ನಮ್ಮವರೇ ಅವರು ವಿಷ್ಣುವಿನ ಇನ್ಕಾರ್ನೇಷನ್ ಅಷ್ಟೇ, ಬೇರೆ ರೂಪದಲ್ಲಿ ಹುಟ್ಟಿದ್ದಾರೆ. ಅವ್ರು ವಿಷ್ಣು ಆಗಿರೋದ್ರಿಂದ ಅವ್ರು ಹಿಂದೂಯಿಸಮ್ ಕೆಳಗಡೆ ಬರ್ತಾರೆ. ಸೊ ಬುದ್ಧಿಸಮ್ಮು ಹಿಂದೂಯಿಸಮ್ ಒಳಗಡೆನೆ ಬರುತ್ತೆ ಅಂತ ಹೇಳ್ಬಿಟ್ರು. ಸೊ ಇನ್ನು ಸೆಪರೇಟಾಗಿ ಎಲ್ಲಿ ಹೋಗ್ತೀರಾ? Is it? Because of that also, Buddhism reduced. People were like, ಹಿಂದೂಯಿಸಮ್ ಫಾಲೋ ಮಾಡ್ತಾ ಇದ್ದೀವಿ, ಅದು ಬುದ್ಧಿಸಮು ಹಿಂದೂಯಿಸಮ್ ಅಂತೆ ಮತ್ತೆ ಸೆಪರೇಟಾಗಿ ಹೋಗೋದೇನಕ್ಕೆ, ಇಲ್ಲೇ ಫಾಲೋ ಮಾಡಿಬಿಡೋಣ ಬಿಡಿ. ಸೆಕೆಂಡ್ ಪಾಯಿಂಟ್, ಎಸ್, ಸೆಕೆಂಡ್ ರೀಸನ್, Brahmins or Hinduism, Brahmanism or Hinduism, the word I am using is, we are talking about 6th century BC. Present day word ಗೆ ಯಾರು ಲಿಂಕ್ ಮಾಡ್ಕೊಳ್ಬೇಡಿ ಪ್ಲೀಸ್. Brahmanism or Hinduism reformed to meet the Buddhist challenge effectively. Reformed to meet the Buddhist challenge effectively. Under that you can write down, they prohibited cattle slaughter. Next point, they assured heaven to Shudras and women. ನಿಮಗೆಲ್ಲ ಇನ್ನು ಮುಂದೆ ಹೆವೆನ್ ನಿಮ್ಗೂ ಅಲೋ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಪ್ರತಿ ಸತಿ ಅನ್ಸುತ್ತೆ ಜನ ಹೇಗೆ ನಂಬೋದ್ರು ಇದನ್ನ ಅಂತ. ಸೀದಾ ಮೈಂಡ್ ಸೆಟ್ ಆಫ್ ಪೀಪಲ್ ಏನು ಹೇಳಿದ್ರು ನಂಬ್ತಾ ಇದ್ದಾರೆ ಪಾಪ. ನಿಮಗೆ ಗರ್ಭಗೃಹ ಒಳಗಡೆ ಇಲ್ಲ, ಅಲೋ, ಓಕೆ ಸರ್. ನಿಮಗೆ ಹೆವೆನ್ ಇಲ್ಲ, ನೀವು ಇಲ್ಲಿ ಹುಟ್ಬಿಟ್ಟಿದ್ದೀರಾ, ಓಕೆ ಸರ್. ಬೇರೆ ಯಾರಾದರೂ ಬಂದು ನಿಮ್ಗೆ ಅಲ್ಲಿದೆ, ಓಕೆ ಸರ್. ಅವ್ರು ವಾಪಸ್ ಹಿಂದೂಯಿಸಮ್ ಕರೆದು ಎಲ್ಲೆಲ್ಲ ಹೋಗ್ಬೇಡಿ, ನಾವೇ ನಿಮ್ಗೆ ಹೆವೆನ್ಗೆ ದಾರಿ ತೋರಿಸ್ತೀವಿ, ನಿಮಗೂ ಅಲೋ ಇದೆ ಅಂತ ನಮ್ಮ ಬುಕ್ಸಲ್ಲಿ ಹೇಳಿದ್ದಾರೆ ಅಂದರೆ ಓಕೆ ಸರ್. ಸೊ ಲೈಕ್ ಪೀಪಲ್ ಹೌ ಮಚ್ ಟೋನ್ಡ್ ದೇ ಆರ್, ಏನು ಹೇಳಿದ್ರು ನಂಬ್ತಾರೆ. ಹೇಳೋ ರೀತಿ ಹೇಳ್ಬೇಕಷ್ಟೇ. ಪೊಲಿಟಿಷಿಯನ್ಸ್ ಮಾಡ್ತಾರೆ ಗೊತ್ತಾ, ಅಷ್ಟು ಮಾಡಿದ್ರೆ ಸಾಕು. ಆ್ಯಂಡ್ ಲಾಸ್ಟ್ ಥಿಂಗ್, ಇಂಪಾರ್ಟೆಂಟ್ ಥಿಂಗ್, ಬುದ್ಧ ವಾಸ್ ಮೇಡ್ ಇನ್ಕಾರ್ನೇಷನ್ ಆಫ್ ಲಾರ್ಡ್ ವಿಷ್ಣು. Buddha was made incarnation of Lord Vishnu. Then ಬೇರೆ ಏನು ಕಾರಣ ಇರ್ಬೋದು? ಬುದ್ಧಿಸಮ್ ಇಟ್ ಸೆಲ್ಫ್ ಡಿಜನರೇಟೆಡ್. ಐ ಟೋಲ್ಡ್ ಯು, ಕೋರ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತಾ ಇದ್ದವರು ದೇ ಕುಡ್ ಹ್ಯಾವ್ ಸ್ಟೇಡ್ ಟುಗೆದರ್. ಬಟ್ ಹೀನಯಾನ ಮಹಾಯಾನ ಅಂತ ಅವರವರೇ ಡಿಫ್ರೆನ್ಸಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರು. ಮಹಾಯಾನ ಅಂತ ಕ್ರಿಯೇಟ್ ಆದಮೇಲೆ, ಮಹಾಯಾನ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ ಅಂದರೂ ಓವರ್ ದ ಪೀರಿಯಡ್ ಆಫ್ ಟೈಮ್ ಜೈನ್ ಮಾಂಕ್ಸ್ ಏನು ಮಾಡ್ತಾ ಇದ್ದಾರೆ, ದೇರ್ ಮೇನ್ ಏಮ್ ಏನಿತ್ತು, ಸ್ಯಾಲ್ವೇಷನ್ ತೊಗೊಳೋದಕ್ಕೆ ನಿಮ್ಮ ಹತ್ರ ಡಿಸಿಪ್ಲಿನ್ ಇದ್ರೆ ಸಾಕು, ಮೆಡಿಟೇಷನ್ ಇದ್ರೆ ಸಾಕು. ಬಟ್ ಪೀಪಲ್ ಮಂಕ್ಸ್ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಗಿಫ್ಟ್ಸ್. ನಾನು ಅದನ್ನೇ ಹೇಳೋದು, ಪ್ರತಿಯೊಂದು ರಿಲಿಜಿಯನ್ನು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ತುಂಬ ಒಳ್ಳೆ ವಿಚಾರಗಳಿಗೆ ಮೇಲೆ ಬಂದಿರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಅದು ಹಾಳಾಗೋಗುತ್ತೆ. ಹಿಂದೂಯಿಸಮಲ್ಲೂ ಐ ಆಮ್ ನಾಟ್ ಟೆಲಿಂಗ್ ಅವತ್ತಿನ ಕಾನ್ಸೆಪ್ಟ್ ಎಲ್ಲ ಕರೆಕ್ಟಾಗಿ ಇತ್ತು, ಬಟ್ ದಿಸ್ ದ ಅಪ್ಪರ್ ವರ್ಣ ಸ್ಟಾರ್ಟೆಡ್ ಟೇಕಿಂಗ್ ಗಿಫ್ಟ್ಸ್. ಅದೊಂದು ಆಸೆ ಬಂದುಬಿಡುತ್ತೆ ಗೊತ್ತಾ, ಪವರ್ ಬಂದು ದುಡ್ಡು ಬಂದು ಗಿಫ್ಟ್ಸ್ ಬರೋಕ್ಕೆ ಶುರು ಆದರೆ ಮನುಷ್ಯನಿಗೆ ಅದು ಹೋಗಲ್ಲ ಎಲ್ಲೂ. ಅದು ಇವ್ರಿಗೂ ಸ್ಟಾರ್ಟ್ ಆಗಿಬಿಡುತ್ತೆ.
ಓಕೆ, ನಮ್ಮನ್ನು ಮಂಕ್ಸ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ, ದೇ ಆರ್ ಗಿವಿಂಗ್ ಅಸ್ ಸಮ್ ಗಾಡ್ಲಿ ಫಿಗರ್. ಇವತ್ತು ನಾವು ಹೋಗ್ಬಿಡಿ ಹಿಂಗೆಲ್ಲ ಅಂತೀವಿ, ಏನಕ್ಕೆ? ವಿ ಬಿಲೀವ್ ದಟ್ ದೇ ನೋ ಸಮಥಿಂಗ್ ಗ್ರೇಟ್ ದೆನ್ ಅಸ್. ಅದು ರೆಸ್ಪೆಕ್ಟಲ್ಲಿ ಅವ್ರು ಅದೇ ರೀತಿ ತೊಗೊಂಡ್ರೆ ಒಳ್ಳೇದು. ನಾವೇನೋ ಕೊಡ್ತೀವಿ ಅನ್ನೋದ್ರ ಮೇಲೆ ಅವ್ರ ಆಸೆ ಬಿದ್ದರೆ ಮತ್ತು ಆ ಗಾಡ್ಲಿ ಫಿಗರ್, ದಟ್ ಥಿಂಗ್, ಆ ಪ್ಯೂರ್ ಥಿಂಗ್ ಎಲ್ಲ ಹೋಗ್ಬಿಡುತ್ತೆ. ದಟ್ ಹ್ಯಾಪನ್ ಇನ್ ಬುದ್ಧಿಸಮ್ ಆಲ್ಸೋ. ಪೀಪಲ್ ಸ್ಟಾರ್ಟ್ ಅಕ್ಸೆಪ್ಟಿಂಗ್ ಗಿಫ್ಟ್ಸ್, ಪೀಪಲ್ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಆಲ್ ದ ವೆಲ್ದಿ ವರ್ಲ್ಡ್ಲಿ ಪ್ಲೇಜರ್ಸ್. ಎಲ್ಲ ಬಿಟ್ಟು ಬದುಕಿದ್ರೆ ಮೋಕ್ಷ ಸಿಗುತ್ತೆ ಅಂತ. ನೀವೆಲ್ಲ ಮಜಾ ಮಾಡೋಕ್ಕೆ ಶುರು ಮಾಡಿದ್ರೆ ದೆನ್ ದ ಕೋರ್ ವ್ಯಾಲ್ಯೂಸ್, ದ ಕೋರ್ ಪ್ರಿನ್ಸಿಪಲ್ಸ್ ವಿತ್ ದ ಮಾಂಕ್ಸ್ ಹ್ಯಾಡ್, ಅದು ಹೋಗುತ್ತೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್, ಯೂಸ್ ಆಫ್ ಸಂಸ್ಕೃತ್ ಲ್ಯಾಂಗ್ವೇಜ್. ಪಾಲಿ ಲ್ಯಾಂಗ್ವೇಜ್ ಯೂಸ್ ಮಾಡುವಾಗ ಕಾಮನ್ ಪೀಪಲ್ಗೆ ಅಟ್ಯಾಚ್ ಆಗಿದ್ರಿ ನೀವು. ಸಂಸ್ಕೃತ್ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಯು ಡಿಟ್ಯಾಚ್ ಇಟ್ ಫ್ರಮ್ ದ ಕಾಮನ್ ಪೀಪಲ್. ಬಿಕಾಸ್ ಆಫ್ ದಟ್ ಆಲ್ಸೋ ಬುದ್ಧಿಸಮ್ ಡಿಟರೇಟೆಡ್. ಯು ಕ್ಯಾನ್ ರೈಟ್ ಡೌನ್ ಡಿಜನರೇಷನ್ ಆಫ್ ಬುದ್ಧಿಸಮ್. Degeneration of Buddhism. When Buddhist monks switched over to Sanskrit, when Buddhist monks switched over to Sanskrit, when Buddhist monks switched over to Sanskrit and accepted wealthy gifts, accepted wealthy gifts and practiced easy life, accepted wealthy gifts and practiced easy life, practiced easy life. ದೆನ್ ಸರ್ ನೀವು ಹೇಳಿದ ಪಾಯಿಂಟೇನೆ, ಏನಾದರೂ ಕಿಂಗ್ಸ್ಗೆ ಇಷ್ಟ ಆಗಲಿಲ್ಲ ಅಂದರೆ ಅವ್ರನ್ನ ಪರ್ಸಿಕ್ಯೂಟ್ ಮಾಡ್ತಾರಲ್ವಾ, ಅವ್ರನ್ನ ಕಿಲ್ ಮಾಡೋದಾಗಿರ್ಬೋದು, ಅವ್ರ ರೀಜನಿಂದ ಬೇರೆ ಕಡೆ ಕಳಿಸ್ಬಿಡೋದು, ಆವಾಗೂ ಬುದ್ಧಿಸಮ್ ಸ್ಪಿರಿಟ್ ಕಡಿಮೆ ಆಗುತ್ತೆ. ಪರ್ಸಿಕ್ಯೂಷನ್ ಬೈ ಕಿಂಗ್ಸ್, ಪರ್ಸಿಕ್ಯೂಷನ್ ಬೈ ಕಿಂಗ್ಸ್ ಆಫ್ ಬುದ್ಧಿಸ್ಟ್ ಮಾಂಕ್ಸ್, ಪರ್ಸಿಕ್ಯೂಷನ್ ಆಫ್ ಬುದ್ಧಿಸ್ಟ್ ಮಾಂಕ್ಸ್ ಅಂತ ಬರ್ಕೊಳ್ಬೇಕಾದ್ರೆ ಪರ್ಸಿಕ್ಯೂಷನ್, ಪರ್ಸಿಕ್ಯೂಷನ್ ಆಫ್ ಬುದ್ಧಿಸ್ಟ್ ಮಾಂಕ್ಸ್, persecution of Buddhist monks. Last thing, monasteries invaded by Turkish. Monasteries invaded by Turkish invaders. Monasteries invaded by Turkish invaders. Monasteries invaded by Turkish invaders. Because of all this, Buddhism completely declined. ಇಂಡಿಯಾದಲ್ಲಿ ಇವತ್ತು ನಾವು ಅದನ್ನು ನೋಡೋಕ್ಕೆ ತುಂಬ ಕಡಿಮೆ ಸಿಗುತ್ತೆ. ಎಸ್, ದಟ್ಸ್ ಇಟ್ ಅಬೌಟ್ ಬುದ್ಧಿಸಮ್. ಕ್ಲಿಯರ್? ಬುದ್ಧಿಸ್ಟ್ ಸೆಂಟರ್ಸ್ ಥರ ಅವರು ಸಂಘ ಎಲ್ಲ ಕಟ್ಕೊಂಡು ಒಂದು ಕಡೆ ಗುಂಪ ಇರ್ತಾರಲ್ವ, ಅಲ್ಲಿಗೆ ಅಟ್ಯಾಕ್ ಮಾಡೋದು. ಏನಕ್ಕೆ ಅಟ್ಯಾಕ್ ಮಾಡೋದು? ಅಲ್ಲಿ ಏನಾದ್ರು ರಿಸೋರ್ಸ್ ಇದ್ದರೆ ಕದ್ಕೊಂಡು ಹೋಗೋಣ ಅಂತ. ಬರೀ ಅಟ್ಯಾಕ್ ಮಾಡಿ ಕದ್ಕೊಂಡು ಹೋಗ್ತಾರೆ, ಎಲ್ಲ ಹಾಳು ಮಾಡಿ ಹೋಗ್ಬಿಟ್ಟು ಆ ಬುದ್ಧಿಸ್ಟ್ ಆ ರಿಲಿಜನ್ನ ಸ್ಪ್ರೆಡ್ ಮಾಡೋರು ಕೂಡ ದೇ ಬಿಕೇಮ್ ಲೆಸ್. ಎಸ್, ಎನಿ ಡೌಟ್ಸ್ ವಿತ್ ರೆಸ್ಪೆಕ್ಟ್ ಟು ಬುದ್ಧಿಸಮ್? ಆನ್ಲೈನ್ ಎನಿ ಡೌಟ್ಸ್? No, sir. Fine, then we'll go to next sect that came into picture. Next set is Jainism. Jainism, it is told that it originated somewhere in Rigveda period itself ಅಂತೇನೆ. ಬಟ್ ಆವಾಗ ಅದನ್ನು ಜೈನಿಸಮ್ ಅಂತ ಕರಿತಾ ಇರಲಿಲ್ಲ. ಐ ಟೆಲ್ ಯು, ಈ ಜೈನಿಸಮ್ ಅನ್ನೋ ಕಾನ್ಸೆಪ್ಟನ್ನು ಯಾರು ಕಂಡುಹಿಡಿದ್ರು ಅಂತ ಇವತ್ತಿಗೂ ನಮಗೆ ಗೊತ್ತಿಲ್ಲ ಯಾರು ಕಂಡುಹಿಡಿದ್ರು ಈ ಜೈನಿಸಮ್ ಅನ್ನೋ ಕಾನ್ಸೆಪ್ಟನ್ನು. ಬಟ್ ವಿ ನೋ ಜೈನಿಸಮ್ ಥ್ರೂ ದೇರ್ ಗ್ರೇಟ್ ಟೀಚರ್ಸ್. ಈ ಜೈನ ಫಿಲಾಸಫಿನ ನಮಗೆ ಇವತ್ತು ಅದು ಯಾರು ಸ್ಟಾರ್ಟ್ ಮಾಡಿದ್ರು ನಮಗೆ ಗೊತ್ತಿಲ್ಲ. ಬಟ್ ವಿ ನೋ ಸಮಥಿಂಗ್ ಅಬೌಟ್ ಜೈನಿಸಮ್ ಬಿಕಾಸ್ ಆಫ್ ದ ಗ್ರೇಟ್ ಟೀಚರ್ಸ್. The great teachers of Jainism are called as Tirthankaras. Very good. Tirthankaras anta karತೀವಿ. Tirthankara simply means great teachers anta. Tirthankara simply means great teachers. There are totally 24 Tirthankaras in Jainism. There are 24 Tirthankaras in Jainism. ಆ 24 Tirthankaras ಅವರು ಹೇಳಿರೋ ಮಾತಿನ ಮೇಲೆ, ಆ ಫಿಲಾಸಫಿ ಮೇಲೆ ಜೈನ ಯಾವ ರೀತಿ ಬಿಲ್ಡ್ ಆಗ್ತಾ ಬಂದಿದೆ ಅಂತ ನಮ್ಗೆ ಅರ್ಥ ಆಗಿದೆ. And the last Tirthankara is whom we know, that is
ವರ್ಧಮಾನ ಮಹಾವೀರ, ದ ಲಾಸ್ಟ್ ತೀರ್ಥಂಕರ. ಅವರಾದ್ಮೇಲಿಂದ ಈ ತೀರ್ಥಂಕರ ಅನ್ನೋ ಕಾನ್ಸೆಪ್ಟ್ ಬರಲಿಲ್ಲ. ಪೀಪಲ್ ಜೈನಿಸಮ್ ಅನ್ನೋ ಕಾನ್ಸೆಪ್ಟನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ, ಒಂದು ರಿಲಿಜನ್ ಆಗಿ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ಇಲ್ಲಿವರೆಗೂ ಒಂದು ಫಿಲಾಸಫಿಕಲ್ ಥಾಟ್ ಆಗಿ ಅರ್ಥ ಮಾಡ್ಕೊತಾ ಇದ್ದವರು ಒಂದು ರಿಲಿಜನ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಎಸ್, ದಿಸ್ ಇಸ್ ಹೌ ವಿ ನೋ ಜೈನಿಸಮ್. ಬೇಸಿಕ್ಲಿ ನಮಗೆ ಬುದ್ಧಿಸಮ್ ಅಂದರೆ ಬುದ್ಧವ್ರು ಬಂದ ಮೇಲೆ ಬುದ್ಧಿಸಮ್ ಅನ್ನೋ ಕಾನ್ಸೆಪ್ಟ್ ಸ್ಪ್ರೆಡ್ ಆಯಿತು ಅಂತ ಗೊತ್ತು. ಬಟ್ ಈ ಜೈನಿಸಮ್ ಅನ್ನೋದು ಯಾರು ಒರಿಜಿನ್ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ, ಹಿಸ್ಟಾರಿಕಲಿ ನಮಗೆ ಗೊತ್ತಿಲ್ಲ. ಬಟ್ ವಿ ಬಿಲೀವ್ ಇಟ್ ಒರಿಜಿನೇಟೆಡ್ ಸಮ್ವೇರ್ ಇನ್ ರಿಗ್ವೇದಿಕ್ ಪೀರಿಯಡ್ ಇಟ್ ಸೆಲ್ಫ್. ಯಾಕಂದರೆ ದ ಫಸ್ಟ್ ತೀರ್ಥಂಕರ ಕಾಲ್ಡ್ ಎಸ್ ರಿಷಭನಾಥ. ಫಸ್ಟ್ ಜೈನ ತೀರ್ಥಂಕರ ಯಾರು ಅಂದರೆ ಅವ್ರ ಹೆಸರು ರಿಷಭನಾಥ ಅಥವಾ ರಿಷಭ ದೇವ ಅಂತಲೂ ಕರೀತಾರೆ. ದೇರ್ ಇಸ್ ಎವಿಡೆನ್ಸ್ ಫಾರ್ ಮೆನ್ಷನ್ ಆಫ್ ನೇಮ್ ರಿಷಭನಾಥ ಇನ್ ಋಗ್ವೇದ. ಋಗ್ವೇದದಲ್ಲೇನೆ ಅವ್ರ ಹೆಸರು ಮೆನ್ಷನ್ ಆಗಿರೋದ್ರಿಂದ ಮೋಸ್ಟ್ ಆಫ್ ಅಸ್ ಬಿಲೀವ್, ಹಿಸ್ಟಾರಿಯನ್ಸ್ ಮೋಸ್ಟ್ ಆಫ್ ದೆಮ್ ಬಿಲೀವ್ ದಟ್ ಜೈನಿಸಮ್ ಅನ್ನೋ ಕಾನ್ಸೆಪ್ಟ್ ರಿಗ್ವೇದ ಟೈಮ್ಸಲ್ಲಿ ಒರಿಜಿನೇಟ್ ಆಗಿದೆ. ಬಟ್ ಯಾರಿಗೂ ಅದರ ಹೆಸರು ಜೈನಿಸಮ್ ಅಂತ ಗೊತ್ತಿರಲಿಲ್ಲ ಅಂತ. ಈ ಥರದ ಫಿಲಾಸಫಿನ, ಈ ಥರದ ಲೈಫ್ ಸ್ಟೈಲ್, ಈ ಥರದ ಒಂದು ರಿಲಿಜನ್ ಅಲ್ಲ, ಈ ಥರದ ಒಂದು ಪ್ರಾಕ್ಟೀಸನ್ನು ಋಗ್ವೇದ ಟೈಮಿಂದ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಪೀಪಲ್ಗೆ ಈ ಫಾರ್ಮ್ಗೆ ಹೆಸರು ಜೈನಿಸಮ್ ಅಂತ ಕೊಟ್ಟಿದ್ದು ಮಹಾವೀರವ್ರು ಆದಮೇಲೆ, ವರ್ಧಮಾನ ಮಹಾವೀರವ್ರು ಆದಮೇಲೆ ಅಂತ. ಇನ್ ದಟ್ ಆಸ್ಪೆಕ್ಟ್ ಜೈನಿಸಮ್ ಇಸ್ ಓಲ್ಡರ್ ದೆನ್ ಬುದ್ಧಿಸಮ್. ವರ್ಲ್ಡಲ್ಲಿ ನೀವು ನೋಡಿದ್ರೆ ವಿಚ್ ಇಸ್ ದ ಓಲ್ಡೆಸ್ಟ್ ರಿಲಿಜನ್ ಅಂದರೆ ವಿಚ್ ವಾಸ್ ದ ರಿಲಿಜನ್ ದಟ್ ಕೇಮ್ ಫಸ್ಟ್? ಹಿಂದೂಯಿಸಮ್ ಆದಮೇಲೆ ಜೈನಿಸಮ್ ಸೈಮಲ್ಟೇನಿಯಸ್ಲಿ ಸ್ಟಾರ್ಟ್ ಆಗುತ್ತೆ ಅನ್ಬೋದು. ಬಟ್ ಅದು ರಿಲಿಜನ್ ಅಲ್ಲ ಅವಾಗ, ಇಟ್ ಇಸ್ ಜಸ್ಟ್ ಎ ವೇ ಆಫ್ ಲಿವಿಂಗ್ ಅಷ್ಟೇ. ಅದು ಇಸ್ಲಾಂ ತುಂಬ ಹೊಸದು ಸರ್, ADಲಿ ಬರುತ್ತದು. ಕ್ರಿಶ್ಚಿಯನ್ನ ನೀವು ಅದು ACಲಿ ಬರುತ್ತಾ ಅಥವಾ BCಲಿ ಬರುತ್ತಾ? ಝೀರೋ ಇಸ್ ಕ್ರಿಶ್ಚಿಯಾನಿಟಿ. ಝೀರೋನ ನಾವೇನಂತ ಕರಿತೀವಿ? ಬರ್ತ್ ಆಫ್ ಕ್ರೈಸ್ಟ್ ಅಂತ ಕರಿತೀವಲ್ವಾ? ಆ ಝೀರೋ ಬರ್ತ್ ಆಫ್ ಕ್ರೈಸ್ಟ್ಗಿನ್ನ ಹಿಂದ್ಗಡೆ ಏನೆಲ್ಲ ಆಗಿದೆ ಅದೆಲ್ಲ BC ಅಂತ ಕರಿತೀವಿ. ಆ ಜೀಸಸ್ ಕ್ರೈಸ್ಟ್ ಅವ್ರ ಬರ್ತ್ ಆದಮೇಲೆ ಮುಂದೆ ಆಗೋದನ್ನೆಲ್ಲ AD ಅಂತ ಕರಿತೀವಿ. ಅದಕ್ಕಿಂತ ಮುಂಚೆ ಬಂದಿದ್ದು ಜುಡೈಸಮ್ ಅಂತ. ಜೀವ್ಸ್ ಅಂತ ಕೇಳಿದ್ದೀರಾ? ಜುಡೈಸಮ್, ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಓಲ್ಡೆಸ್ಟ್ God Abraham. Sorry sir. Sir, God Abraham. Lord Abraham. Yes sir. Christianity no sir? Sir, illa Jewish alla. Judaism alla. Okay. Judaism was the religion that came very early also. ಇನ್ನು ರೀಸೆಂಟಾಗಿ ಬಂದಿದ್ದು ಅಂದರೆ ನಿಮ್ಮ ಕ್ರಿಶ್ಚಿಯಾನಿಟಿ ಬಂದಿದ್ದು ಬೇಸಿಕ್ಲಿ ಝೀರೋ ಅಂತ ಹೇಳಿದೆ. AD ಮತ್ತು BC ಸೆಂಟ್ರಲ್ಲಿ. ಇಸ್ಲಾಂ ಕೇಮ್ ಇನ್ AD 5th AD 6th AD ಬರುತ್ತದು. ವಿಚ್ ಇಸ್ ದ ಹೊಸ ರಿಲಿಜನ್ ಇಂಡಿಯಾದಲ್ಲಿ ಯಾವುದು ಅಂತ ಕೇಳಿದ್ರೆ ಸಿಕ್ಕಿಸಮ್, ದ ನ್ಯೂಲಿ ಬಾರ್ನ್ ರಿಲಿಜನ್ ಸಿಕ್ಕಿಸಮ್. These are some of these practical analysis ಅಷ್ಟೇ. That is, religion is like a way of life people have practiced. ಏನೋ ಇಷ್ಟ ಆಗಿದೆ, ಏನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಬಟ್ ಅದನ್ನು ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲಾಯ್ಟ್ ಮಾಡೋ ಪ್ರಾಕ್ಟೀಸ್ ಬಿಡೋವರೆಗೂ that thing will not ಮಾಡೋಕ್ಕೆ. Jainism will write an introduction. According to Jaina tradition, Jainism ಅಲ್ಲಿ an introduction. According to Jaina tradition, there were 24 ತೀರ್ಥಂಕರಾಸ್. There were 24 ತೀರ್ಥಂಕರಾಸ್ of the Jain religion. Tirthankara simply means great teachers. Tirthankara simply means great teachers. We will not write down all the 24 ತೀರ್ಥಂಕರಾಸ್. We will talk about 3 ತೀರ್ಥಂಕರಾಸ್ ಬಗ್ಗೆ ಅಷ್ಟೇ ಮಾತಾಡೋಣ. The first ತೀರ್ಥಂಕರ was ರಿಷಭನಾಥ or ರಿಷಭದೇವ. ರಿಷಭನಾಥ, the first ತೀರ್ಥಂಕರ. ವಾಟ್ ಈಸ್ ಹಿಸ್ ಮೇನ್ ಕಾಂಟ್ರಿಬ್ಯೂಷನ್ ಅಂದರೆ ಹಿ ಲೇಡ್ ದ ಫೌಂಡೇಶನ್ ಫಾರ್ ಆರ್ಡರ್ಲಿ ಸೊಸೈಟಿ ಅಂತೆ. ಈ ಋಗ್ವೇದ ಟೈಮಲ್ಲಿ ವಿ ನೋ ದಟ್ ವಾಟ್ ಕೈಂಡ್ ಆಫ್ ಸೊಸೈಟಿ ವಾಸ್ ಪ್ರಾಕ್ಟಿಸ್ಡ್ ಅಂತ.
ಈ ಲೇಟರ್ ವೇದಿಕ್ ಈ ಪಾಯಿಂಟ್ ಆಫ್ ಟೈಮಲ್ಲಿ ಸೊಸೈಟಿಲಿ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗಿ ಇಲ್ಲಿ ಇನ್ಹ್ಯೂಮನ್ ಟ್ರೀಟ್ಮೆಂಟ್ಸ್, ಕ್ಯಾಟಲ್ ಸ್ಯಾಕ್ರಿಫೈಸಸ್, ವೈಲೆನ್ಸ್ ಇದೆಲ್ಲ ಸ್ಟಾರ್ಟ್ ಆದಾಗ ಸೊಸೈಟಿಲಿ ಒಂಥರ ಆರ್ಡರ್ ಕಳ್ಕೊಂಡಂಗೆ ಅದು. ಸೊಸೈಟಲ್ ಆರ್ಡರ್ನ ಫಾಲೋ ಮಾಡೋ ರೀತಿಯ ಥರ ಕಾಣಿಸ್ತಾ ಇರಲಿಲ್ಲ. ನೀವು ಅಷ್ಟು ಈವಿಲ್ ಪ್ರಾಕ್ಟೀಸಸ್ನ ಫಾಲೋ ಮಾಡ್ತಾ ಇದ್ರೆ. ಬಟ್ ರಿಷಭನಾಥ ಫಸ್ಟ್ ಟೈಮ್ ದೇ ಗೇವ್ ಹೌ ದ ಸೊಸೈಟಿ ಶುಡ್ ವರ್ಕ್, ವಾಟ್ ಶುಡ್ ಬಿ ದ ಸೊಸೈಟಲ್ ಆರ್ಡರ್ ಅಂತ. You can write down, he laid down foundation for orderly human society. He laid down foundation for orderly human society. Orderly human society. Next thing, he is mentioned in Rigveda. He is mentioned in Rigveda. He is mentioned in Rigveda. One more important thing, Hinduism ಬರುತ್ತಿಲ್ಲಿ. He is described as incarnation of Vishnu in Garuda Purana. Last point, you can read out. Sorry, not Garuda Purana, it's Vishnu Purana. Vishnu or the Vishnu Purana. Vishnu Purana. ಗರುಡ ಪುರಾಣ ಅಂದರೆ ಅದು ತಪ್ಪು ಮಾಡಿದ್ರೆ ನರಕಕ್ಕೆ ಕರ್ಕೊಂಡು ಹೋಗಿ ಏನೆಲ್ಲ ಶಿಕ್ಷೆಗೆ ಕೊಡ್ತಾರೆ ಅಂತ ಮೆನ್ಷನ್ ಮಾಡೋದಲ್ವಾ. ಎಸ್, ವಿಷ್ಣು ಪುರಾಣ ಡಿಸ್ಕ್ರೈಬ್ಸ್ ಹಿಮ್ ಆಸ್ incarnation of Lord Vishnu. Describes him as incarnation of Lord Vishnu. Lord Vishnu. Lord Vishnu. And another thing, the symbol that they use to show Rishabhanatha is bull. The symbol that is used to show Rishabhanatha is bull. You Jaina text ಅಲ್ಲಿ ಏನಾದರೂ ಬುಲ್ ಏನಾದರೂ ಕಾಣಿಸಿದ್ರೆ you can consider that as Rishabhanatha. Then we'll not talk about second, third. We'll just mention something about the 23rd Tirthankara. The 23rd Tirthankara. Who was this 23rd Tirthankara? ಅವರ ಹೆಸರು ಪಾರ್ಶ್ವನಾಥ. ಪಾರ್ಶ್ವನಾಥ, 23rd Tirthankara, Parshvanatha. Parshvanatha, nothing much information about this Tirthankara Parshvanatha, and the symbol used for Parshvanatha is serpent. Symbol used for Parshvanatha is serpent. And 24th Tirthankara, the greatest ಅಂತ ನಾವು ಕರಿತೀವಿ. ಗ್ರೇಟೆಸ್ಟ್ ತೀರ್ಥಂಕರ ಅಂತ ಯಾರು? ವರ್ಧಮಾನ ಮಹಾವೀರ. ವರ್ಧಮಾನ ಮಹಾವೀರ. He is the greatest one. ಮಹಾವೀರ ಅಂದರೆ ಗ್ರೇಟೆಸ್ಟ್ ಅಂತ, ಗ್ರೇಟೆಸ್ಟ್ ಒನ್. And the symbol used to represent Vardhamana Mahavira is lion. The symbol used to represent Vardhamana Mahavira is lion. It is told that after Vardhamana Mahavira, Jainism as a religion got established. After him, ಜೈನಿಸಮ್ನ ತೀರ್ಥಂಕರ ರೂಪದಲ್ಲ, ಜೈನ ತೀರ್ಥಂಕರ ರೂಪದಲ್ಲಿ ಅಷ್ಟೇ ಅಲ್ಲ, ಟೀಚರ್ಸ್ ಆಗಷ್ಟೇ ಅಲ್ಲ, ಒಂದು ರಿಲಿಜನ್ ಆಗಿ ಕನ್ವರ್ಟ್ ಮಾಡಿ ಇವ್ರು ಹೇಳಿರುವಂಥ ಮಾತನ್ನು ರಿಲಿಜನ್ ರೀತಿಯಲ್ಲಿ ಸ್ಪ್ರೆಡ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ. ಎಸ್, ಫಸ್ಟ್ ರಿಷಭನಾಥ, ಪಾರ್ಶ್ವನಾಥ 23rd ತೀರ್ಥಂಕರ, ಆ್ಯಂಡ್ ಲಾಸ್ಟ್ ತೀರ್ಥಂಕರ ವಾಸ್ ವರ್ಧಮಾನ ಮಹಾವೀರ. ಹಿ ವಾಸ್ ದ ಗ್ರೇಟೆಸ್ಟ್ ಅಮಾಂಗ್ ಆಲ್. ಅವ್ರನ್ನ ಸಿಂಬಲೈಸ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಸಿಂಬಲ್ ಲಯನ್. ಆಫ್ಟರ್ ವರ್ಧಮಾನ ಮಹಾವೀರ, ದ ಜೈನ ಟೀಚಿಂಗ್ಸ್ ಸ್ಟಾರ್ಟೆಡ್ ಸ್ಪ್ರೆಡಿಂಗ್ ಆಸ್ ರಿಲಿಜನ್. ಎಸ್, ವಿಲ್ ಸಿ ಸಮಥಿಂಗ್ ಅಬೌಟ್ ವರ್ಧಮಾನ ಮಹಾವೀರ. ಎಸ್,
Vardhamana Mahavira. Born in 540 BC. Born in 540 BC in Kundagrama. In Kundagrama. ಕುಂದಗ್ರಾಮ ಎಲ್ಲಿ ಬರುತ್ತೆ ಅಂದರೆ ನಿಯರ್ ವೈಶಾಲಿ, ಬಿಹಾರ್. Born in 540 BC in Kundagrama in Vaishali, the present day Bihar. Father ಸಿದ್ಧಾರ್ಥ. ಬುದ್ಧ ಅಲ್ಲ, ಬುದ್ಧ ಅವ್ರ ಹಳೆ ಹೆಸರು ಸಿದ್ಧಾರ್ಥ ಅಂತ, ಬಟ್ ಇವ್ರ ತಂದೆ ಹೆಸರು ಕೂಡ ಸಿದ್ಧಾರ್ಥ. ಫಾದರ್ ಸಿದ್ಧಾರ್ಥ. ಫಾದರ್ ಸಿದ್ಧಾರ್ಥ. ಮದರ್ Trishala. ವೆರಿ ಗುಡ್. ಮದರ್ ತ್ರಿಶಾಲ. ಮದರ್ ತ್ರಿಶಾಲ. ಲೈಕ್ ಸಿದ್ಧಾರ್ಥ ಬಿಲಾಂಗ್ ಟು ವಿಚ್ ಕ್ಷತ್ರಿಯ ಕ್ಲಾನ್? ಗೌತಮ ಬುದ್ಧ ಸಿದ್ಧಾರ್ಥ ಅವ್ರು ಆಗಿದ್ದಾಗ ದೇ ಬಿಲಾಂಗ್ ಟು ವಿಚ್ ಕ್ಷತ್ರಿಯ ಕ್ಲಾನ್? ಅವರು ಕೂಡ ಕಿಂಗ್ ಫ್ಯಾಮಿಲಿಯಿಂದ ಬಂದವರೇ ಅಲ್ವಾ, ಶಾಕ್ಯ ಕ್ಷತ್ರಿಯ ಕ್ಲಾನ್. ಬಟ್ ದಿಸ್ ವರ್ಧಮಾನ ಮಹಾವೀರ ಬಿಲಾಂಗ್ ಟು Vaji. ವಾಜಿನ ಜ್ಞಾತ್ರಿಕ ಅಂತ ಕರೀತಾರೆ ಸರ್. ಇನ್ನೊಂದು ಹೆಸರು ಜ್ಞಾತ್ರಿಕ ಕ್ಷತ್ರಿಯ ಕ್ಲಾನ್. ಬಿಲಾಂಗ್ ಟು ಜ್ಞಾತ್ರಿಕ. ಜ್ಞಾತ್ರಿಕ ಕ್ಷತ್ರಿಯ ಕ್ಲಾನ್. ಇವರು ಕೂಡ ಕ್ಷತ್ರಿಯನೇ ಸರ್. ಅದನ್ನೇ ನಾನು ಹೇಳಬೇಕಾದ್ರೆ ಹೇಳಿದ್ದು, ಕಿಂಗ್ಸ್ ಯಾರಿರ್ತಾರೆ ಅವ್ರ ಹತ್ರ ನಿಮಗೆ ಪವರ್ ಇಲ್ಲ, ನಾವು ಹೇಳಿದ ಮಾತೆ ನೀವು ಕೇಳಬೇಕಂದ್ರೆ ಅವ್ರಿಗೂ ಒಂಥರ ಹಿಂಗೆ ಅನಿಸುತ್ತೆ, ಅವ್ರು ಶಿಫ್ಟ್ ಆಗ್ತಾರೆ ಅಂತ. ಬಟ್ ಇವರಿಬ್ರು ಶಿಫ್ಟ್ ಆಗಿದ್ದು ರಿಲಿಜಿಯಸ್ ಪ್ರೆಷರಿಂದ ಅಲ್ಲ, ಅವ್ರಿಗೆ ಬೇಕಾದಂಥ ಸತ್ಯನ ಹುಡ್ಕೊಂಡು ಹೋಗಿ. ಬಿಲಾಂಗ್ ಟು ಜ್ಞಾತ್ರಿಕ ಕ್ಷತ್ರಿಯ ಕ್ಲಾನ್. ದೆನ್ ವರ್ಧಮಾನ ಮಹಾವೀರ ಆಲ್ಸೋ ಶುಡ್ ಗೆಟ್ ಮ್ಯಾರಿಡ್. ಎಸ್, ಹಿಸ್ ವೈಫ್ ನೇಮ್ ವಾಸ್ ಯಶೋಧ. ಸಿದ್ಧಾರ್ಥ ಅವರ ವೈಫ್ ಹೆಸರು ಯಶೋಧರ. ವರ್ಧಮಾನ ಮಹಾವೀರ ಅವರ ವೈಫ್ ಹೆಸರು, ಹಿ ಗಾಟ್ ಮ್ಯಾರಿಡ್ ಟು ಗರ್ಲ್ ಕಾಲ್ಡ್ ಆಸ್ ಯಶೋಧ. ಸಿದ್ಧಾರ್ಥ ಅವರ he'll get a son, his son name was Rahula, and Vardhamana Mahavira will have a daughter. Will have it in madam? Yes. Priya. Very good. Anonja Priyadarshini. The daughter of Vardhamana Mahavira was Anonja. Anonja Priyadarshini. Daughter of Vardhamana Mahavira and Yashoda was Anonja Priyadarshini. Anonja Priyadarshini. And this Anonja Priyadarshini, daughter of Vardhamana Mahavira, will get married to someone called as Jamali. The daughter of Vardhamana Mahavira will get married to a person called as Jamali. And yaridu Jamali andre, Jamali will become the first disciple of Vardhamana Mahavira. ಅವರ ಅಳಿಯನ್ನೇ ಒಂಥರ ಶಿಷ್ಯ ಅಂತ ನಾವೇನು ಕರಿತೀವಿ, ಡಿಸೈಪಲ್ಸ್ ಅಂತ ಏನಾದ್ರು ಕರೆದ್ರೆ, ದಿಸ್ ಜಮಾಲಿ ಬಿಕೇಮ್ ದಿ ಫಸ್ಟ್ ಡಿಸೈಪಲ್ ಆಫ್ ವರ್ಧಮಾನ ಮಹಾವೀರ. ದಿಸ್ ಜಮಾಲಿ ಇಸ್ ದಿ ಹಸ್ಬೆಂಡ್ ಆಫ್ ಅನೋಂಜ ಪ್ರಿಯದರ್ಶಿನಿ, ಅಂಡ್ ದಿಸ್ ಜಮಾಲಿ ಬಿಕೇಮ್ ದಿ ಫಸ್ಟ್ ಡಿಸೈಪಲ್ ಆಫ್ ವರ್ಧಮಾನ ಮಹಾವೀರ. ಆ್ಯಸ್ ಆಫ್ ಲೈಕ್ ನಾವು ಸಿದ್ಧಾರ್ಥ ಅವರ ಸ್ಟೋರಿ ಹೇಗೆ ನೋಡ್ತೀವಿ, 29ಗೆ ಅವರು 4 ಸೀನನ್ನು ಲೈಫಲ್ಲಿ ನೋಡಿ ದೇ ಗೆಟ್ ಇನ್ಫ್ಲುಯೆನ್ಸ್ ಆ್ಯಂಡ್ ಗೋ ಇನ್ ಸರ್ಚ್ ಆಫ್ ಟ್ರೂತ್. ಇನ್ ದ ಸೇಮ್ ವೇ ಈವನ್ ವರ್ಧಮಾನ ಮಹಾವೀರ, ಹಿ ವಿಲ್ ಲೀವ್ ಹೋಮ್ ಅಟ್ ದ ಏಜ್ ಆಫ್ 30. 30 ವರ್ಷಕ್ಕೆ ಮನೆ ಬಿಟ್ಬಿಡ್ತಾರೆ. ಹಿ ಲೀವ್ಸ್ ಹೋಮ್ ಇನ್ ಸರ್ಚ್ ಆಫ್ ಟ್ರೂತ್. ಇನ್ ಸರ್ಚ್ ಆಫ್ ಟ್ರೂತ್. ವಾಟ್ ಇಸ್ ಟ್ರೂತ್? ವಾಟ್ ಈಸ್ ದ ಟ್ರೂತ್ ಸರ್? ಟ್ರೂತ್ ಅಂದರೆ ಏನು? ರಿಯಾಲಿಟಿ. ರಿಯಾಲಿಟಿ, ಲೈಫಿನ ಸತ್ಯಗಳು ಅಂತ ಕರಿತೀವಿ. ಸೇಮ್ ಥಿಂಗ್, ಸೇಮ್ ಕ್ವೆಶನ್ಸ್ ಅಲ್ಲಿಗೆ ಬರುತ್ತೆ. ವಾಟ್ ಇಸ್ ಲೈಫ್? ಆರ್ ವಿ ಹಿಯರ್? ಪ್ರಪಂಚದ ಮೇಲೆ ಎಷ್ಟೋ ಕೋಟಿ ಲಕ್ಷ ಸ್ಪೀಶೀಸ್ ಇದೆ, ಬಟ್ ವಿ ಆರ್ ಹೋಮೋಸೇಪಿಯನ್ ಸ್ಪೀಶೀಸ್, ವಿ ಆರ್ ಹಿಯರ್. ಏನಕ್ಕೆ ನಾವಿಲ್ಲಿ ಈ ಥರ ಇರೋದು? ವಾಟ್ ಈಸ್ ದ ಅಲ್ಟಿಮೇಟ್ ಏಮ್ ಆಫ್ ಲೈಫ್?
ವಾಟ್ ಈಸ್ ಯುವರ್ ಅಲ್ಟಿಮೇಟ್ ಏಮ್ ಆಫ್ ಲೈಫ್? ಏನೇನೋ ಕೇಳ್ತಾ ಇದ್ದೀರಾ ಸರ್, ಎಕ್ಸಾಮಿಗೆ ಬರೋದನ್ನ ಮಾಡಿಬಿಟ್ಟು ಹೋಗೋದು ಬಿಟ್ಟು ಏನೇನೋ ಕೇಳ್ತಾ ಇದ್ದೀರಾ. ಸಿ ಕ್ವೆಶನ್ಸ್ ಯಾವಾಗಾದ್ರೂ ಒಂದು ಪಾಯಿಂಟಲ್ಲಿ ಬಂದೇ ಬರುತ್ತೆ. ಇಫ್ ನಾಟ್ ನಾವು ಸಮ್ ಡೇ ಇಟ್ ವಿಲ್ ಕಮ್, ಫಾಸ್ಟ್ ಶೋರ್ ಬರುತ್ತೆ. ವಾಟ್ ಈಸ್ ಅಲ್ಟಿಮೇಟ್ ಏಮ್ ಆಫ್ ಲೈಫ್? ಲೈಕ್ ನನಗೂ ತುಂಬ ಸತಿ ಬರುತ್ತೆ. ವಾಸ್ ಐ ಬಾರ್ನ್ ಇನ್ ದಿಸ್ ಅರ್ತ್ ಆ್ಯಸ್ ಅ ಚೈಲ್ಡ್ ಆಫ್ ಮೈ ಪೇರೆಂಟ್ಸ್ ಟು ಕ್ಲಿಯರ್ UPSC ಎಕ್ಸಾಮ್, or to stand here and teach? Then what it is? ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಈವನ್ ಐ ಡೋಂಟ್ ನೋ. ನಾನು ನಿಮ್ಮನ್ನ ಕ್ವೆಶನ್ ಕೇಳ್ತಾ ಇದ್ದೀನಿ, ದಿಸ್ ಇಸ್ ದ ಡೌಟ್ ದಟ್ ಐ ಹ್ಯಾವ್. ನನಗೂ ಗೊತ್ತಿಲ್ಲ. ಸೊ ಮತ್ತೆ ಸತ್ಯ ಏನೋ ಒಂದಿದೆ, ನಮಗೆ ಗೊತ್ತಿಲ್ಲ. ಆ ಸತ್ಯನ ಹುಡ್ಕೊಂಡು ಹೋಗೋದಕ್ಕೂ ನಮಗೆ ಧೈರ್ಯ ಇಲ್ಲ, ಒಪ್ಕೊಂಡ್ಬಿಡ್ಬೇಕು ಅದನ್ನು. ಸತ್ಯನ ಇಫ್ ಯು ವಾಂಟ್ ಟು ಗೋ ಇನ್ ಸರ್ಚ್ ಆಫ್ ಟ್ರೂತ್ ಅಲ್ವಾ, ಯು ವಿಲ್ ಹ್ಯಾವ್ ಟು ಲೀವ್ ಎವ್ರಿಥಿಂಗ್. ನೀವು ಇಷ್ಟು ವರ್ಷ ಏನು ನೋಡ್ಕೊಂಡು ಬಂದಿದ್ದೀರಾ, ಯುವರ್ ಪೇರೆಂಟ್ಸ್, ಯುವರ್ ಬ್ರದರ್ಸ್, ಯುವರ್ ಫ್ರೆಂಡ್ಸ್, ಯುವರ್ ಪ್ಲೇಜರ್ಸ್ ಎಲ್ಲನೂ ಬಿಟ್ಬಿಟ್ಟು ಹೋದರೆ ಮಾತ್ರ ನೀವು ಫೈಂಡ್ ದ ಟ್ರೂತ್. ಬಟ್ ನಮ್ಗೆ ಯಾರಿಗೂ ಆ ಧೈರ್ಯ ಇಲ್ಲ. ಅದಕ್ಕೇ ಇವತ್ತವರೆಗೂ ಸಮ್ವೇರ್ 600 BC ಸ್ಟಾರ್ಟ್ ಆದ್ರೂ ನಮ್ಮಲ್ಲಿರೋದು ಒಬ್ಬರೇ ಬುದ್ಧ, ಒಬ್ಬರೇ ವರ್ಧಮಾನ ಮಹಾವೀರ, ಇನ್ನೊಬ್ರು ಬರೋಕ್ಕಾಗಿಲ್ಲ. ದಟ್ ಇಸ್ ಸೋರ್ಟ್ ಆಫ್. ಸೊ ಆ ಥರದ್ದು ಟ್ರೂತ್ಸ್ನ ಹುಡ್ಕೊಂಡು ಹೋಗ್ತಾರೆ. ಹಿ ವಿಲ್ ವಾಂಡರ್ ಫಾರ್ ಎ ವೆರಿ ಲಾಂಗ್ ಟೈಮ್ ಆ್ಯಂಡ್ ಅಲ್ಟಿಮೇಟ್ಲಿ ಅಟ್ ದ ಏಜ್ ಆಫ್ 42 ಹಿ ವಿಲ್ ಗೆಟ್ ಎನ್ಲೈಟನ್ಮೆಂಟ್. 30 ವರ್ಷಕ್ಕೆ ಮನೆ ಬಿಟ್ಟು ದೇ ವಿಲ್ ವಾಂಡರ್ ಫಾರ್ ವೆರಿ ಲಾಂಗ್ ಟೈಮ್, ವೆರಿ ಲಾಂಗ್ ಟೈಮ್. ಅಟ್ಲೀಸ್ಟ್ ಬುದ್ಧ ಅವರಾದರೂ 6 ಇಯರ್ಸಲ್ಲಿ 35 ಇಯರ್ಸ್ಗೆ ಅವ್ರಿಗೆ ಎನ್ಲೈಟ್ಮೆಂಟ್ ಸಿಗುತ್ತೆ. ಇವ್ರಿಗೆ 42 ಸಿಗುತ್ತೆ ಎನ್ಲೈಟನ್ಮೆಂಟ್. ಇವ್ರಿಗೆ ಎನ್ಲೈಟನ್ಮೆಂಟ್ ಎಲ್ಲಿ ಸಿಗುತ್ತೆ ಅಂದರೆ ಜಂಬಲಿ ಗ್ರಾಮ ಅಂತ ಒಂದು ಊರು, ಅಲ್ಲಿ ಇವ್ರಿಗೆ ಸಿಗುತ್ತೆ. ಬುದ್ಧಿಸಮಲ್ಲಿ ಎನ್ಲೈಟನ್ಮೆಂಟ್ಗೆ ಏನಂತ ಕರೀತಾರೆ? ನಿರ್ವಾಣ ಅಂತ ಕರೀತಾರೆ. ಬಟ್ ಜೈನಿಸಮಲ್ಲಿ ಎನ್ಲೈಟನ್ಮೆಂಟ್ಗೆ ಕೈವಲ್ಯ ಅಂತ ಕರೀತಾರೆ. ಕೈವಲ್ಯ ಅಂತ ಕರೀತಾರೆ. ಹಿ ವಿಲ್ ಸಿಟ್ ಅಂಡರ್ ಎ ಸ್ಯಾಲ್ ಟ್ರೀ ಅಂತ. ಅಲ್ಲಿ ಬೋಧಿ ಟ್ರೀ ಇದಲ್ವಾ, ಇಲ್ಲಿ ಸ್ಯಾಲ್ ಟ್ರೀ. ಹಿ ವಿಲ್ ಸಿಟ್ ಅಂಡರ್ ಸ್ಯಾಲ್ ಟ್ರೀ ಫಾರ್ ಮೆಡಿಟೇಷನ್ ಆ್ಯಂಡ್ ಹಿ ವಿಲ್ ಗೆಟ್ ದಿಸ್ ಎನ್ಲೈಟನ್ಮೆಂಟ್ ಅಟ್ ದ ಏಜ್ ಆಫ್ 42 and this process is called as Kaivalya. Kaivalya. After attaining Kaivalya, again the same thing, move to different places, spread the message. They used to not stay for more than 1 day in a village and not more than 5 days in a town ante. ಒಂದು ವಿಲೇಜ್ ಅಂತ ಬಂದರೆ ಆ ವಿಲೇಜಲ್ಲಿ ಅವ್ರು ಇದ್ದಿದ್ದು ಒಂದೇ ದಿನ. ಒಂದು ಟೌನ್ ಅಂತ ಬಂದರೆ ಅವ್ರು ಆ ಟೌನಲ್ಲಿ ಇದ್ದಿದ್ದು ಬರೀ 5 ದಿನ. ಅದಕ್ಕಿಂತ ಹೆಚ್ಚಾಗಿ ಎಲ್ಲೂ ಇರ್ತಾರೆ. ದೇ ಯೂಸ್ ಟು ಮೂವ್. ಆ್ಯಂಡ್ ಅಕಾರ್ಡಿಂಗ್ ಟು ದೆಮ್, if you want to attain salvation, the method that you should use is extreme asceticism. Extreme asceticism. Extreme asceticism ಅಂದರೆ ಎಲ್ಲಾನು ಬಿಟ್ಬಿಡೋದು, ಎಲ್ಲಾನು ಬಿಟ್ಬಿಡೋದು, ಬಟ್ಟೆನೂ ಸಮೇತ ಬಿಟ್ಬಿಡೋದು. You should give up all your sensory pleasures. Sensory pleasure. What do you mean by sensory pleasures? ನಿಮ್ಮ ಸೆನ್ಸ್ ಆರ್ಗನ್ಸಿಂದ ನಿಮ್ಗೆ ಏನೇನು ಪ್ಲೇಜರ್ಸ್? ಸಾರಿ ಸರ್, ಇಂದ್ರಿಯಗಳು ಅಂತ. ನಾವು ಸೆನ್ಸ್ ಆರ್ಗನ್ಸ್ಗ ಇಂದ್ರಿಯಗಳು ಅಂತ. ಆ ಇಂದ್ರಿಯಗಳಿಂದ ನಿಮಗೆ ಏನೋ ಒಂದು ಪ್ಲೇಜರ್ ಸಿಗುತ್ತೆ ಅಲ್ವಾ, ಅದನ್ನೆಲ್ಲಾನು ಬಿಟ್ಬಿಡಿ ಅಂತ. ಇಫ್ ಯು ಆರ್ ಹಿಯರಿಂಗ್ ಟು ಸಮ್ ಗುಡ್ ಮ್ಯೂಸಿಕ್, ಹಿಯರಿಂಗ್ ಇಸ್ ಅ ಸೆನ್ಸ್ ಆರ್ಗನ್, ದಟ್ ವಿಲ್ ಗಿವ್ ಯು ಸಮ್ ಕೈಂಡ್ ಆಫ್ ಪ್ಲೇಜರ್. ಆ ಥರದ ಪ್ಲೇಜರ್ ತೊಗೊಂಡ್ರು ನಿಮಗೆ ಸ್ಯಾಲ್ವೇಷನ್ ಸಿಗಲ್ಲ. ಇಫ್ ಯು ಈಟ್ ಸಮಥಿಂಗ್ ಗುಡ್, ಯುವರ್ ಟೇಸ್ಟ್ ಬಡ್ ವಿಲ್ಸ್ ಲೈಕ್ ಇಟ್, ಯು ವಿಲ್ ಗೆಟ್ ಸಮ್ ಪ್ಲೇಜರ್. ಆ ಥರ ಪ್ಲೇಜರ್ ತೊಗೊಂಡ್ರು ನಿಮಗೆ ಸ್ಯಾಲ್ವೇಷನ್ ಸಿಗಲ್ಲ. ಇಫ್ ಯು ಸಿ ಸಮಥಿಂಗ್ ಬ್ಯೂಟಿಫುಲ್, ಐಸ್, ಇಟ್ ವಿಲ್ ಗಿವ್ ಯು ಸಮ್ ಪ್ಲೇಜರ್. ಅದೂ ನಿಮ್ಗೇನು ಮಜಾ ಕೊಡಲ್ಲ. ದಟ್ ವಿಲ್ ಆಲ್ಸೋ ನಾಟ್ ಗಿವ್ ಯು ಎನಿ ಸ್ಯಾಲ್ವೇಷನ್. ಸೊ ಸೆನ್ಸರಿ ಪ್ಲೇಜರ್ನ ಎಲ್ಲಾನು ಬಿಟ್ಬಿಡಿ. ಬಟ್ಟೆ ಹಾಕ್ಕೊಂಡ್ರೆ ಯು ಮೈಟ್ ಲುಕ್ ಗುಡ್, ಸ್ಕಿನ್ ಪ್ಲೇಜರ್ ಬೇಡ. ಸೊ ಗಿವ್ ಅಪ್ ಆನ್ ಎವ್ರಿಥಿಂಗ್. ಎಲ್ಲಾನು ಬಿಟ್ಬಿಡ್ಬೇಕಂತೆ. ಏನು ಇಲ್ಲ, ಎಲ್ಲಾನು ಬಿಟ್ಬಿಡಿ. ಎಲ್ಲಾನು ಬಿಟ್ಟು ದೆನ್ ಇಫ್ ಯು ಸರ್ಚ್ ದ ಟ್ರೂತ್, ದೆನ್ ಯು ಮೈಟ್ ಗೆಟ್ ಸ್ಯಾಲ್ವೇಷನ್. This was the way preached by ವರ್ಧಮಾನ ಮಹಾವೀರ. ಬಟ್ ಬುದ್ಧ ಅವ್ರು ಆ ಥರ ಅಲ್ಲ. ಎಲ್ಲಾನು ಬಿಟ್ಬಿಡಿ ಅಂತ ಯಾವತ್ತೂ ಹೇಳಿಲ್ಲ. ದೇ ವರ್ ಲೈಕ್ ಮಧ್ಯ ಮಾರ್ಗ. ಬೇಕಂದ್ರೆ ಚಾರ್ವಾಕ್ ಆಫ್ ಸ್ಕೂಲ್ ಆಫ್ ಫಿಲಾಸಫಿ, ಹಿಪ್ಪಿ ಕಲ್ಚರ್, ಪಂಕ್ ಕಲ್ಚರ್ ಅಂತ ಏನು ಹೇಳಿದೆ ನಾನು, ಅದನ್ನು ಫಾಲೋ ಮಾಡಿಬಿಡಿ. ಅದನ್ನು ಮಾಡ್ತೀರಾ ಅಂದರೆ ಫುಲ್ ಅದನ್ನೇ ಮಾಡಿಬಿಡಿ. ಇಲ್ಲ ಬಿಡ್ತೀನಿ ಅಂದರೆ ಎಲ್ಲನೂ ಬಿಟ್ಬಿಡ್ಬೇಡಿ ಅಂತ. ಅದು ಹ್ಯೂಮನ್ ನೇಚರಲ್ಲಿ ತುಂಬ ಅಡಾಪ್ಟ್ ಆಗಿಬಿಡುತ್ತೆ. ನಿಮಗೆ ದಿನದಲ್ಲಿ 10 ಅವರ್ ಓದಿ ಅಂದರೆ ಒಂದಿನ ಹೋದರೆ ಮಾರನೇ ದಿನ ಓದಲ್ಲ ನೀವು. ದಿನದಲ್ಲಿ ಅಟ್ಲೀಸ್ಟ್ 2-3 ಅವರ್ಸ್ ಓದಿ ಅಂದರೆ ಯು ಮೈಟ್ ಮ್ಯಾನೇಜ್ ಸಮ್ವೇರ್. ಸೊ ಕಂಪ್ಲೀಟಾಗಿ ಎಲ್ಲನೂ ಬಿಟ್ಬಿಡಕ್ಕೆ ಹೋಗ್ಬಿಡಿ. ಎಲ್ಲನೂ ಮಾಡ್ತೀನಿ ಅಂತ ಎಲ್ಲನೂ ಮಾಡಿಬಿಡ್ಬೇಡಿ ಅಂತ. ದಟ್ ಈಸ್ ಬುದ್ಧಿಸಮ್. ಬಟ್ ದಿಸ್ ಇಸ್ ಎಕ್ಸ್ಟ್ರೀಮ್ ಎಸ್ಥೆಟಿಸಮ್. ಎಲ್ಲನೂ ಬಿಟ್ಬಿಡ್ಬೇಕಂತ. ಎಷ್ಟು ಮಟ್ಟಿಗೆ ಬಟ್ಟೆನೂ ಬಿಟ್ಬಿಡ್ಬೇಕು ನೀವು. ಎಸ್,
ಕ್ಯಾನ್ ರೈಟ್ ಡೌನ್ ದಟ್. ಇಲ್ಲಿವರೆಗೂ ಬರಿಬೋದು. ವಿಲ್ ರೈಟ್ ಸಮಥಿಂಗ್ ಅಬೌಟ್ ವರ್ಧಮಾನ ಮಹಾವೀರ. ಐ ಕಂಟಿನ್ಯೂ ಟುಮಾರೋ. Born in 540, Kundagrama, Vaishali, Bihar. Father Siddhartha, mother Trishala, Gnatrika Kshatriya clan. Wife Yashodhara, daughter Anuja Priyadarshini. And Anuja Priyadarshini will get married to Jamali, and Jamali is the first disciple. Illivargu ಬರ್ತಿದೀವಲ್ವಾ. Next point. He left home at 30 years in search of truth. Left home at the age of 30 years in search of truth. Next point. He got enlightenment. He got enlightenment at 42 years. At 42 years under a sal tree. Under a sal tree. Under a sal tree in Jambika Grama, at a place called as Jambika Grama. At a place called as Jambika Grama. At a place called as Jambika Grama. Place called as Jambika Grama. In Jainism, the process of enlightenment is called as, ಬುದ್ಧಿಸಮ್ ಅಲ್ಲಿ ಏನಂತ ಕರೀತಾರೆ? ನಿರ್ವಾಣ ಅಂತ ಕರೀತಾರೆ. ಜೈನಿಸಮ್ ಯು ಟೋಲ್ಡ್ ದಿ ಸೇಮ್ ಥಿಂಗ್. ಕರೆಕ್ಟ್. ಕೈವಲ್ಯ. ದ ಎನ್ಲೈಟನ್ಮೆಂಟ್ ಇನ್ ಜೈನಿಸಮ್ ಇಸ್ ಕಾಲ್ಡ್ ಆಸ್ ಕೈವಲ್ಯ. ಕೈವಲ್ಯ. ಕೈವಲ್ಯ ಮೀನ್ಸ್ ಸುಪ್ರೀಂ ನಾಲೆಡ್ಜ್. Kaivalya means supreme knowledge. Kaivalya means supreme knowledge. Next point. They advocated for extreme aestheticism. They advocated for extreme aestheticism. Extreme aestheticism, that is giving up on all sensory pleasures. Giving up on all sensory pleasures. Giving up on all sensory pleasures. Yes. Next point. After Kaivalya, after the enlightenment, after Kaivalya, it means he conquered both happiness and sorrows ante. ಬರೀ ಖುಷಿ ಅಷ್ಟೇನೇ ಅಲ್ಲ, ಸಾರೋಸ್ ಆಲ್ಸೋ ಹಿ ಕಾನ್ಕರ್ಡ್. ಈಗ ನಮಗೇನು ಏನಾದರೂ ಒಂದು ಒಳ್ಳೇದಾದರೆ ನಮ್ಮ ಖುಷಿಗೆ ಇಡ್ತಾ ಇಲ್ಲ, ಆಟೋಮೆಟಿಕ್ಕಾಗಿ ಇದೆಲ್ಲ ಹಿಂಗೆ ಮೇಲೆ ಬಂದುಬಿಡುತ್ತೆ. ಯಾರಾನ ಒಂಚೂರು ಏನಾದರೂ ಅಂದರೆ ಎಲ್ಲೋ ಇರೋ ಅಲ್ಲಿ ಬಿದ್ದೋಗಿಡ್ತೀವಿ. ಸೊ ಎರಡೂ ಕರೆಕ್ಟ್ ಅಲ್ಲ. ಹೌ ಯು ಶುಡ್ ಬಿಹೇವ್ ಅಂದರೆ ಯು ಶುಡ್ ಟೇಕ್ ಫೇಲ್ಯೂರ್ ಆ್ಯಂಡ್ ಸಕ್ಸಸ್ ಆನ್ ಸೇಮ್ ಪೇಸ್. ನೀವೇನಾದರೂ ಮಹಾವೀರವ್ರ ಹತ್ರಕ್ಕೆ ಹೋಗಿ ಐ ಡೋಂಟ್ ನೋ ಯು ಕ್ಯಾನ್ ಯೂಸ್ ಇಟ್ ಆಲ್, ಸರ್ ನಿಮಗೆ ಈ ಥರದ್ದೊಂದು ಡಿಸೀಸ್ ಇದೆ ಅಂದ್ರೂ ಇನ್ನೊಂದು 30 ಡೇಸಲ್ಲಿ ನೀವು ತೀರೋಗ್ಬಿಡ್ತೀರ ಅಂದರೆ ಓಕೆ, ಥ್ಯಾಂಕ್ ಗಾಡ್ ಫಾರ್ ಗಿವಿಂಗ್ ಮೀ 30 ಡೇಸ್. 30 ದಿನ ಇರೋದು ಕೊಟ್ಟಿದ್ರೆ ಅದು ಸಾಕು. ಸರ್ ನೀವೆಲ್ಲ ಕಳ್ಕೊಂಡ್ಬಿಟ್ಟಿದೆ ಅಂದರೆ ಓಕೆ, ಬಂದಾಗ ಏನು ತೊಗೊಂಡು ಬಂದಿಲ್ಲ, ಹೋಗೋವಾಗ ಏನು ತೊಗೊಂಡೋಗಲ್ಲ, ಓಕೆ. ಸರ್ ಯು ಬಿಕೇಮ್ ದ ಮೋಸ್ಟ್ ಪವರ್ಫುಲ್ ಪರ್ಸನ್ ಅನ್ನೋ ಅರ್ಥ ಅಂದ್ರೂ ಓಕೆ, ಐ ವಿಲ್ ಟ್ರೈ ಟು ಡೂ ಗುಡ್. ಆ ಸ್ಟೇಟ್ ಆಫ್ ಮೈಂಡ್ ಸೆಟ್ಗೆ ಬಂದುಬಿಟ್ರೆ ಎವ್ರಿಥಿಂಗ್ ವಿಲ್ ಬಿಕಮ್ ಪೀಸ್ಫುಲ್. ದಟ್ ಈಸ್ ನೋನ್ ಆಸ್ ಥ್ರೂ ದಿಸ್ ಎನ್ಲೈಟನ್ಮೆಂಟ್ ಹಿ ಕಾನ್ಕರ್ಡ್ ಬೋತ್ ಹ್ಯಾಪಿನೆಸ್ ಆ್ಯಂಡ್ ಸಾರೋಸ್. ನೆಕ್ಸ್ಟ್ ಪಾಯಿಂಟ್ ಯು ಕ್ಯಾನ್ ರೈಟ್ ಡೌನ್. After Kaivalya, he conquered both happiness and sorrows. Conquered both happiness and sorrows.
ಆ್ಯಂಡ್ ಫ್ರಮ್ ನೌ ಆನ್ವರ್ಡ್ಸ್ ಇವಾಗಿಂದ ಯಾರು ಹ್ಯಾಪಿನೆಸ್ಸನ್ನು ಸಾರೋಸ್ನ ಎರಡನ್ನೂ ಕಾನ್ಕರ್ ಮಾಡ್ತಾರೋ ದೇ ವೇರ್ ಕಾಲ್ಡ್ ಆ್ಯಸ್ ಜಿನಾ. ಈ ಹ್ಯಾಪಿನೆಸ್ಸನ್ನು Sir, mic is not working. Thank you, sir.